ಅಲ್ಲಿಲ್ಲ. ಇವತ್ತು ಹೊಸ ಸಂದೇಶವನ್ನ ದೇವರು ಕೊಡುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ಪ್ರವೇಶ ಮಾಡಿದ್ದಾರೆ. ಎಲ್ಲರೂ ಗಟ್ಟಿ ಇಷ್ಟಪಡಬಹುದು. ಈಗ ವಾಕ್ಯಕ್ಕಾಗಿ ಸ್ವಾಗತ ಮಾಡೋಣ. ಇದನ್ನು ಕರೆಯುವ ಎಲ್ಲರೂ ಗಟ್ಟಿ ಇಷ್ಟಪಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು. ಕೈ ಇದ್ದವ್ರು ಕೈ ಜೋಡಿಸ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಒಂದು ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ. ಮುಂದೆ ಹೇಳುವ ಒಂದು ಸಮಯದಲ್ಲಿ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಯಾರಾದ್ರೂ ಹೊಸದಾಗಿ ಬಂದಿದ್ದೀರಾ ಮಂದಿರಕ್ಕೆ? ಇವತ್ತು ನಾವು ಮಂದಿರಕ್ಕೆ ಬಂದಿದ್ದೇವೆ, ಇವತ್ತು ನಾವು ಮಠಕ್ಕೆ ಬಂದಿದ್ದೇವೆ ಅಂತ ಕೈ ಓಕೆ. ಪ್ರೈಸ್ ದಿ ಲಾರ್ಡ್. ವಿ ವೆಲ್ಕಮ್ ಯು ಆಸ್ ಅ ಮೃತ್ಯುಂಜಯ ಮಠ. ಹಲ್ಲೆಲೂಯಾ. ಮೃತ್ಯುಂಜಯ ಮಠದ ಪರವಾಗಿ ನಾವು ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದೇವೆ. ನೀವು ಇಲ್ಲೇ ಸಮೀಪದವರು ಆಗಿರುವುದೇ ಆದ್ರೆ ಪ್ರತಿ ವಾರವೂ ಕೂಡ ತಪ್ಪದೆ ಬನ್ನಿ. ದೇವರ ಸಂದೇಶವನ್ನ ಕೇಳ್ರಿ, ದೇವರ ಮಾರ್ಗದಲ್ಲಿ ನೀವು ಬೆಳ್ರಿ. ಆ ಪರಲೋಕದ ಸೇರ್ಬೇಕಾದ್ರೆ ಮಾರ್ಗ ಯಾವುದಾಗಿದೆ ಎಂಬುದಾಗಿ ತಿಳಿದುಕೊಂಡು ನೀವು ಜೀವಿಸ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ಮತ ಅಲ್ಲ, ಕುಲ ಅಲ್ಲ, ಇದು ಯಾವುದೊಂದು ಪ್ರಾಂತೀಯ ತತ್ವವಲ್ಲ. ಇದು ಪರಲೋಕಕ್ಕೆ ಸೇರಲು ಏಕೈಕ ಮಾರ್ಗ, ಅದುವೇ ಯೇಸು ಕ್ರಿಸ್ತನ ಮಾರ್ಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೋದ ವಾರ 3 ವಾರಗಳು ನಾವು ದೇವರ ವಾಕ್ಯವನ್ನ ಸಂದೇಶವನ್ನ ಕೇಳ್ತಾ ಬಂದಿದ್ದೇವೆ. ಯೇಸು ಕ್ರಿಸ್ತನ ರಕ್ತ ಹೊರತಾಗಿ ಬಿಡುಗಡೆ ಮಾಡುವಂಥದ್ದು ಬೇರೆ ಯಾವುದು ಕೂಡ ಇಲ್ಲವೇ ಇಲ್ಲ. ಆತನ ರಕ್ತದ ಮೂಲಕವಾಗಿಯೇ ನಮಗೆ ಬಿಡುಗಡೆ ಉಂಟು ಎಂಬುದಾಗಿ ನಾವು ನೋಡಿದಂತವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಮಗೆ ಅನೇಕರಿಗೆ ಗೊತ್ತು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎನ್ನುವಂತ ಪ್ರಶ್ನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಅಂದರೆ ಯಾರು? ಅದು ನಮ್ಗೆ ಏನಾಗ್ಬೇಕು? ಪರಿಪೂರ್ಣವಾಗಿ ನಾವೇನಾಗ್ಬೇಕು? ತಿಳಿದುಕೊಳ್ಬೇಕು. ಒಂದು ಹೊಲದಾಗ ಬೀಜ ಹಾಕ್ಬೇಕಾದ್ರೆ ಆ ಬೀಜದ ಕುರಿತಾಗಿ ಎಲ್ಲ ನಾವು ಏನ್ ಮಾಡ್ತೀವಿ? ಇನ್ಫಾರ್ಮೇಶನ್ ತಿಳ್ಕೊಂತೀವಿ. ಹಲ್ಲೆಲೂಯಾ. ಆ ಬೀಜ ಹೆಂಗ ನಾಟಿಸ್ಬೇಕು, ಯಾವ ಟೈಮ್ಗೆ ಯಾವ್ದು ಒಂದು ಏನ್ ಹಾಕ್ಬೇಕು, ಅದೇನು ಯಾವಾಗ ಸಿಂಪಡಣೆ ಮಾಡಬೇಕು, ಯಾವ ಟೈಮ್ಗೆ ಅದು ಸಚ್ ಟೈಮ್ ಅಂದ್ರೆ ಆ ಒಂದು ಸಮಯದಾಗ ಏನೇನು ಮಾಡಬೇಕು ಎಲ್ಲವುಗಳನ್ನ ನಾವೇನ್ ಮಾಡ್ತೀವಿ? ಹೊಸದಾಗಿ ಬೀಜ ಬಂದಿದ್ರೆ ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ? ತಿಳಿದುಕೊಳ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರ ಬಗ್ಗೆ ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು, ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಪರಿಪೂರ್ಣವಾಗಿ ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ತಿಳಿದುಕೊಳ್ಳಲಾರದೆ ಇದ್ರಪ್ಪ ನಾವು ಅಜ್ಞಾನಿಗಳಾಗಿಬಿಡ್ತೀವಿ, ಅಂಧಕಾರದಲ್ಲಿರುವಂತಹವರಾಗಿಬಿಡ್ತೀವಿ. ಅದಕ್ಕೋಸ್ಕರವಾಗಿ ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಾವು ಪರಿಪೂರ್ಣವಾಗಿ ಏನ್ ಮಾಡ್ಬೇಕು? ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ಈ 3 ವಾರಗಳು ಮುಂದೆ ಬರತಕ್ಕಂತ 3 ವಾರಗಳು 3 ಸಂದೇಶಗಳು ಅಂದ್ರೆ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ. ಹಲ್ಲೆಲೂಯಾ. ಯೇಸುನ ಯಾಗ ಆರಾಧನೆ ಮಾಡಬೇಕು, ಆತನಲ್ಲಿ ಇರುವಂತ ವಿಶೇಷತೆ ಏನು? ಹಲ್ಲೆಲೂಯಾ. ಎಲ್ಲರಂಗ ಏಸಪ್ಪ ಪ್ರತ್ಯೇಕನ ಅಂತೇಳಿ ಅವೆಲ್ಲವುಗಳನ್ನ ಈ ಒಂದು ಮುಂದಿನ 3 ವಾರಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಈ ಒಂದು ಸಮಯದಲ್ಲಿ ಅಪೊಸ್ತಲರ ಕೃತ್ಯಗಳು ಪುಸ್ತಕ 17ನೇ ಅಧ್ಯಾಯ 18ನೆಯ ವಚನ, ಅಲ್ಲಿ ನಾನೊಂದು ವಾಕ್ಯ ಓದ್ತಾ ಇದ್ದೇನೆ. ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬುವ ವಿಷಯವಾಗಿಯೂ ಸಾರುತ್ತಿದ್ದರಿಂದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪೌಲ ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನ ನಂಬಿದವರು 2ನೇ ಮರಣಕ್ಕೆ ತುತ್ತಾಗುವುದೇ ಇಲ್ಲ, ಅವರು ಪರಲೋಕಕ್ಕೆ ಏರಿ ಹೋಗ್ತಾರೆ. ಅವರು ಎಂತಹ ತಪ್ಪುಗಳನ್ನೇ ಮಾಡಿರ್ಲಿ, ಎಂತಹ ಏನಂತ ಹೇಳ್ತೀವಿ, ಕೊಲೆಗಡಕತನ ಆಗ್ಲಿ, ಸುಳ್ಳುಗಳಾಗ್ಲಿ, ವ್ಯಭಿಚಾರ ಆಗ್ಲಿ, ಎಷ್ಟೇ ತಪ್ಪುಗಳನ್ನ ಮಾಡಿರ್ಲಿ, ಹಳೆಯ ಜೀವಿತದಲ್ಲಿ ಹೊಸದಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಾಗ ಅಲ್ಲಿ ಏನ್ ಸಿಗುತ್ತೆ? ಪಾಪಕ್ಕೆ ಕ್ಷಮಾಪಣೆ ಎನ್ನುವಂಥದ್ದು ಸಿಗುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದುವೇ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಇವತ್ತಿನ ದಿನ ಎಷ್ಟೋ ಜನರು ಯೇಸು ಸ್ವಾಮಿಯನ್ನು ನಂಬ್ತಾ ಇದ್ದಾರೆ ಅಂದ್ರೆ ತಮ್ಮ ಹಳೆಯ ಪಾಪದ ಜೀವಿತವನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಅಂದ್ರೆ ಅವರು
ಒಂದೇ ಕಾರಣ, ಏನಂದ್ರೆ ಅವರು ಸತ್ಯವನ್ನ ತಿಳಿದುಕೊಂಡಿದ್ದಾರೆ, ಸತ್ಯವೇನೆಂಬುದನ್ನ ಗ್ರಹಿಸಿಕೊಂಡಿದ್ದಾರೆ. ಹಳೆಯ ಜೀವಿತ, ಹಲ್ಲೆಲೂಯಾ. ನೀವು ಒಂದ್ ವೇಳೆ ಅನ್ಕೊಂಡಿರ್ಬೋದು ನಾನು ಯಾರನ್ನು ಕೊಲೆ ಮಾಡಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಇನ್ನೊಬ್ಬ ಮನುಷ್ಯನ ಒಂದು ಮನಸ್ಸು ನೋಯಿಸುವಂತ ಮಾತು ನೀನು ಆಡಿದ್ದೆ ಆದ್ರೆ ಅದು ಯಾವುದಕ್ಕೆ ಸಮಾನ ಅಂತ? ಕೊಲೆಗಡುಕತನಕ್ಕೆ ಒಂದು ಸಮಾನವಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿಯೇ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಏನಂದ್ರೆ ಯೇಸು ಕ್ರಿಸ್ತನಲ್ಲಿ ಯಾವ ಶಿಕ್ಷಾ ವಿಧಿಯೂ ಕೂಡ ಇಲ್ಲ. ಯೇಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳಿಗೆ ಆ ಒಂದು ನರಕದಿಂದ ಯಾವುದೇ ಕೇಡು ಎನ್ನುವಂಥದ್ದು ಆಗುವುದೇ ಇಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಮಾತು ಏನಂದ್ರೆ, ಯೇಸುವಿನ ವಿಷಯವಾಗಿ ಸತ್ತವರು ಏನಾಗ್ತಾರೆ? ಎದ್ದು ಬರ್ತಾರೆ. ಯಾರು ನಂಬಿಕೆ ಇಡ್ತಾರೋ, ಯಾರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾರೋ, ಯಾರು ಬಲವಾಗಿ ಯೇಸುವಿನಲ್ಲಿ ನಡೆದು ಜೀವಿಸ್ತಾರೋ ಅವರಿಗೆ ಎರಡನೆಯ ಮರಣದಿಂದ ಕೇಡು ಎನ್ನುವಂಥದ್ದು ಆಗುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪರಿಪೂರ್ಣವಾಗಿ ನಾವೇನಾಗಬೇಕಾಗಿದೆ? ತಿಳಿದುಕೊಳ್ಬೇಕಾಗಿದೆ. ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಹಂಗೆ ಮುಂದ್ಗಡೆ ನಾವು ವಾಕ್ಯಗಳನ್ನ ನೋಡ್ತಾ ಹೋದ್ರೆ, ಬೇರೆ ಒಂದು ದೇಶಕ್ಕೆ ಹೋಗಿದ್ದಾನೆ, ಅಲ್ಲಿ ಎಲ್ಲ ಬರೀ ವಿಗ್ರಹಗಳೇ ತುಂಬಿರ್ತಕ್ಕಂಥ ಒಂದು ದೇಶ. ನನಗೆ ಜ್ಞಾನವೇ ಮುಖ್ಯ, ಜ್ಞಾನವೇ ನನ್ನನ್ನ ಏನ್ ಮಾಡುತ್ತೆ? ಪರಲೋಕಕ್ಕೆ ನಡೆಸುತ್ತೆ, ಜ್ಞಾನವೇ ಮುಖ್ಯ ಎನ್ನುವಂತ ಗ್ರೀಸ್ ದೇಶಕ್ಕೆ ಹೋಗಿದ್ದಾನೆ ಪ್ರಿಯರೇ. ಯಾರು? ಪೌಲ. ಹಲ್ಲೆಲೂಯಾ. ಹೋದಂತ ಸಮಯದಲ್ಲಿ ಅಥೆನ್ಸ್ ಪಟ್ಟಣದಲ್ಲಿ ಹೆಜ್ಜೆ ಇಟ್ಟಂತ ಸಮಯದಲ್ಲಿ ಪ್ರಿಯರೇ, ಹೆಜ್ಜೆಗೂ ಕೂಡ ಹಿಂಗ್ ಹೆಜ್ಜೆ ಇಟ್ರಪ್ಪ, ಹಿಂಗ್ ಸೈಡ್ ನೋಡಿದ್ರಪ್ಪ ಬರೇ ಏನ್ ಕಾಣ್ತಾ ಇದಾವೆ? ವಿಗ್ರಹಗಳೇ. ಅವೆಲ್ಲವುಗಳನ್ನ ನೋಡ್ತಾ 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 ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದೊಂದು ವಿಗ್ರಹದ ಮೇಲೆ ಒಂದೊಂದು ಹೆಸರು ಬರ್ತದೆ. ಹಲ್ಲೆಲೂಯಾ. ಇದು ಸೋ ಅಂಡ್ ಸೋ, ಇದು ಸೋ ಅಂಡ್ ಸೋ, ಇದು XYZ ABC ಅಂತ ಹೇಳಿ ಯಾವ್ದಾವ್ದು ಹೆಸರು. ಆದ್ರೆ ಒಂದು ದೇವರ ಮುಂದೆ ಅದ್ರ ಮೇಲ್ಗಡೆ ಟು ದ ಅನ್ನೌನ್ ಗಾಡ್, ಹೆಸರಿಲ್ಲದಂತ ದೇವರು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಹೆಸರಿಲ್ಲದ ದೇವರಿಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ಲವುಗಳನ್ನ ಭಕ್ತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವಿಲ್ಲಿ ಯಾರನ್ನು ವಿಮರ್ಶೆ ಮಾಡ್ತಾ ಇಲ್ಲ, ವಾದ ಮಾಡ್ತಾ ಇಲ್ಲ, ವಿವಾದಗಳನ್ನ ಎಬ್ಬಿಸ್ತಾ ಇಲ್ಲ. ಸತ್ಯವನ್ನ ತಿಳಿದುಕೊಳ್ಳಬೇಕು. ಸತ್ಯ ತಿಳಿದುಕೊಳ್ಳಲಾರದಿದ್ರೆ ಅನಾವಶ್ಯಕವಾಗಿ ಏನಾಗ್ತೀವಿ ನಾವು? ಅಗ್ನಿ ನರಕಕ್ಕೆ ತುತ್ತಾಗಿ ಹೋಗ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಥೇನಿಯ ಜನರಿಗೆ ಹೇಳ್ತಾ ಇದ್ದಾನೆ 23ನೇ ವಚನದಲ್ಲಿ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು, ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಹಲ್ಲೆಲೂಯಾ. ನೀವು ಯಾವುದನ್ನ ತಿಳಿಯಲಾರದೆ ಆರಾಧನೆ ಮಾಡ್ತಾ ಇದ್ದೀರೋ ಅದನ್ನೇ ಇವತ್ತಿನ ದಿನ ನಾನು ನಿಮಗೋಸ್ಕರವಾಗಿ ತಿಳಿಸುತ್ತೇನೆ ಎಂಬುದಾಗಿ ಜ್ಞಾನವನ್ನೇ ಅವುಗಳನ್ನೇ ಅವಲಂಬಿಸಿರತಕ್ಕಂತ ಆ ಅಥೇನಿಯ ಜನರಿಗೆ ಪೌಲ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಕ್ರಿಸ್ತನ ಸುವಾರ್ತೆಯನ್ನ ಏನ್ ಮಾಡ್ತಾ ಇದ್ದಾನೆ? ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಈ ಒಂದು ಸಮಯದಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಒಂದು ಯಾವುದೇ ಒಂದು ಬಂಗಾರ ಅನ್ಬೇಕಾದ್ರಪ್ಪ ಅಂದ್ರೆ ಏನ್ ಮಾಡ್ತೀವಿ ನಾವು? ಬಂಗಾರ ಸಿಕ್ಕದೆ ಅಂತ ತಿಳ್ಕೊಳ್ಳೋಣ, ಏನ್ ಮಾಡ್ತೀವಿ? ಅಕ್ಸಾಲಗಳ ಹತ್ರ ಹೋಗಿ ಅದು ಬಂಗಾರನೋ ಅಲ್ಲೋ ಅಂತೇಳಿ ಏನ್ ಮಾಡ್ತೀವಿ? ಪ್ರೂಫ್ ಟೆಸ್ಟ್ ಮಾಡ್ತೀವಿ ನಾವು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಜವಾದ ದೇವರ ಅಲ್ಲ ಎಂಬುದಾಗಿ ನಾವು ಕೂಡ ಏನ್ ಮಾಡ್ಬೇಕು? ಟೆಸ್ಟ್ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವೇನು ಕೂಲ್ಡೆತ್ತಲ್ಲ, ಯಾಕಡೆ ಅಂದ್ರೆ ಆ ಕಡೆ ಹೋಗಕ್ಕ. ಹಲ್ಲೆಲೂಯಾ. ತಿಳ್ಕೊಬೇಕು. ತಿಳಿದುಕೊಂಡವರು ಮಾತ್ರ ಪರಮವನ್ನ ಏನ್ ಮಾಡ್ತಾರೆ? ಅರ್ಥ ಮಾಡ್ಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಸೈನ್ಸ್ ಏನ್ ಹೇಳುತ್ತೆ ಯೇಸು ಕ್ರಿಸ್ತನ ಕುರಿತಾಗಿ, ಚರಿತ್ರೆ ಏನ್ ಹೇಳುತ್ತೆ ಯೇಸು ಕ್ರಿಸ್ತನ ಕುರಿತಾಗಿ, ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಧರ್ಮ ಗ್ರಂಥಗಳು, ವೇದಗಳು, ಕುರಾನ್, ಯಾವುದೇ ಒಂದು ಧಾರ್ಮಿಕ ಗ್ರಂಥಗಳು ಯೇಸು ಕ್ರಿಸ್ತನ ಕುರಿತಾಗಿ ಏನ್ ಹೇಳ್ತವೆ, ಸತ್ಯವೇದ ಯೇಸು ಕ್ರಿಸ್ತನ ಕುರಿತಾಗಿ ಏನ್ ಹೇಳುತ್ತೆ ಅಂತೇಳಿ ನಾವು ತಿಳಿದುಕೊಂಡು ಯೇಸು ಕ್ರಿಸ್ತನನ್ನ ಏನ್ ಮಾಡ್ಬೇಕು? ನಾವು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಕೂಡ ಸುಮ್ಮನೆ ಹಿಂಬಾಲಿಸ್ತಾ ಇಲ್ಲ, ಎಲ್ಲ ಓದಿದ್ದೀನಿ, ತಿಳಿದುಕೊಂಡಿದ್ದೀನಿ, ಎಲ್ಲವುಗಳನ್ನ ನಾನು ಏನ್ ಮಾಡಿದ್ದೀನಿ? ಅಧ್ಯಯನ ಮಾಡಿದ್ದೀನಿ ಪ್ರಿಯರೇ. ಅವಾಗ ಗೊತ್ತಾಗಿರ್ತಕ್ಕಂಥ ಅಂಶ ಅಂದ್ರೆ ಏನಂದ್ರೆ, ಯೇಸು ಕ್ರಿಸ್ತನ ಹೊರತಾಗಿ ಬೇರೆ ಅನ್ಯ ಮಾರ್ಗವು ಇಲ್ಲವೇ ಇಲ್ಲ ಎಂಬುದಾಗಿ ಎನ್ನುವಂತ ಒಂದು ಸತ್ಯಾಂಶ ನನಗೆ ಗೊತ್ತಾಗಿರುವಂತದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಇಲ್ಲಿಯವರೆಗೆ ಯಾವುದನ್ನ
ಪೂಜೆ ಮಾಡ್ತಾ ಇದ್ರು, ಎಷ್ಟು ಭಕ್ತಿಯನ್ನು ನೀವು ಬೆಳೆಸಿಕೊಂಡಿದ್ದೀರೋ. ಆದರೆ ಅಲ್ಲದ ದೇವರು, ಗೊತ್ತಿಲ್ಲದ ದೇವರು ಎಂಬುದಾಗಿ ನೀವು ಯಾವುದನ್ನು ಹೇಳ್ತಾ ಇದ್ದೀರೋ ಅದನ್ನೇ ನಾನು ನಿಮಗೆ ಗೊತ್ತುಪಡಿಸುವುದಕ್ಕೋಸ್ಕರವಾಗಿ ನಾನೇನ್ ಮಾಡಿದ್ದೇನೆ, ನಿಮ್ಮ ಒಂದು ಊರಿಗೆ ನಾನು ಬಂದವನಾಗಿದ್ದೇನೆ ಎಂಬುದಾಗಿ ಪೌಲನು ಎದ್ದು ನಿಂತುಕೊಂಡು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಮಾತಾಡ್ತಾ ಇದ್ದಾನೆ. ಅಲ್ಲೇ ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ, ಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳನ್ನು, ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ನಾಲ್ಕು ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಒಂದು ಉದ್ದೇಶ, ದೇವರ ಯೋಜನೆ ಏನಾಗಿದೆ ಎಂಬುದಾಗಿ ಪೌಲ ಭಕ್ತನು, ಪರಿಶುದ್ಧನಾಗಿರುವಂತಹ ಪೌಲನು ಅಲ್ಲಿ ಅಥೇನಿಯಾದಲ್ಲಿರ್ತಕ್ಕಂಥ ಜನರಿಗೆ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿರ್ತಕ್ಕಂಥ ಜನರು ಹೆಂಗಿದ್ದಾರೆ ನೋಡ್ರಿ. ಹೆಂಗಿದ್ದಾರೆ ಅಂದ್ರೆ ವಾಕ್ಯ ಓದ್ರು ಒಂದ್ಸರಿ. 19ನೇ ವಚನ, ನೀನು ಹೇಳುವ ಈ ನೂತನ ತರವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ. ಆದ ಕಾರಣ ಅವೇನಿದ್ದಾವು ತಿಳಿಯಬೇಕೆಂದು ನಮಗೆ ಅಪೇಕ್ಷೆ ಇದೆ ಅಂದರು. ಹಲ್ಲೆಲೂಯಾ. ಏನಿದೆ ಅವರಿಗೆ? ಎಂಥೂಸಿಯಾಸಿಮ್, ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ತಿರುವಳ್ಳೂರ್ ಎನ್ನುವಂತ ತಮಿಳುನಾಡಿನ ಕವಿ ಹೇಳ್ತಾನೆ, ಕಲಿತಿರೋದು ಕಲ್ಲಿನಷ್ಟು, ಕಲಿಯಲಾರದ್ದು ಸಾಗರದಷ್ಟು ಅಂತ. ಹಲ್ಲೆಲೂಯಾ. ಏನ ಕಲಿತಿರೋದು ಬರೀ ಕಲ್ಲಿನಷ್ಟೇ, ಕಲಿಲಾರದ್ದು ಇನ್ನು ಎಷ್ಟೋ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ, ಏನಂತೇಳಿ, ನಿಮ್ಮ ಕವಿಗಳಲ್ಲಿಯೂ ಕೆಲವರು ಆತನ ಸಂತಾನದವರೇ ನಾವು ಎಂಬುದಾಗಿ ಏನ್ ಮಾಡಿದಾರಂತೆ, ಹೇಳ್ಕೊಂಡಿದ್ದಾರೆ, ಬರೆದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ಒಂದು ದೇಶಕ್ಕಾಗಲಿ, ಒಂದು ಮನೆಗಾಗಲಿ, ಒಂದು ಗ್ರಾಮಕ್ಕಾಗಲಿ, ಒಂದು ಕ್ಯಾಂಪಿಗಾಗಲಿ ಸೀಮಿತರಾದವನು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಆತನು ಭೂಮಂಡಲ, ಪರಲೋಕಗಳನ್ನ, ಜ್ಯೋತಿರ್ಮಂಡಲಗಳನ್ನ ಉಂಟು ಮಾಡಿದಂತ ಸರ್ವಶಕ್ತನಾಗಿರುವಂತ ದೇವರು. ಆತನು ಒಬ್ಬಾತನ ಅಂತೇಳಿ ನಾವೆಲ್ಲರೂ ಹೇಳ್ತೀವಿ. ಆ ಒಬ್ಬಾತ ಯಾರೆಂಬುದಾಗಿ ನಾವು ತಿಳಿದುಕೊಳ್ಳಲಾರದೆ ಹೋದ್ರೆ ಈ ಮಾನವ ಜನ್ಮ ಏನಾಗಲ್ಲ, ಸಾರ್ಥಕ ಆಗುವುದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಕೇಳಬೇಕಾದ್ರೆ ನಮಗೆ ಅಪೇಕ್ಷೆ ಬೇಕು. ಏನ್ ಬೇಕು? ಉತ್ಸಾಹ ಬೇಕು. ಇವತ್ತಿನ ದಿನ ದೇವರು ಯಾವ ಮಾತುಗಳನ್ನು ನನ್ನೊಟ್ಟಿಗೆ ಮಾತಾಡ್ತಾನೆ, ಇವತ್ತಿನ ದಿನದಲ್ಲಿ ನಾವು ಯಾವುದನ್ನ ತಿಳ್ಕೊಳ್ತಾ ಇದ್ದೀವಿ, ಇವತ್ತಿನ ದಿನ ದೇವರ ಸಂದೇಶ ನನಗೆ ಏನಾಗಿದೆ ಎಂಬುದಾಗಿ ನಾವೇನ್ ಮಾಡಬೇಕು ಪ್ರಿಯರೇ?
ಆಲಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಜನರಿಗೆ ಪರಿಚಯ ಮಾಡ್ತಾ ಇದ್ದಾನೆ. ಆ ಯೇಸು ಕ್ರಿಸ್ತನಲ್ಲಿಯೇ ಹೊರತು ಬೇರೆ ಎಲ್ಲಿಯೂ ಕೂಡ ನಿಮಗೆ ಏನ್ ಸಿಗೋದಿಲ್ಲ, ಮುಕ್ತಿ ಎನ್ನುವಂಥದ್ದು ಸಿಗುವುದಿಲ್ಲ ಎಂಬುದಾಗಿ ಪ್ರಿಯರೇ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾ ಏನ್ ಹೇಳಿದೆ, ವೇದಗಳು ಕೂಡ ಯೇಸು ಕ್ರಿಸ್ತನ ಕುರಿತಾಗಿ ಹೌದನ್ಬೇಕು, ಚರಿತ್ರೆ ಕೂಡ ಹೌದನ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಬೈಬಲ್ ಸತ್ಯವೇದ ಕೂಡ ಹೌದು ಅನ್ಬೇಕು. ಹಲ್ಲೆಲೂಯಾ. ಮೇನ್ ಇವತ್ತಿನ ದಿನ ಸೈನ್ಸ್ ಯುಗ ಅಂತೀವಿ ನಾವು. ಏನಿದು ಕಂಪ್ಯೂಟರ್ ಯುಗ. ಹಲ್ಲೆಲೂಯಾ. ಆ ಸೈನ್ಸ್ ಕೂಡ ಏನನ್ಬೇಕು, ಹೌದು ಅನ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಯೇಸು ಕ್ರಿಸ್ತನು ಯಾರು ಅಂದ್ರೆ ಅನೇಕರು ಹೇಳ್ತಾರೆ, ಯೇಸು ಕ್ರಿಸ್ತನು ದೇವರ ಕುಮಾರ, ಮನುಷ್ಯ ಕುಮಾರ, ನೀತಿವಂತನು, ಒಳ್ಳೆಯ ಬೋಧಕನು, ಆತನು ಮಾಡಿದ ಹಾಗೆ ಬೋಧನೆ ಯಾರೂ ಮಾಡಿಲ್ಲ, ಒಳ್ಳೆಯ ಸಮರಿಯನು. ಹಲ್ಲೆಲೂಯಾ. ಇಸ್ರಾಯೇಲಿನಲ್ಲಿ ದೇಶದಲ್ಲಿ ಹುಟ್ಟಿದಂತ ಒಬ್ಬ ಗುರು ಅಂತಾರೆ. ಹಲ್ಲೆಲೂಯಾ. ಒಬ್ಬ ಪ್ರವಾದಿ ಅಂತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಅನೇಕರು ಬಹಳ ಕೀಳಾಗಿ ಮರಿಯಳ ಪುತ್ರನಲ್ಲವೇ ಯೇಸು ಅಂತೇಳಿ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೂರು ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ನಾನೇನ್ ಮಾಡ್ತೀನಿ ನಿಮ್ ಜೊತೆಗೆ ಇವತ್ತಿನ ದಿನ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಮೊಟ್ಟ ಮೊದಲನೇದಾಗಿ ನೀವು ಕೊಡುವಂತ ಒಂದು ಆನ್ಸರ್, ಉತ್ತರ ಏನಾಗಿರ್ಬೇಕು, ಯೇಸು ಕ್ರಿಸ್ತನು ವಾಕ್ಯವೆನ್ನುವ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಏನಾಗಿದ್ದಾನೆ, ವಾಕ್ಯವೆನ್ನುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವೇದಗಳು ಹೇಳ್ತವೆ ಏನಂತ ಹೇಳ್ತವೆ, ಶಬ್ದೋ ಬ್ರಹ್ಮ, ವಾಕ್ಯೋ ಬ್ರಹ್ಮ ಅಂತೇಳಿ. ಹಲ್ಲೆಲೂಯಾ. ಅಂದ್ರೆ ವಾಕ್ಯವೇ ದೇವರು, ಶಬ್ದವೇ ದೇವರು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕಗಳೆಲ್ಲ ಉಂಟಾಗುವುದಕ್ಕಿಂತ ಮುಂಚೆ ಏನಿತ್ತಪ್ಪ, ಹಲ್ಲೆಲೂಯಾ, ಏನಿತ್ತು ಅಂತೇಳಿ ನೀವು ಶಾಸ್ತ್ರಗಳನ್ನ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ಪಂಡಿತರನ್ನ ನೀವು ಒಂದು ವೇಳೆ ನಿಮ್ಮ ಆಸಕ್ತಿಯಿಂದ ನೀವು ಕೇಳಿದ್ರೆ ಅವ್ರು ಹೇಳುವಂತ ಮಾತುಗಳು ಏನಂದ್ರೆ ಪ್ರಿಯರೇ, ಅವ್ರು ಏನಂತ ಹೇಳ್ತಾರಂದ್ರೆ, ಈ ಒಂದು ಭೂಲೋಕ ಇವೆಲ್ಲವುಗಳು ಉಂಟಾಗುವುದಕ್ಕಿಂತ ಮುಂಚೆ ಶಬ್ದ ಇತ್ತು, ಓಂಕಾರ ಇತ್ತು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಏನಂತಿತ್ತು, ಓಂ 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 ಅಂತಾರಲ್ಲ. ಹಲ್ಲೆಲೂಯಾ. ಏನಿತ್ತು, ಓಂ ಇತ್ತು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಂ ಅಂದ್ರೆ ಏನಂತ, ಶಬ್ದ. ಹಲ್ಲೆಲೂಯಾ. ಓಂ ಅಂದ್ರೆ ಆದಿಶಕ್ತಿ ಅಲ್ಲ ಮತ್ತೆ. ಹಲ್ಲೆಲೂಯಾ. ಎಲ್ಲರಿಗಿಂತ ದೊಡ್ಡ ಶಕ್ತಿ ಅಪ್ಪ, ಆದಿಶಕ್ತಿ ಅಪ್ಪ. ನೋ 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 ನೋ. ಏನದು, ಓಂ ಅಂದ್ರೆ ಏನು, ಶಬ್ದ, ವಾಕ್ಯ. ಆದಿಶಕ್ತಿ ಅಂದ್ರೆ ಮತ್ತೆ ದೇವತೆ ಅಂತೇಳಿ ತಿಳ್ಕೊಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ತಿಳಿದುಕೊಳ್ಳಾರ್ದಂತವ್ರು ತಿಳ್ಕೊಳ್ರಿ, ತಿಳಿದು ಓದಿದಂತವ್ರು ಯಾರಾದ್ರೂ ಇದ್ರೆ ನಾವೇನ್ ಮಾಡೋಣ, ದೇವರ ವಾಕ್ಯವನ್ನ ಇನ್ನೂ ಆಳವಾಗಿ ನಾವೇನ್ ಮಾಡೋಣ, ಅರ್ಥೈಸಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ಒಂದು ವಿಮರ್ಶೆ ಅಲ್ಲ ಪ್ರಿಯರೇ, ಸತ್ಯವನ್ನ ನಾವೇನ್ ಮಾಡ್ಬೇಕು, ಅನ್ವೇಷಣೆ ಮಾಡ್ಬೇಕು. ಸತ್ಯವನ್ನ ತಿಳಿದುಕೊಳ್ಳಲಾರದೆ ಇದ್ರೆ ನಾವೇನಾಗ್ತೀವಿ, ನರಕಕ್ಕೆ ಹೋಗುವಂತದ್ದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಿತ್ತು, ಮೊಟ್ಟ ಮೊದಲನೇದಾಗಿ ಏನಿತ್ತು ಅಂತ ಹೇಳ್ತಾರೆ ಅವರು, ಓಂಕಾರ, ಶಬ್ದ, ಪ್ರಣವ, ಸ್ವರ ಬ್ರಹ್ಮ, ನಾದ ಬ್ರಹ್ಮ. ಇವೆಲ್ಲವುಗಳು ಎಲ್ಲವೂ ಏನಲ್ಲ, ಸೈನೋನಿಮ, ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿರುವಂತದ್ದು ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಿಮ್ಮನ್ನು ಕೇಳಿದರೆ ಆತನನ್ನ ನೀವು ಏನಂತ ಹೇಳ್ಬೇಕು, ವಾಕ್ಯವೆನ್ನುವಂತ ದೇವರೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಎಲ್ಲರೂ ಚಪ್ಪಳೆ ಹೊಡೆದು ದೇವರನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕಗಳು ಉಂಟಾಗುವುದಕ್ಕಿಂತ ಮುಂಚೆ ಪ್ರಿಯರೇ, ಅಕಾರ್ಡಿಂಗ್ ಟು ದ ಹಿಬ್ರೂ ಬೈಬಲ್ ನಾವು ನೋಡ್ತಾ ಇದ್ದೇವೆ, ಶೂನ್ಯ ಏನಿತ್ತಂತೆ, ಶೂನ್ಯ, ಏನು ಇಲ್ಲ. ಇಬ್ರು ಭಾಷೆಯಲ್ಲಿ ಅದಕ್ಕೆ ಬಾರ ಎಂಬುದಾಗಿ ಹೇಳ್ತಾರೆ. ದೇರ್ ಇಸ್ ನೋ ಎನಿಥಿಂಗ್. ಹಲ್ಲೆಲೂಯಾ. ಅಲ್ಲಿ ಏನೂ ಇರಲಾರದಂತ ಒಂದು ಸ್ಥಳದಲ್ಲಿ ಏನಿತ್ತಂತೆ, ಶಬ್ದ ಇತ್ತು. ಹಲ್ಲೆಲೂಯಾ. ಏನೂ ಇರಲಾರದಂತ ಒಂದು ಸಮಯದಲ್ಲಿ, ಇನ್ನು ಭೂಮಿ ಇಲ್ಲ, ಆಕಾಶ ಇಲ್ಲ, ಮನುಷ್ಯರಿಲ್ಲ, ದೇವದೂತರು ಇಲ್ಲ, ಪರಲೋಕ ಇಲ್ಲ, ಯಾವುದೂ ಇಲ್ಲ. ಹಲ್ಲೆಲೂಯಾ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇನ್ ದ ಬಿಗಿನಿಂಗ್ ಗಾಡ್ ಎಂಬುದಾಗಿ ಸ್ಟಾರ್ಟ್ ಆಗುತ್ತೆ. ಏನಂತ ಹೇಳಿ,
ಆದಿಯಲ್ಲಿ ದೇವರು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ವಾಕ್ಯ. ಹಲ್ಲೆಲೂಯ. ವಾಕ್ಯವೇ ದೇವರು. ದೇವರು ಅಂದ್ರೆ ಬೇರೆ ಅಲ್ಲ, ವಾಕ್ಯ ಅಂದ್ರೆ ಬೇರೆ ಅಲ್ಲ, ಎರಡು ಕೂಡ ಒಂದೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ ಪ್ರಿಯರೇ, ಏನೂ ಇರಲಾರದ ಒಂದು ಶೂನ್ಯದಲ್ಲಿ ಏನಿತ್ತಂತೆ? ಶಬ್ದ ಇತ್ತು, ವಾಕ್ಯ ಇತ್ತು. ಹಲ್ಲೆಲೂಯ. ಆ ವಾಕ್ಯ ಯಾರು ಎಂಬುದಾಗಿ ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಬೇಕು. ಹಲ್ಲೆಲೂಯ. ಈ ಮಾತು ಸೈನ್ಸ್ ಕೂಡ ಒಪ್ಪಿಕೊಳ್ಳುತ್ತೆ, ಚರಿತ್ರೆ ಕೂಡ ಒಪ್ಪಿಕೊಳ್ಳುತ್ತೆ, ವೇದಗಳು ಕೂಡ ಒಪ್ಪಿಕೊಳ್ಳುತ್ತೆ, ಸತ್ಯವೇದ ಕೂಡ ಏನಾಗುತ್ತೆ? ಒಪ್ಪಿಕೊಳ್ಳುವಂತದ್ದಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಶೂನ್ಯದಲ್ಲಿ ದೇವರು ಇದ್ದಾನೆ ಅಂತೇಳಿ ನಮ್ಗೆ ಗೊತ್ತಾಯ್ತು, ಶಬ್ದ ಇದ್ದಾನೆ ಅಂತೇಳಿ ಗೊತ್ತಾಯ್ತು. ದೇವರು ಎಲ್ಲಿದ್ದ, ಹೆಂಗಿದ್ದ ಎಂಬುದಾಗಿ ನಮ್ಗೆ ಬೇಕಲ್ಲ ಆಧಾರಗಳು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ಇರ್ಬೇಕಾದ್ರೆ ಒಂದು ಸ್ಥಳ ಬೇಕಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಶಬ್ದಕ್ಕೆ ಸ್ಥಳ ಬೇಕಾ? ಶಬ್ದ ವಾಸ ಮಾಡಕ್ ಸ್ಥಳ ಬೇಕಾ? ಬೇಕಾಗಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಒಂದು ಶೂನ್ಯದಲ್ಲಿ ದೇವರು ಹೆಂಗಿದ್ದಂತೆ? ಶಬ್ದವಾಗಿದ್ದ, ವಾಕ್ಯವಾಗಿದ್ದ, ಓಂಕಾರನಾಗಿದ್ದ. ಹಲ್ಲೆಲೂಯ. ಪ್ರಣವನಾಗಿದ್ದ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವೆನ್ನುವಂತ ದೇವರು ಯಾರೆಂಬುದಾಗಿ ನಾವೇನ್ ಮಾಡಬೇಕು? ತಿಳಿದುಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ವೇದಗಳು ಏನಂತ ಹೇಳ್ತವೆ? ಆ ಶಬ್ದ, ಆ ವಾಕ್ಯ ನಜರೇತಿನ ಯೇಸು ಕ್ರಿಸ್ತನೇ ಆಗಿದ್ದಾನೆ ಅಂತ ಹೇಳಿ. ನಾನ್ ದಿನಕರ ಹೇಳ್ತಾ ಇಲ್ಲ, ಇದು ಪ್ರಬೋಧ ರತ್ನಾಕರ ಪುಸ್ತಕ. ಆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದ್ರಿ. ಬೇಕಾದ್ರೆ ನೀವು ಲೆಟರ್ ಬರ್ರಿ ಚೆನ್ನೈಗೆ ಲೆಟರ್ ಬರೆದ್ರೆ, ಅಲ್ಲಿ ಮೈಲಾಪುರ ಏನೋ ಒಂದು ಸ್ಥಳ ಇದೆ, ಅಲ್ಲಿ ರಾಮಕೃಷ್ಣ ಮಿಷನ್ ಅವರ ಪಬ್ಲಿಕೇಶನ್ಸ್ ಬುಕ್ಸ್ ಇದಾವೆ. ಪ್ರಬೋಧ ರತ್ನಾಕರ ಎನ್ನುವಂತ ಪುಸ್ತಕವನ್ನ ನೀವು ತೆಗೆದುಕೊಂಡು ಓದಿದ್ದೆ ಆದ್ರೆ ಅದು ಬರೆದಿರ್ತಕ್ಕಂಥವ್ರು ಯಾರು ಪ್ರಿಯರೇ? ಸ್ವಾಮಿ ವಿವೇಕಾನಂದ. ಹಲ್ಲೆಲೂಯ. ಯಾರು? ಸ್ವಾಮಿ ವಿವೇಕಾನಂದ. ಆ ಸ್ವಾಮಿ ವಿವೇಕಾನಂದ ಸ್ವಾಮೀಜಿ ಹೇಳ್ತಾರೆ, ಆ ಒಂದು ಪ್ರಬೋಧ ರತ್ನಾಕರ ಪುಸ್ತಕದಲ್ಲಿ ಏನಂತ ಹೇಳ್ತಾರಂದ್ರೆ, ಆ ತನ್ನ ಶಿಷ್ಯರೊಂದಿಗೆ ಕೂಡಿ 1000 ಐಲ್ಯಾಂಡ್ ಪಾರ್ಕ್ ಎನ್ನುವಂತ ಒಂದು ಸ್ಥಳಕ್ಕೆ ಅಲ್ಲಿ ಆಶ್ರಮ ಮಾಡಿಕೊಂಡು ಇರಬೇಕಾದ್ರೆ ತನ್ನ ಶಿಷ್ಯರನ್ನ ಮುಂದೆ ಕೂಡಿಸಿ ಸ್ವಾಮೀಜಿಯವರು ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯ. ಆ ಬುಕ್ಕದಲ್ಲಿ ಹಂಗೆ ಐತೆ ಅದು. ಹಲ್ಲೆಲೂಯ. ನಾನೇನು ಆ ಕಡೆ ಈ ಕಡೆ ಹೇಳಿ ನಾನೇ ನಿಮ್ನೇನು ಇದು ಮಾಡಬೇಕಾಗಿರುವಂತದ್ದು ಇಲ್ಲ. ಆ ಬುಕ್ದಾಗ ಏನಿದೆನೋ ಅದನ್ನೇ ಹೇಳುವಂಥದ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಬೇಕಾದ್ರೆ ಇವತ್ತಿಗೂ ಕೂಡ ಅದೇನಿದೆ ಪಬ್ಲಿಕೇಶನ್ ನಿಮಗೆ ಸಿಗುತ್ತೆ, ನೀವು ಬೇಕಾದ್ರೆ ತರಿಸ್ಕೊಂಡು ಅದನ್ನ ಓದ್ರಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಬರೆದಿರ್ತಕ್ಕಂಥ ಮಾತುಗಳು ಏನಂದ್ರೆ ಪ್ರಿಯರೇ, ಸ್ವಾಮೀಜಿಯವರು ಆ ಒಂದು ಸಹಸ್ರ ನಾಮ ದ್ವೀಪ ಎನ್ನುವಂತ ಪಾರ್ಕ್ಗೆ ಹೋದಂತ ಸಮಯದಲ್ಲಿ ಶಿಷ್ಯರೊಂದಿಗೆ ಮಾತಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ತೆಗೆದುಕೊಂಡಿರತಕ್ಕಂಥ ಅಂಶ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಹಲ್ಲೆಲೂಯ. ಜಾನ್ ಸುವಾರ್ತೆ ಎಂಬುದಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಆ ಜಾನ್ ಸುವಾರ್ತೆ ಬೇರೆ ಯಾವುದೂ ಅಲ್ಲ, ಯೋಹಾನನು ಬರೆದಿರ್ತಕ್ಕಂಥ ಸುವಾರ್ತೆ ಪ್ರಿಯರೇ. ಅಲ್ಲಿ ಸ್ವಾಮೀಜಿಯವರು ಹೇಳ್ತಾ ಹೋಗ್ತಾರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬಾತನ ಮೂಲಕವಾಗಿಯೇ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಅಂತೇಳಿ ಹೇಳ್ಕೊಂತ ಬಂದು ಆ ವಾಕ್ಯವೆಂಬಾತನೇ ನರ ಅವತಾರಿಯಾಗಿ ನಜರೇತಿನಲ್ಲಿ ಹುಟ್ಟಿ ಬಂದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾರು ನಜರೇತಿನಲ್ಲಿ ಹುಟ್ಟಿ ಬಂದಿರುವಂತಾತನು? ಯಾರು? ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರಿಯರೇ. ಸ್ವಾಮೀಜಿಯವರು ಹೇಳ್ತಾರೆ ಪ್ರಿಯರೇ, ಏನ್ ಹೇಳ್ತಾರಂದ್ರೆ, ಆ ಪರಬ್ರಹ್ಮನನ್ನ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆತನ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪರಮ ಪುತ್ರನನ್ನು ನಾವು ತಿಳಿದುಕೊಂಡ್ರೆ ಪರಮ ಪಿತನನ್ನ ನಾವು ಏನಾಗ್ತೀವಿ? ಸೇರಿಕೊಳ್ತೀವಿ ಅಂತೇಳಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇದೇನು ಹುಚ್ಚು ಮಾತಾ? ಯಾರೋ ಒಬ್ರು ಯಾವ್ದೋ ಒಂದು ಊರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೇಳಿರುವಂತ ಮಾತಾ? ಹಲ್ಲೆಲೂಯ. ಯಾರು ಹೇಳಿರುವಂತ ಮಾತು? ಭಾರತ ದೇಶದ ಒಂದು ಹಿಂದೂ ಧರ್ಮವನ್ನ ಜಗತ್ತಿಗೆ ಸಾರಿ ಹೇಳಿರುವಂತ ಉಕ್ಕಿನ ಪಿಂಡ ಯಾವ್ದ? ಉಕ್ಕಿನ ಪಿಂಡ ಸ್ವಾಮಿ ವಿವೇಕಾನಂದ. ಹಲ್ಲೆಲೂಯ. ಅವರು ಹೇಳಿರುವಂತ ಮಾತು ಪ್ರಿಯರೇ. ಹಲ್ಲೆಲೂಯ. ಇವತ್ತಿಗೂ ಕೂಡ ಇದಾವೆ ಪ್ರಿಯರೇ. ಜ್ಞಾನ ದೀಪ ಗ್ರಂಥದಲ್ಲಿ ಪ್ರಥಮ ಒಂದು ಏನಂತ ಹೇಳಿದ್ರೆ ಪಬ್ಲಿಕೇಶನ್ ಅಲ್ಲಿ
ಅವ್ರು ಹೇಳ್ತಾರೆ ಏನೆಂಬುದಾಗಿ 1963ನೇ ಇಸ್ವಿಯಲ್ಲಿ ಅದೇನಾಗಿದೆ ಪಬ್ಲಿಷ್ ಆಗಿರುವಂತ ಮಾತುಗಳು. ಒಂದು ವೇಳೆ ಯೇಸು ಕ್ರಿಸ್ತನ ಕಾಲದಲ್ಲಿ ನಾನೇನಾದ್ರೂ ಇದ್ದಿದ್ರೆ, ಏನಂತೆ, ಒಂದು ವೇಳೆ ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ಯಾಲೆಸ್ತೇನಿನಲ್ಲಿ ನಾನು ಏನಾದರೂ ಜೀವಿಸಿದ್ದರೆ ನಾನು ಯೇಸು ಕ್ರಿಸ್ತನ ಪಾದಗಳನ್ನ ನೀರಿನಿಂದ ತೊಳಿತಾ ಇದ್ದಿಲ್ಲ, ಹಾಲಿನಿಂದ ತೊಳಿತಾ ಇದ್ದಿಲ್ಲ, ಹಲ್ಲೆಲೂಯಾ, ಯಾವುದೋ ಹಣ್ಣಿನ ರಸದಿಂದ ತೊಳಿತಾ ಇದ್ದಿಲ್ಲ, ಇನ್ನ ಯಾವ್ದು ಕೆಮಿಕಲ್ ಹಾಕಿ ನಾನು ತೊಳಿತಾ ಇದ್ದಿಲ್ಲ. ನಾನು ಹೆಂಗ ತೊಳಿತಿದ್ದಂದ್ರೆ ನನ್ನ ಹೃದಯದ ರಕ್ತದ ಮೂಲಕವಾಗಿ ಯೇಸು ಕ್ರಿಸ್ತನ ಪಾದಗಳನ್ನು ನಾನು ತೊಳಿತಿದ್ದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ನನ್ನ ಪ್ರಾಣವನ್ನು ಕೊಟ್ಟಾದ್ರೂ ಸರಿ ನಾನು ಯೇಸು ಕ್ರಿಸ್ತನ ಪಾದಗಳನ್ನ ತೊಳಿತಿದ್ನಂತೇಳಿ ಅರ್ಥ ಇರೋದ್ರ ಅರ್ಥ ಏನ್ ಬೇರೆನಾ? ಗುಂಡಿಗೆ ಕಿತ್ತಿ ಕೊಡ್ಬೇಕಂದ್ರೆ ಪ್ರಾಣ ಹೋಗ್ಬೇಕಲ್ಲ. ಅಂದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ನನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ನಾನೇನ್ ಮಾಡ್ತೀನಿ, ಆತನನ್ನ ಹಿಂಬಾಲಿಸುತ್ತಿದ್ದೆ ಅಂತ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ಸಮಯದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಸ್ವಾಮೀಜಿ ಅವರು, ಏನಂದ್ರೆ, ನಾನು ಯೇಸು ಕ್ರಿಸ್ತನನ್ನ ಸ್ವೀಕರಿಸುವುದೇ ಆದರೆ, ಏನಂತೇಳಿ, ನಾನು ಯೇಸು ಕ್ರಿಸ್ತನನ್ನ ಸ್ವೀಕರಿಸುವುದೇ ಆದರೆ ನಾನು ಆತನನ್ನ ಪರಮ ಪೂಜ್ಯ ದೇವರೇ ಎಂಬುದಾಗಿ ನಾನು ಸ್ವೀಕರಿಸಿ ಪೂಜಿಸಿ ಆರಾಧಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸ್ಥಾನವನ್ನು ಕೊಟ್ಟಿದ್ದಾನೆ ಸ್ವಾಮಿ ವಿವೇಕಾನಂದ ಅವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಕಡೆ ಹೇಳ್ತಾರೆ, ಏಳಿರಿ ಎದ್ದೇಳಿರಿ ಭಾಗ 5ನೇ ಒಂದು ಪುಸ್ತಕದಲ್ಲಿ ಅವರು ಹೇಳ್ತಾರೆ ಪ್ರಿಯರೇ, ಅಯ್ಯೋ ಅಯ್ಯೋ, ಯೇಸು ಕ್ರಿಸ್ತನ ಶೀಲ ಸೌಂದರ್ಯದ ಬಗ್ಗೆ ಮಾತನಾಡುವ ಹಿಂದೂಗಳನ್ನ ನೋಡಿ ನನಗೆ ಬಹಳ ನೋವಾಗುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶೀಲ ಸೌಂದರ್ಯದ ಬಗ್ಗೆ ಅತಿ ಕೀಳಾಗಿ ಮಾತನಾಡುವಂತ ಮತೋನ್ಮಾದಿಗಳು, ಧರ್ಮ ಪ್ರವೀಣರನ್ನು ನೋಡಿ ನನಗೆ ಬಹಳ ನೋವಾಗುತ್ತೆ. ಅವರು ತಿಳಿದುಕೊಂಡಿಲ್ಲ, ತಿಳಿದುಕೊಂಡ್ರೆ ಯೇಸುಗೆ ಏನೂ ಅನ್ನಲ್ಲ. ಹಲ್ಲೆಲೂಯಾ. ತಿಳಿಯಲಾದ್ರೆ ನಾಶವಾಗಿ ಹೋಗ್ತಾ ಇದಾರಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದರ ಒಂದೇನು ಪ್ರಿಯರೇ, ಆತ್ಮದ ಆಕ್ರಂದನದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ವಾಮಿ ವಿವೇಕಾನಂದ ಅವರು 1000 ಐಲ್ಯಾಂಡ್ ಪಾರ್ಕ್ ನಲ್ಲಿ ಕೂತಿರುವಂತ ಸಮಯದಲ್ಲಿ, ಸಹಸ್ರ ದ್ವೀಪ ಎನ್ನುವಂತ ಪಾರ್ಕ್ ನಲ್ಲಿ ಕೂತಿರುವಂತ ಸಮಯದಲ್ಲಿ ಪ್ರಿಯರೇ, ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ಓಂಕಾರನಿದ್ದ, ಆ ಓಂಕಾರನನ್ನ ನಾವು ಆತನ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಪರಮ ಪಿತನನ್ನ ನಾವು ಹೋಗ್ಬೇಕು, ಆತನ ಹತ್ರಕ್ಕೆ ಹೋಗ್ಬೇಕಾದ್ರೆ ಪರಮ ಪುತ್ರನೇ ಧರೆಗೆ ಇಳಿದು ಬರಬೇಕು ಅಂತೇಳಿ ಯಾರು ಹೇಳಿದ್ರು ಪ್ರಿಯರೇ, ಸ್ವಾಮಿ ವಿವೇಕಾನಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಯೇಸು ಕ್ರಿಸ್ತನು ಪರಲೋಕದಲ್ಲಿಯೇ ಇದ್ದಿದ್ರೆ ಆತನು ಏನಾಗ್ತಾ ಇದ್ದಿಲ್ಲ, ಏನಾಗ್ತಾ ಇದ್ದಿಲ್ಲ, ದೇವ ಕುಮಾರನು ಆಗ್ತಾ ಇದ್ದಿಲ್ಲ. ಹಲ್ಲೆಲೂಯಾ, ಮನುಷ್ಯ ಕುಮಾರನು ಆಗ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಆತನ ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ಆತನು ಏನಾಗಿದ್ದಾನೆ, ದೇವರ ಕುಮಾರ ಎನ್ನುವಂತ ಪಟ್ಟವನ್ನ ಏನ್ ಮಾಡಿದ್ದಾನೆ ಪ್ರಿಯರೇ, ಆ ಒಂದು ಪದವಿಯನ್ನ, ಒಂದು ಏನಂತ ಹೇಳ್ತೇವೆ, ಮಣ್ಣಿನ ಮಗ ಅಂತ ಹೇಳ್ತಾರಲ್ಲ, ಏನಂತಾರ ಅದಕ್ಕೆ, ಬಿರುದು. ಹಲ್ಲೆಲೂಯಾ. ಆ ಬಿರುದನ್ನ ಹೊಂದಿದ್ದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಕ್ರಿಸ್ತನು ಓಂಕಾರ ಸ್ವರೂಪನಾಗಿರುವಂತ ದೇವರು, ಪ್ರಣವನಾಗಿರುವಂತ ದೇವರು, ಶಬ್ದನಾಗಿರುವಂತ ದೇವರು ಆತನೇ, ಅನ್ಯ ಮಾರ್ಗಗಳು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಾವು ಹಿಂದೂಗಳು ಆರಾಧನೆ ಮಾಡಿ ಹುಡುಕುವಂಥದ್ದು, ಆ ಒಂದು ಪ್ಯಾಲೆಸ್ತೇನಿನಲ್ಲಿರ್ತಕ್ಕಂಥ ಇಸ್ರಾಯೇಲರು ಆರಾಧನೆ ಮಾಡಿ ಹುಡುಕುವಂಥದ್ದು ಎರಡೂ ಕೂಡ ಒಂದೇ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳಲಾರದೆ ಇದ್ರೆ ಯಾರು ಕೂಡ ಏನಾಗಲ್ಲ, ಸತ್ಯವನ್ನ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವು ಮುಂಜಾನೆ ಎದ್ದ ತಕ್ಷಣ ವೇದಗಳು ಹೇಳ್ತವೆ ಏನಂತೇಳಿ, ಮುಂಜಾನೆ ಎದ್ದ ತಕ್ಷಣ ಕೆಲವು ಜನರು ನಾರಾಯಣ ನಾರಾಯಣ ನಾರಾಯಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಿಳ್ಕೊಬೇಕು, ಅರ್ಥ ತಿಳ್ಕೊಬೇಕು. ದಿನಾಂಕ ಅಂದ್ರೆ ಏನರ್ಥ, ಸೂರ್ಯ ಅಂತೇಳಿ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಿನಾಂಕ ಅಂದ್ರೆ ಏನರ್ಥ, ಸೂರ್ಯ. ನಾರಾಯಣ 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 ಅಂದ್ರೆ ಏನರ್ಥ ಅಂದ್ರೆ, ಸಮುದ್ರದ ನೀರಿನ ಅಲೆಗಳ ಮೇಲೆ ಅಲ್ಲಾಡುವವನೇ ನಾರಾಯಣನು. ಹಲ್ಲೆಲೂಯಾ. ಸಮುದ್ರದ ನೀರಿನ ಅಲೆಗಳ ಮೇಲೆ ಅಲ್ಲಾಡುವಂತವರು ಯಾರು? ಪರಿಶುದ್ಧಾತ್ಮ ದೇವರು ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಜಲ ಸಮೂಹಗಳ ಮೇಲೆ ಪವಿತ್ರ
ಪವಿತ್ರಾತ್ಮನು ಏನ್ ಮಾಡ್ತಾ ಇದ್ದಂತೆ? ಅಲ್ಲಾಡುತ್ತಾ ಇದ್ದನು. ಅದೇ 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಇವರು ನಾರಾಯಣ 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 ಎಂಬುದಾಗಿ ತಿಳಿಯಲಾರದನ್ನ ಯಾವುದನ್ನ ಆರಾಧನೆಯನ್ನ ಮಾಡ್ತಾ ಇದ್ದಾರೋ ಆ ನಾರಾಯಣನೇ ಪರಿಶುದ್ಧನಾಗಿರುವಂತ ಯೇಸು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 3ನೇ ಅಧ್ಯಾಯ 5ನೇ ವಚನ ಇವ್ರು ಹೇಳುವಂತದ್ದೇನ? ನಾರಾಯಣನೇ ಸೃಷ್ಟಿಯನ್ನ ಮಾಡಿದ. ನಾವೇನು ಅಲ್ಲ ಅನ್ನಕತ್ತೀವ? ನಾರಾಯಣನೇ ಮಾಡಿದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇ ಅಧ್ಯಾಯ 5ನೇ ವಚನ ಏನಿದೆ ನೋಡ್ರಿ. ಪೇತ್ರ ಅದೇನೆಂದರೆ ಹಾ ಹಲ್ಲೆಲೂಯಾ, ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ವಾಕ್ಯದ ಮೂಲಕವಾಗಿ ನೀರಿನಿಂದ ಏನಾದವು? ಉಂಟಾದವು. ನೀರಿನ ಮೇಲೆ ಅಲ್ಲಾಡುವಂತಾತನ ಮೂಲಕವಾಗಿ ಏನಾಯ್ತು ಪ್ರೇರೆ? ಅದು ಉಂಟಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾರಾಯಣ ಅಂದ್ರೆ ಅರ್ಥ ಏನು? ನೀರಿನ ಮೇಲೆ ಅಲ್ಲಾಡುವವನು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗಲೂ ನನ್ನ ಸಭೆಗೋಸ್ಕರವಾಗಿ ಹಲ್ಲೆಲೂಯಾ ಯೇಸು ಕ್ರಿಸ್ತನ ಒಬ್ಬ ಸೈನಿಕ ಸೇವಕನಾಗಿ ನಾನೇನ್ರಿ ಸತ್ಯವನ್ನು ತಿಳ್ಕೊಬೇಕು. ನಾವು ಸತ್ಯವನ್ನು ತಿಳ್ಕೊಳ್ಳೋದ್ರಪ್ಪ ಏನು ಕೂಡ ನಮ್ಗೇನಾಗಲ್ಲ, ಪ್ರಯೋಜನ ಆಗಲ್ಲ. ನಾನಷ್ಟೇ ಮಾತ್ರ ತಿಳ್ಕೊಳ್ಳೋದಲ್ಲ, ನಾವೆಲ್ಲರೂ ಏನ್ ಮಾಡ್ಬೇಕು? ಸತ್ಯವನ್ನ ತಿಳ್ಕೊಳ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ ಅದೇ ರೀತಿಯಾಗಿ 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀರಿನ ಮೇಲೆ ಅಲ್ಲಾಡುವಂತ ಆತನ ಮೂಲಕವಾಗಿಯೇ ಸಮಸ್ತವು ಉಂಟಾಯಿತು. ಆ ವಾಕ್ಯವೆನ್ನುವಂತ ಯೇಸು ಕ್ರಿಸ್ತನ ಮೂಲಕವಾಗಿಯೇ, ನಾರಾಯಣನ ಮೂಲಕವಾಗಿಯೇ ಸಮಸ್ತವು ಕೂಡ ಉಂಟಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ. ನಾ ಅವಾಗಲೇ ಹೇಳಿದ್ನೆ, ಕೂಡಲೆತ್ತು ನಂಬಿದಂಗೆ ಎಲ್ಲವುಗಳನ್ನು ನಾವು ನಂಬುವಂತವ್ರು ಅಲ್ಲ. ಹಲ್ಲೆಲೂಯಾ. ಸತ್ಯವನ್ನ ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಸತ್ಯವನ್ನ ಅನ್ವೇಷಣೆ ಮಾಡುವಂತ ಕ್ರಿಸ್ತನ ಸಭೆ ಇದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಗೋವಿಂದ ಗೋವಿಂದ ಗೋವಿಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನು ಹೇಳ್ರಿ ಪಂಪತಿಕಾರೆ? ಗೋವಿಂದ ಗೋವಿಂದ ಗೋವಿಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗೋವಿಂದ ಹೆಸರಿನಲ್ಲಿ ಅರ್ಥ ಐತೆ. ಅದು ಏನದು? ಗೋವನ್ನ ವಿಂದುವಾಗಿ ಭುಜಿಸಿದಂತವನೇ ಗೋವಿಂದ. ಹಲ್ಲೆಲೂಯಾ. ಗೋವನ್ನ ವಿಂದುವಾಗಿ ಭುಜಿಸಿದಂತವರು ಯಾರು ಚರಿತ್ರೆಯಲ್ಲಿ ಇದ್ದಾರಾ? ಯಾರಿದ್ದಾರೆ? ಯೆಹೋವನ ದೇವರ ಹೊರತಾಗಿ ಗೋವನ್ನ ವಿಂದುವಾಗಿ ಭುಜಿಸಿದಂತವರು ಯಾರಿದ್ದಾರೆ ಪ್ರಿಯರೇ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 18ನೇ ಅಧ್ಯಾಯ ಆದಿಕಾಂಡ ವಾಕ್ಯ ಓದ್ರಲ್ಲಿ ದೇವರು ಯೆಹೋವನು ಏನ್ ಮಾಡ್ತಾನೆ? ಅಬ್ರಹಾಮನ ಬಳಿಗೆ ಬಂದಂತ ಸಮಯದಲ್ಲಿ ಅಬ್ರಹಾಮನಿಗೆ ಮಕ್ಕಳಿರಲಾರದಂತ ಒಂದು ಸ್ಥಿತಿಯಲ್ಲಿರುವಂತ ಸಮಯದಲ್ಲಿ ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮ ದೂರದಿಂದ ನೋಡಿ ಅಯ್ಯೋ ಅಯ್ಯೋ ದೇವರು ಬಂದಿದ್ದಾನೆ, ಸತ್ಪುರುಷರು ಬಂದಿದ್ದಾರೆ ಎಂಬುದಾಗಿ ಅವರನ್ನ ದೂರದಿಂದ ಒಡೆ 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 ಹೋಗಿ ಏನ್ ಮಾಡ್ತಾನೆ? ಕರ್ಕೊಂಡ್ಬರ್ತಾನೆ, ಕುಂದ್ರಿಸ್ತಾನೆ. ಮಧ್ಯಾಹ್ನ ಆಗಿರುತ್ತಾ ಮಮ್ರೆ ತೋಪ ಏನೊಂದು ಸ್ಥಳದಲ್ಲಿ ಇಳ್ಕೊಂಡಿರ್ತಾರ. ಕುಂದ್ರಿಸಿದ ಮೇಲೆ ಹೇಳ್ತಾನೆ, ಅಯ್ಯೋರೇ ಊಟ ಮಾಡ್ಲಾರ್ದೆ ನೀವು ಮುಂದಕ್ಕೆ ಹೋಗ್ಬಾರ್ದು. ನಾವು ಊಟ ಸಿದ್ಧ ಮಾಡೋವರೆಗೂ ನೀವೇನಾಗಬೇಕು? ಇಲ್ಲೇ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ದೇವರು ಕೂಡ ತನ್ನ ಭಕ್ತನ ಮೊರೆಯನ್ನ ಕೇಳಿ ಆಲಿಸಿ ಅವನಲ್ಲಿರ್ತಕ್ಕಂಥ ಒಂದು ಆಸಕ್ತಿಯನ್ನ, ಅವನಲ್ಲಿರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ ಭಕ್ತಿಯನ್ನು ನಾನ್ಯಾಕ ಅಲ್ಲಗಳಿಬೇಕು ಅಂತೇಳಿ ನಿಂತುಕೊಳ್ತಾನೆ, ತಂಗುತ್ತಾನೆ, ದೇವರು ವಿಶ್ರಮಿಸಿಕೊಳ್ತಾನೆ. ಆ ಒಂದು ಸಮಯದಲ್ಲಿ ಪ್ರಿಯರೇ, ಅಬ್ರಹಾಮನು ಓಡಿ ಓಡಿ ಹೋಗಿ ಗೋವುಗಳಲ್ಲಿ ಶ್ರೇಷ್ಠವಾಗಿರುವಂತ ಎಳೆಯ ಕರುವನ್ನು ತೆಗೆದುಕೊಂಡು ಬಂದು ಏನ್ ಮಾಡ್ತಾನೆ? ಅಬ್ರಹಾಮ ಸಾರ ದಂಪತಿಗಳು ಮಾಡಿದಂತ ಸಮಯದಲ್ಲಿ ಅದನ್ನ ಭುಜಿಸಿದಂತ ಆತನೇ ಗೋವಿಂದ, ಯೆಹೋವ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾ, ಗೋವಿಂದ 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 ವರಗಳನ್ನ ಕೊಡುವಂತ ಆತನ ಅಂತ ಹೇಳಿ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ. ಹಲ್ಲೆಲೂಯಾ. ಊಟ ಮಾಡಿದ್ಮೇಲೆ ದೇವರು ಸುಮ್ಮನೆ ಹೋದ್ ನಾನು ಏನ್ ಮಾಡಿದ? ಊಟ ಮಾಡಿದ್ಮೇಲೆ ವರ ಕೊಟ್ಟ. ಹಲ್ಲೆಲೂಯಾ. 25 ವರ್ಷಗಳು ಮಕ್ಕಳಾಗಲಾಗದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅಬ್ರಹಾಮ ಸಾರಾಳಿಗೆ ಅವರ ಭೋಜನವನ್ನ ಮಾಡಿ ಗೋವನ್ನ ವಿಂದುವಾಗಿ ವಿಭಜಿಸಿದಂತ ಪರಮ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಅದನ್ನು ಭುಜಿಸಿದ ನಂತರ ಏನ್ ಮಾಡಿದ ಪ್ರಿಯರೇ? ವರಗಳನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಇಸ್ಸಾಕನು ಹುಟ್ಟುತ್ತಾನೆ ಎಂಬುದಾಗಿ ಹೇಳಿದ. ಇಸ್ಸಾಕನು ನೆಕ್ಸ್ಟ್ ವರ್ಷದಲ್ಲಿ ಏನಾದ ಪ್ರಿಯರೇ? ಹುಟ್ಟಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
ಸತ್ಯವನ್ನ ನಾವು ತಿಳಿದುಕೊಳ್ಬೇಕು. ಸತ್ಯವು ನಮ್ಮನ್ನ ಏನ್ ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಇನ್ನೊಂದು ವಚನ ಬ್ರಾಹ್ಮಣ. ಏನು? ಬ್ರಾಹ್ಮಣ. ಹಲ್ಲೆಲೂಯಾ. ನಾವ್ ಅನ್ಕೊಳ್ತೀವಿ ಬ್ರಾಹ್ಮಣ ಉನ್ನತ ಕ್ಯಾಸ್ಟಿಗೆ ಸೇರಿದವನಪ್ಪ ಅಂತ. ಹಲ್ಲೆಲೂಯಾ. ನಾನು ಹಂಗೆ ಅನ್ಕೊಂಡಿದ್ದೆ ಫಸ್ಟಿಗೆ. ಮತ್ತೆ ಯಾರಿಗೆ ಗೊತ್ತು? ಹಲ್ಲೆಲೂಯಾ. ಮೊದ್ಲು ಯಾರು ಹಿರಿಯರು ಏನು ಹೇಳಿರ್ತಾರೋ ಅದನ್ನೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದ್ರೆ ಪ್ರಿಯರೇ, ಬ್ರಾಹ್ಮಣ ಎನ್ನುವಂತ ಶಬ್ದದ ಅರ್ಥ ಏನದು? ದ್ವಿಜನ್ಮ ಹೊಂದಿದವನು. ಏನು ಪ್ರಿಯರೇ? 2 ಜನ್ಮಗಳುಳ್ಳವನೇ ಬ್ರಾಹ್ಮಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂದೇಶ ಏನ್ರಿ ಫುಲ್ ಡಿಫರೆಂಟ್ ಬರಕತ್ತದ ಅಂತ ಅನ್ಕೊಳಕತ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಏನು? ತಿರುವಳ್ಳೂರು ಏನಂತ ಹೇಳಿದಾನ? ಕಲಿತಿರೋದು ಕಲ್ಲಿನಷ್ಟು, ಕಲಿಯಲಾರದು ಸಾಗರದಷ್ಟು ಅಂತ ಹೇಳಿದಾನ. ಹಲ್ಲೆಲೂಯಾ. ನಾವು ಕಲ್ಲಿನಷ್ಟು ಆದ್ರೂ ಕಲಿಯೋಣ. ಹಲ್ಲೆಲೂಯಾ. ಸ್ವಲ್ಪ ಆದ್ರೂ ಪರಿಪೂರ್ಣವಾಗಿ ನಾವೇನ್ ಮಾಡೋಣ? ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ವಾಕ್ಯವೆನ್ನುವಂತ ದೇವರು, ಆತನ ಮೂಲಕವಾಗಿ ಸಮಸ್ತವು ಉಂಟಾಗಿದೆ ಎನ್ನುವಂತ ಸತ್ಯವನ್ನು ನಾವೇನ್ ಮಾಡ್ಬೇಕು? ಗ್ರಹಿಸಿಕೊಳ್ಬೇಕು. ಹಲ್ಲೆಲೂಯಾ. ಬ್ರಾಹ್ಮಣ ಅಂದ್ರೆ ಏನಂತಂದ್ರೆ ದ್ವಿಜನ್ಮ ಹೊಂದಿದವನೇ, 2 ಜನ್ಮಗಳುಳ್ಳವನೇ ಬ್ರಾಹ್ಮಣ. ಶಾರೀರಿಕವಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತ ಆತನು ಬ್ರಾಹ್ಮಣನಂತೇಳಿ ನಾವು ತಿಳ್ಕೊಂಡಿದ್ದೀವಿ ಇಷ್ಟು ದಿನ. ಹಲ್ಲೆಲೂಯಾ. ಅದನ್ನ ಅಲ್ಲ ಎಂಬುದಾಗಿ ಇವತ್ತಿನ ದಿನ ನಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಶಾರೀರಿಕವಾಗಿ ಅಲ್ಲ, ಏನು 2 ಜನ್ಮ ಉಳ್ಳಂತ ಆತನು ಬ್ರಾಹ್ಮಣ. ಹಲ್ಲೆಲೂಯಾ. ಒಂದೇ ಸರಿ ಹುಡ್ತಾನ ಬ್ರಾಹ್ಮಣನಾಗೋದಕ್ಕೆ ಸಾಧ್ಯವಾಗುತ್ತಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತ ಅಂಶ ಏನಂದ್ರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ನಿಕೋದೇಮನೇ, ನೀನು ತಿರುಗಿ ಏನ್ ಮಾಡ್ಬೇಕು? ಹುಟ್ಟಬೇಕು. ಹಲ್ಲೆಲೂಯಾ. ಹೊಸದಾಗಿ ಪುನಃ ನೀನು ಹುಟ್ಟಬೇಕು. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ ಕಡೆಗೆ ಬರ್ರಿ ನೀವು. ನಿಕೋದೇಮನೇ, ಪುನಃ ತಿರುಗಿ ನೀನು ಏನ್ ಮಾಡ್ಬೇಕು? ಹುಟ್ಟಬೇಕು. ಇಷ್ಟು ದಿನ ನೀನು ದೇವರು ಯಾರು ಎಂಬುದಾಗಿ ತಿಳಿಯಲಾರದೆ ಹೆಂಗೆಂಗೋ ಜೀವನ ಮಾಡಿದ್ದೀವಿ. ಆದ್ರೆ ಈಗ ನೀನು ಪುನಃ ನೀನೇನ್ ಮಾಡ್ಬೇಕು? ಹುಟ್ಟಬೇಕು. ನೀನು ಏನಾಗ್ಬೇಕು? ಪುನಃ ಹುಟ್ಟಬೇಕು. ತಾತ ಆಗಿರ್ತಾನೆ ನಿಕೋದೇಮ. ಏನಾಗಿರ್ತಾನ? ಮುದೇತಾಗಿರ್ತಾನ. ಹಲ್ಲೆಲೂಯಾ. ಇನ್ನ ಏನಂತೀರ ಮಾಡ್ತೀನಿ? ಮುತ್ಯ, ಮುದೇತ, ತಾತ, ಅಜ್ಜ ಹಂಗಾಗಿರ್ತಾನ. ಅಷ್ಟು ವಯಸ್ಸಿಗೆ ಹೋಗಿರ್ತಾನ. ಯಾರು? ನಿಕೋದೇಮ. ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾನ, ಬೋಧಕನೇ, ನೀನು ದೇವರಿಂದ ಬಂದಾತನೆಂಬುದಾಗಿ ನಾನು ಬಲ್ಲೆ. ಯಾಕಂದ್ರೆ ನೀನು ಮಾಡುವಂತ ಅದ್ಭುತ ಆಶ್ಚರ್ಯ ಕಾರ್ಯಗಳು ದೇವರ ಹೊರತಾಗಿ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಯ್ಯೋ, ಮುಂಜಾನೆ ಟೈಮಿಗೆ ಬಂದ್ಬಿಟ್ರಪ್ಪ ಮತ್ತೆ ನಮ್ಮ ಭಕ್ತರು ಏನಾದ್ರಪ್ಪ ಅಂದ್ರ ನನ್ನ ಮೇಲೆ ಇದು ಮಾಡ್ತಾರ ಅಂತೇಳಿ ರಾತ್ರಿ ಟೈಮಿಗೆ ಬಂದ. ನೋಡ್ರಿ ಇಲ್ಲಿ ವಾಕ್ಯದಲ್ಲಿ. ಯಾವಾಗ ಬಂದ್ರಿ ಯೇಸು ಸ್ವಾಮಿ ಹತ್ರ? ರಾತ್ರಿಯಲ್ಲಿ ಬಂದನ. ಮತ್ತೆ ಡೇ ಟೈಮ್ನಾಗ ಬಂದ್ರಪ್ಪ ಅಂದ್ರೆ ಅಯ್ಯೋ ಮತ್ತೆ ಯಾರಾದ್ರೂ ಏನಾದ್ರು ಅಂತಾರೇನಪ್ಪ? ಹಲೋ ಹಲ್ಲೆಲೂಯಾ. ಯಾರಾದ್ರೂ ಏನಾದ್ರು ಅಂತಾರೇನಪ್ಪ? ಇಲ್ಲಿ ಐತಲ್ಲ. ಹಲ್ಲೆಲೂಯಾ. ಮಾದಿಗರ ದೇವರು, ಇನ್ನು ವಿದೇಶಿ ದೇವರು, ಅಮೇರಿಕದ ದೇವರು, ಇಂಗ್ಲೆಂಡ್ ದೇವರು, ಅಯ್ಯೋ ಹೇಳ್ಕೊಂತ ಹೋದ್ರಪ್ಪ ಬಾಳ ಇದಾವ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಹಳ ಮನುಷ್ಯರು ಮಾಡ್ಯಾರ, ದೇವ್ರು ಮಾಡಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ರಾತ್ರಿಯಲ್ಲಿ ಬಂದಿರತಕ್ಕಂತ ನಿಕೋದೇಮ ಸ್ವಾಮಿ ಹತ್ರ ಕೇಳ್ತಾ ಇದ್ದಾನೆ, ನಾನು ಮುಕ್ತಿ ಮಾರ್ಗವನ್ನ ಸೇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಬೋಧಕನೇ? ನನ್ನಲ್ಲಿ ಯಾವ್ದು ಕಡಿಮೆ ಆಗಿದೆ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾರೆ, ಪ್ರಿಯರೇ, ತಿರುಗಿ ಪುನಃ ನೀನು ಹೊಸದಾಗಿ ಹುಟ್ಟಬೇಕು. ಹಲ್ಲೆಲೂಯಾ. ನೀನು ಒಂದು ಜನ್ಮ ಪಡ್ಕೊಂಡಿ ತಾಯಿ ಮೂಲಕವಾಗಿ ಮತ್ತೆ ಪುನಃ ನೀನು ಹುಟ್ಟಬೇಕಂದ್ರೆ ನಾನ್ ಮುದಿಯತಾಗಿನಪ್ಪ, ಮತ್ತೆ ತಾಯಿ ಗರ್ಭದಾಗ ಹೋಗಿ ನಾನು ಹೆಂಗ್ ಹುಟ್ಟಕ್ಕಾಗುತ್ತಪ್ಪ ಅಂತೇಳಿ ಅಂದ. ಯಾರು? ಮುದಿಯತ ನಿಕೋದೇಮ. ಒಬ್ಬ ಏನಂತ? ಫರಿಸಾಯ, ಹಿರಿಯ ಸಭೆಯ ಒಬ್ಬ ಫರಿಸಾಯ ಪ್ರಿಯರೇ. ಅವಾಗ ಪ್ರಿಯರೇ ಸ್ವಾಮಿ ಹೇಳ್ತಾನೆ, ಅಯ್ಯೋ ಎಷ್ಟು ನೀವು ತಪ್ಪಿ ಹೋದಂತ ಸ್ಥಿತಿಯಲ್ಲಿ ಇದ್ದವರಾಗಿದ್ದೀರಿ, ಸತ್ಯವನ್ನು ನೀವು ತಿಳಿದುಕೊಳ್ಳಲಾರದೆ ಹೀಗೆ ಮಾತಾಡ್ತಿದ್ದೀರಿ ಅಂತೇಳಿ ಆ ಹಿರಿಯನಿಗೆ ಹೇಳ್ತಾನೆ. ಏನಂತೇಳಿ? ಒಬ್ಬನು ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ, ಸೇರುವುದೇ ಇಲ್ಲ. ಹಲ್ಲೆಲೂಯಾ. ಹೇಳ್ರಿ ಇವಾಗ ಬ್ರಾಹ್ಮಣ, ನಿಜ ಬ್ರಾಹ್ಮಣ ಯಾರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2 ಜನ್ಮ ಉಳ್ಳಂತವನು ಯಾರು? ದೀಕ್ಷಾ ಸ್ನಾನ ತೆಗೆದುಕೊಂಡಾದ ಮೇಲೆ ಅಲ್ಲಿ ಫಸ್ಟ್ ಎಪಿಸೋಡ್ ಮುಗಿದು ಸೆಕೆಂಡ್ ಎಪಿಸೋಡ್ಗೆ ಕಾಲಿಡ್ತಾರೆ. ಯಾರು? ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನೀವುಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2 ಜನ್ಮ ಉಳ್ಳಂತ ಈ ಚರಿತ್ರೆಯ ಒಂದು ನಾವು ನೋಡೋದೇ ಆದ್ರೆ ಆಧ್ಯಾತ್ಮಿಕ ವಿಷಯದಲ್ಲಿ 2 ಜನ್ಮಗಳನ್ನು ತಿಳಿಸಿಕೊಟ್ಟಂತವರು ಪರಲೋಕದ ದೇವರಾಗಿರುವ ಯೇಸು ಕ್ರಿಸ್ತು ಮಹಾಪ್ರಭುಗಳು ಪ್ರಿಯರೇ. ಹಲ್ಲೆಲೂಯಾ.
ಎರಡು ಜನ್ಮ ಉಳ್ಳಂತವರು, ಎರಡು ಜನ್ಮ ನಾವು ಉಳ್ಳವರಾಗಬೇಕು, ಬ್ರಾಹ್ಮಣರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಶಾರೀರಿಕ ಬ್ರಾಹ್ಮಣರಲ್ಲ, ಆತ್ಮಿಕ ಬ್ರಾಹ್ಮಣರು. ಹಲ್ಲೆಲೂಯಾ. ದ್ವಿಜನ್ಮ ಹೊಂದಿದಂತವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಬ್ರಾಹ್ಮಣ ಅಂದ್ರೆ ಏನರ್ಥ ಪ್ರಿಯರೇ? ಎರಡು ದ್ವಿಜನ್ಮ ಉಳ್ಳವನೇ ಬ್ರಾಹ್ಮಣ. ಹಲ್ಲೆಲೂಯಾ. ಎರಡು ಜನ್ಮಗಳುಳ್ಳವನೇ ಬ್ರಾಹ್ಮಣ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಎರಡು ಜನ್ಮ ಉಳ್ಳಂತವ್ರು ಯಾರು ಪ್ರಿಯರೇ? ಪೂರ್ವ ಕಾಲದಲ್ಲಿ ನೀವು ಸತ್ತವರಂತಿದ್ದೀರಿ, ಈಗಲಾದರೂ ಕ್ರಿಸ್ತನ ಒಂದು ರಕ್ತದ ವಾಕ್ಯದ ನೀರಿನ ಮೂಲಕವಾಗಿ ನೀವು ಹೊಸ ಜನ್ಮವನ್ನ ಪಡೆದುಕೊಂಡಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಸತ್ಯವನ್ನ ನಾವು ತಿಳಿದುಕೊಳ್ಳೋಣ. ಸತ್ಯವೇ ನಮಗೆ ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ಅಯ್ಯೋರೇ, ನೀವೇನು ಹೇಳ್ತಾ ಇದ್ದೀರಿ? ವಾಕ್ಯ ಆದಿಯಲ್ಲಿ ವಾಕ್ಯ ಇತ್ತು, ಶಬ್ದ ಇತ್ತು ಅಂತೇಳಿ ಸೈನ್ಸ್ನವರು ಕೇಳಿದ್ರಪ್ಪ ಅಂದ್ರೆ ಅವ್ರು ಏನ್ ಹೇಳ್ತಾರ್ರಿ ಅಂತೇಳಿ ನಿಮ್ಮಲ್ಲಿ ಸಂದೇಹ ಇರಬಹುದು ಕೆಲವೊಬ್ಬರಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸಂದೇಹವನ್ನು ಕೂಡ ಏನ್ ಮಾಡೋಣ, ನಾವು ನಿವಾರಣೆ ಮಾಡೋಣ. ಹಲ್ಲೆಲೂಯಾ. ಸೈಂಟಿಸ್ಟ್ಗೆ ಹೋಗಿ ಕೇಳ್ರಿ ನೀವು, ನಿಮಗೆ ಸಮೀಪದಲ್ಲಿ ಇದ್ರೆ. ಹಲ್ಲೆಲೂಯಾ. ಈ ಒಂದು ಸೃಷ್ಟಿ ಎನ್ನುವಂಥದ್ದು ಯಾವ ರೀತಿಯಾಗಿ ಪ್ರಾರಂಭವಾಯಿತು, ಮೊದಲನೇದಾಗಿ ಹೆಂಗ ಉತ್ಪಾದನೆ ಆಯಿತು ಅಂತ ಹೇಳಿ ನೀನು ಸೈನ್ಸ್ ಅನ್ನ ತಿಳಿದುಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀನು ಕೇಳಿದ್ದೆ ಆದ್ರೆ ಆತನು ಹೇಳ್ತಾನೆ, ಫಸ್ಟ್ಗೆ ಸೌಂಡ್ ಇತ್ತು. ಏನಿತ್ತು? ಸೌಂಡ್. ಆ ಸೌಂಡ್ ಮೂಲಕವಾಗಿಯೇ ಸೃಷ್ಟಿ ಎನ್ನುವಂಥದ್ದು ಹೊರಗಡೆ ಬಂತು. ಆಮೇಲೆ ಮತ್ತೆ ನೀವು ಕೇಳ್ರಿ, ಸೌಂಡ್ ಆದ್ಮೇಲೆ ಏನಿತ್ತು ಅಂತ ಕೇಳಿದ್ರಿ, ಅವ್ರು ಹೇಳ್ತಾರೆ ಆಫ್ಟರ್ ದ ಸೌಂಡ್ ದೇರ್ ಈಸ್ ಅ ಲೈಟ್ ಅಂತಾರೆ. ಏನಂತಾರೆ? ಆ ಸೌಂಡ್ ಆದ್ಮೇಲೆ ಬೆಳಕು ಇತ್ತು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆ ಸೌಂಡ್, ಆ ಬೆಳಕು ಯೇಸು ಕ್ರಿಸ್ತನ ಬಿಟ್ಟು ಯಾರನ್ನಿದಾರ? ನಾನೇ ವಾಕ್ಯ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದಂತ ದೇವರ ಪ್ರಿಯರೇ. ಹಲ್ಲೆಲೂಯಾ. ಧೈರ್ಯವಾಗಿ ಹೇಳಿದಂತವ್ರು ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ. ಅದಕ್ಕೋಸ್ಕರವಾಗಿ ವಾಕ್ಯವಾಗಿರುವಂತ ದೇವರು ಯೇಸು ಕ್ರಿಸ್ತನ್ ಎಂಬುದಾಗಿ ನೀವೇನ್ ಮಾಡ್ರಿ? ಹೇಳುವಂತವರಾಗಿ. ಹಲ್ಲೆಲೂಯಾ. ಭಯ ಪಡಬೇಡ್ರಿ. ಮನುಷ್ಯರಿಗೆ ಭಯಪಟ್ರಿ, ಭಯಪಟ್ಟು ಪಟ್ಟು 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 ಇನ್ನೂ ಯಾಕೆ ಅಲ್ಲೇ ಇರ್ತೀರಿ? ಹಲ್ಲೆಲೂಯಾ. ಅವ್ರು ಏನಾದ್ರೂ ನಿಮ್ಮನ್ನು ಪರಲೋಕಕ್ಕೆ ನಡೆಸ್ತಾರ? ಮನುಷ್ಯರು ನಿಮ್ಮ ಕುಲಗಳು ಏನಾದ್ರೂ ಪರಲೋಕಕ್ಕೆ ನಡೆಸ್ತಾವ? ನಿಮ್ಮ ಅಕ್ಕಪಕ್ಕದವ್ರು ಏನಾದ್ರೂ ನಿಮ್ಮನ್ನು ಪರಲೋಕಕ್ಕೆ ನಡೆಸ್ತಾರ? ಪರಲೋಕಕ್ಕೆ ನಡೆಸುವಂತ ಆತನು ಒಬ್ಬಾತನೇ. There is only one perfect human being is on the earth. That is only one Jesus Christ ಎಂಬುದಾಗಿ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರು ಹೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾರು ಹೇಳಿದ್ದಾರೆ? ಮಹಾತ್ಮ ಗಾಂಧೀಜಿ. 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಇಲ್ಲಲ್ಲ, ಈಗ 2000 ರೂಪಾಯಿ, 500 ರೂಪಾಯಿ ನೋಟಿನ ಮೇಲೆ ಇರ್ತಾನಲ್ಲ ತಾತ. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಲ್ಲೆಲೂಯಾ. ಆ ವ್ಯಕ್ತಿ ಅವರು ಹೇಳಿದ್ದಾರೆ ಪ್ರಿಯರೇ, ಶ್ರೀಮಾನ್ಯರು ಹೇಳಿದ್ದಾರೆ ಏನಂತ ಹೇಳಿ? ಓನ್ಲಿ ಏನಂತೆ? ಒಬ್ಬಾತನೇ. ಅದ್ರ ಸಲಗಿ ಇಲ್ಲ 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 ನಿನ್ನ ಹಾಗೆ ಯಾರು ಇಲ್ಲ. ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಅಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವು ತಿಳಿದುಕೊಳ್ಳಬೇಕು. ರಕ್ಷಣೆ ಎನ್ನುವಂಥದ್ದು ಆತನಲ್ಲಿ ಹೊರತಾಗಿ ಬೇರೆ ಎಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯವಾಗಿರುವಂತ ದೇವರು, ಶಬ್ದವಾಗಿರುವಂತ ದೇವರು. ಸೈನ್ಸ್ ಕೂಡ ಹೇಳುತ್ತೆ, ಇನ್ ದ ಬಿಗಿನಿಂಗ್ ದೇರ್ ವಾಸ್ ಅ ಸೌಂಡ್ ಅಂತೇಳಿ. ಆದಿಯಲ್ಲಿ ಶಬ್ದ ಇತ್ತು, ಆ ಶಬ್ದದ ಮೂಲಕವಾಗಿ ಸೃಷ್ಟಿ ಉತ್ಪಾದನೆ ಆಯಿತು, ಆಮೇಲೆ ಬೆಳಕು ಬಂತು ಅಂತೇಳಿ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ಅದರೊಳಗೆ ಏನಂತ ಹೇಳ್ತೀವಿ? ಇಂಜಿನಿಯರಿಂಗ್ ಇದು ಬೇರೆ ಕ್ಷೇತ್ರ, ಮತ್ತೆ ಸೈನ್ಸ್ ನಲ್ಲಿ ಬೇರೆ ಕ್ಷೇತ್ರ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಆದಿಯಲ್ಲಿ ಏನಿತ್ತು ಅಂತ? ಶಕ್ತಿ ಇತ್ತು ಅಂತ ಹೇಳ್ತಾರೆ. ಅವ್ರು ಏನು? ಎನರ್ಜಿ. ಹಲ್ಲೆಲೂಯಾ. ಆ ಶಕ್ತಿ ಕೂಡ ಯೇಸು ಸ್ವಾಮಿನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲವುಗಳು ಕೂಡ ಯಾಕಡೆ ಒಂದು ಚಕ್ರ ಇರ್ತಂತ ತಿಳ್ಕೋಣ. ಚಕ್ರ ಬಂಡಿಗಾಲಿ ಹಿಂಗ್ ತಿರುಗಿಸಿದ್ರಪ್ಪ ಅಂದ್ರ ಬಂದ್ ಎಲ್ಲಿ ನಿಂದಿರುತ್ತ? ಅಲ್ಲೇ ನಿಂದಿರುತ್ತ. ಹಲ್ಲೆಲೂಯಾ. ನೀ ಈ ಭೂಲೋಕದಾಗ ಎಲ್ಲ ಕಡೆ ಯಾಕಡೆನೂ ಹೋಗಿ ಬಾ, ಲಾಸ್ಟಿಗೆ ಬರ್ಬೇಕಾಗಿರುವಂತದ್ದು ಎಲ್ಲಿಗೆ ಬರ್ತೀನಿ ನೀನು? ಸತ್ಯವೇದದ ಕಡೆಗೆ. ಹಲ್ಲೆಲೂಯಾ. ವೇದಗಳನ್ನ ಪೂಜಾರಿಗಳು ಬಚ್ಚಿಟ್ಟಾರ, ಬೈಬಲ್ನ ಬಚ್ಚಿಡಕ್ಕಾಗಲಿಲ್ಲ. ಸರ್ವಶಕ್ತನಾಗಿರ್ತಕ್ಕಂಥ ದೇವರ ಒಂದು ವಾಕ್ಯ ಅದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವೇದಗಳನ್ನು ಓದ್ರಿ, ತಿಳ್ಕೊಳ್ರಿ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಒಬ್ಬ ವೇದಾಂತ ಪಂಡಿತರು ಹೇಳ್ತಾನೆ, ವೇದಗಳ ಪ್ರತಿ ಪುಟದಲ್ಲಿಯೂ ಕೂಡ ನನಗೆ ಯೇಸು ಕ್ರಿಸ್ತನೇ ಕಾಣ್ತಾ ಇದ್ದಾನಂತೇಳಿ. ಹಲ್ಲೆಲೂಯಾ. ವೇದಗಳ ಪ್ರತಿ ಪುಟದಲ್ಲಿ. ಹಲ್ಲೆಲೂಯಾ. ಅಷ್ಟು ಧೈರ್ಯವಾಗಿ ಹೇಳೋದಕ್ಕೆ ಅವರಿಂದ ಹೆಂಗಾಯ್ತಪ್ಪ ಅಂದ್ರೆ, ಅವರು ಅಲ್ಲಿ ಏನೋ ಸಮಥಿಂಗ್ ನಮ್ಗೆ ಗೊತ್ತಿರಲಾರದಂಥದ್ದು ಏನೋ ಅವ್ರು ಏನ್ ಮಾಡಿದ್ರೆ ಕಂಡುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಯೇಸು ಕ್ರಿಸ್ತನ
ಆತನ ಒಂದು ಏನ್ ಮಾಡ್ತಾರೆ ಪ್ರೇರೆ ಪಾಯಿಂಟ್ ಆಫ್ ಮಾಡಿ ಏನ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ರೆ ಯೇಸುವೆ ವಾಕ್ಯ, ಯೇಸುವೆ ಶಬ್ದ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಬುದ್ಧ ಅವರು ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ಬಂದು ಕೇಳ್ತಾನೆ. ಏನಂತ ಕೇಳ್ತಾನೆ ಬ್ರಾಹ್ಮಣ? ಮುದೇತ ಬಹಳ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ. ಹಲ್ಲೆಲೂಯಾ. ಯೂಟ್ಯೂಬ್ ಗಳಲ್ಲಿ ಬೇಕಾದ್ರೆ ನೀವು ಕೂಡ ಏನ್ ಮಾಡ್ಬೋದು ತಿಳ್ಕೊಬಹುದು. ಏನಂತ ಹೇಳಿಬಿಡ್ಬೇಕು, ವಾಟ್ ಆರ್ ದ ಪ್ರಾಫೆಸಿಸ್, ಇಲ್ಲಂದ್ರ ಬುದ್ಧ ಪ್ರಾಫೆಸೈಸ್ಡ್ ಅಬೌಟ್ ಜೀಸಸ್ ಅಂತ ಹೇಳಿ ನೀವು ಯೂಟ್ಯೂಬ್ ನಾಗ ಹೊಡೆದ್ರೆ ಬರುತ್ತಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಕೆಲವೊಬ್ರು ತಿಳ್ಕೊಂಡಿರಲ್ಲ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಅಲ್ಲಿ ಹೊಡೆದ್ರೆ ಬರುತ್ತೆ ಪ್ರಿಯರೇ. ಕಾಂಬೋಡಿಯಾ ಎನ್ನುವಂತ ಒಂದು ದೇಶದಲ್ಲಿ ಅಲ್ಲಿ ಒಂದು ಪುಸ್ತಕ ಇದೆ. ಹಲ್ಲೆಲೂಯಾ. ಒಂದು ನಿಮಿಷ. ಆ ಪುಸ್ತಕದಲ್ಲಿ ಈ ರೀತಿಯಾಗಿದೆ, ವಾಟ್ ಫ್ರಾಸಿಂಗ್ ಟೆಂಪಲ್ ಎನ್ನುವಂತ ಒಂದು ಮ್ಯೂಸಿಯಂ ಅಲ್ಲಿ. ಹಲ್ಲೆಲೂಯಾ. ಆ ಮ್ಯೂಸಿಯಂ ನಲ್ಲಿ ಇನ್ನೂ ಕೂಡ ಪುಸ್ತಕ ಇದೆ ಅದು. ಹಲ್ಲೆಲೂಯಾ. ಬೇಕಾದ್ರೆ ನೀವು ಅಷ್ಟು ಅಲ್ಲ 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 ಅನ್ನೋರು ಎಲ್ಲರೂ ಅಲ್ಲಿಗೆ ಹೋಗಿ ಏನ್ ಮಾಡ್ರಿ, ನೀವು ಪರೀಕ್ಷೆ ಮಾಡ್ಕೊಂಡು ಬರ್ಬೋದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬ್ಯಾಂಕಾಕ್ ನಲ್ಲಿ ಇರ್ತಕ್ಕಂಥ ಮ್ಯೂಸಿಯಂ ಅದು. ಎಲ್ಲಿದೆ? ಬ್ಯಾಂಕಾಕ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಾರತ ದೇಶದಿಂದ ಏನು ಬಹಳ ದೂರ ಇಲ್ಲ. ಹಲ್ಲೆಲೂಯಾ. ಆ ಬ್ಯಾಂಕಾಕ್ಗೆ ಹೋಗಿ ನೀವು ಆ ಒಂದು ಮ್ಯೂಸಿಯಂ ದರ್ಶನ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಆ ಪುಸ್ತಕವನ್ನು ಕೊಡ್ತಾನೆ. ಆ ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ? ಅಲ್ಲಿ ಬುದ್ಧ ಕೂತ್ಕೊಂಡಿರ್ತಾನೆ. ಕೂತ್ಕೊಂಡಿರುವಂತ ಸಮಯದಲ್ಲಿ ಬಹಳ ವಯಸ್ಸಾಗಿರುವಂತ ಒಬ್ಬ ವೃದ್ಧ ಬ್ರಾಹ್ಮಣ ಎಂಬುದಾಗಿ ಅಲ್ಲಿ ಲೇಖನ ಮಾಡಿದರೆ, ಆ ವ್ಯಕ್ತಿ ಬಂದು ಕೇಳ್ತಾನೆ ಬುದ್ಧನಿಗೆ, ಬುದ್ಧನೇ, ನಾನು ಮುಕ್ತಿಯನ್ನು ಪಡೆಯಬೇಕಾದ್ರೆ ನಾನು ಏನು ಮಾಡಬೇಕು? ನಾನು ಮುಕ್ತಿಯನ್ನು ಪಡೆಯಬೇಕಾದ್ರೆ ನಾನು ನಿನ್ನ ಬೋಧನೆಗಳನ್ನ ಅನುಸರಿಸಿ ನಡೆಯಬೇಕು ಅಂತೇಳಿ ಪ್ರಶ್ನೆ ಮಾಡಿದ ಸಮಯದಲ್ಲಿ ಬುದ್ಧ ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅಲ್ಲಿ ಪ್ರಿಸೆಟ್ಸ್ ಎಂಬುದಾಗಿ ಯೂಸ್ ಮಾಡಿದಾನೆ. ಹಲ್ಲೆಲೂಯಾ. ನೀನು ಈ 5 ಪ್ರಿಸೆಟ್ಸ್ಗಳು, 10 ಪ್ರಿಸೆಟ್ಸ್ಗಳು, 100,000 ಪ್ರಿಸೆಟ್ಸ್ಗಳು, ಎಷ್ಟು ಪ್ರಿಸೆಟ್ಸ್ಗಳನ್ನ ಅಂದ್ರೆ ನಮ್ಮ ಭಾಷೆದಲ್ಲಿ ನಾವು ಹೇಳ್ಕೋಬೇಕಾದ್ರೆ A to Z ಎಲ್ಲವೂ ನೀನು ಮಾಡಬಾರದು ಎಲ್ಲವುಗಳನ್ನ, ದೈವಿಕ ಕಾರ್ಯಗಳು, ಭಕ್ತಿ ಎಂಬುದಾಗಿ ನೀನು ಏನು ಹೇಳ್ಕೊಂಡಿದ್ದೀಯೋ ಮಾಡ್ಕೊಂಡಿದ್ದೀಯೋ ಅವೆಲ್ಲವುಗಳನ್ನ ಮಾಡಿದ ಮೇಲೆ ಒಂದು ವೇಳೆ ನಿನ್ನನ್ನ ನೀನು ಸಜೀವವಾಗಿ ಯಜ್ಞವಾಗಿ ಬೆಂಕಿಯಲ್ಲಿ ಆಹುತಿ ಮಾಡಿಕೊಂಡ್ರೂ ಕೂಡ ಬ್ರಾಹ್ಮಣನಾಗಿರ್ತಕ್ಕಂಥ ವ್ಯಕ್ತಿಯೇ ನಿನಗೆ ಮುಕ್ತಿ ಸಿಗೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಕೇಳ್ತಾನೆ ಆ ವ್ಯಕ್ತಿ, ತಾತ ಕೇಳ್ತಾನೆ, ಮತ್ತೆ ನಾನೇನು ಮಾಡಬೇಕು ಅಂತೇಳಿ ಹೇಳಿದ ಸಮಯದಾಗ ಅವಾಗ ಬುದ್ಧ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರೇರೆ, ನಾನು ಕೂಡ ಇನ್ನು ಪರಿಪೂರ್ಣತೆಯನ್ನ ಕಂಡುಕೊಂಡವನಲ್ಲ, ನಾನು ಇನ್ನೂ ಕೂಡ ಐ ಆಮ್ ನಾಟ್ ಅ ಗುಡ್ ಎಂಬುದಾಗಿ ಒಂದು ವರ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದಾನೆ ಅಲ್ಲಿ. ಹಲ್ಲೆಲೂಯಾ. ನಾನು ಕೂಡ ಇನ್ನು ಒಳ್ಳೆಯದನ್ನೇ ಹುಡುಕುವವನಾಗಿದ್ದೇನೆ. ಹಲ್ಲೆಲೂಯಾ. ಆ ಒಂದು ಸಮಯದಾಗ ಬುದ್ಧ ಹೇಳ್ತಾನೆ ಪ್ರೇರೆ, ಯೇಸು ಕ್ರಿಸ್ತನ ಕುರಿತಾಗಿ ಅಥವಾ ಯಾರ ಕುರಿತಾಗೂ ಹೇಳ್ತಾನಂತ. ಬುದ್ಧ ಏನಂತ ಹೇಳ್ತಾನಂದ್ರೆ, ಎಸ್, ನಿನಗೆ ಮುಕ್ತಿ ಬೇಕಾದಲ್ಲಿ ಒಬ್ಬ ಹೋಲಿ ಅಂದ್ರೆ ಏನು? ಪರಿಶುದ್ಧನಾಗಿರ್ತಕ್ಕಂಥ ವಾಕ್ಯವೆಂಬ ಆತನು ಈ ಲೋಕಕ್ಕೆ ಜನಿಸಿ ಬರ್ತಾನೆ. ಆತನು ಯಾವಾಗ ಬರ್ತಾನೆ? ನಾನು ಹೋಗಿ 500 ವರ್ಷಗಳಾದ್ಮೇಲೆ ಆತನು ಬರ್ತಾನೆ. ಆತನು ಎಲ್ಲಿ ಬರ್ತಾನೆ? ಭೂಮಧ್ಯ. ಹಲ್ಲೆಲೂಯಾ. ಭೂಮಿಯ ನಾಭಿ ಅಲ್ಲಿ ಹುಟ್ಟುತ್ತಾನೆ. ಅಲ್ಲಿ ಹುಟ್ಟಿದಂತ ಸಮಯದಲ್ಲಿ ಮತ್ತೆ ಕೇಳ್ತಾನೆ. ಹಲ್ಲೆಲೂಯಾ. ನೀ ಹೇಳಿದಿ ಹೋಲಿ ಪವಿತ್ರನು ಪರಿಶುದ್ಧನು ಹುಡ್ತಾನಂತ ಹೇಳಿದಿ, ಆತನಲ್ಲಿ ಇರಬೇಕಾಗಿರುವಂತ ಲಕ್ಷಣಗಳು ಯಾವುವು ಅಂತೇಳಿ ಕೇಳಿದಂತ ಸಮಯದಲ್ಲಿ ಪ್ರಿಯರೇ, ಅವಾಗ ಬುದ್ಧನು ಸಂಭಾಷಿಸುತ್ತಾ ಹೋಗ್ತಾನೆ ಪ್ರಿಯರೇ. ಆ ಪವಿತ್ರನಾಗಿ ಪರಿಶುದ್ಧನಾಗಿ ವಾಕ್ಯನಾಗಿ ಅವತಾರ ತಾಳುವಂತ ವ್ಯಕ್ತಿಯ ಗುಣಲಕ್ಷಣಗಳು ಈ ರೀತಿಯಾಗಿರ್ತವೆ. ಆನ್ ಹಿಸ್ 2 arms ಆತನಿಗೆ ಡಿಸ್ಕ್ಗಳು ಇರ್ತಾವ ಅಂತ ಹೇಳಿದಾನೆ. ಏನಂತ ಹೇಳಿ? ಮಳೆ ಬಡದ ಸಮಯದಾಗ ಮಳೆ ಮುಂದೆ ಇರುತ್ತಲ್ಲ, ಅದಕ್ಕೆ ಏನಂತೀವಿ? ಮಳೆ ಮೇಲೆ ಇರುತ್ತಲ್ಲ ಬೆಳಿಬೇಕಾದ್ರೆ, ಸುದ್ದಿಗಲ್ಲ, ಮಳೆಗೆ ಇರುತ್ತಲ್ಲ ಮುಂದ ಮೂತಿದ್ದಂಗೆ ಇರ್ತದ ಮೇಲೆ ತುಮ್ಮ ಮುಂದಲ್ಲ ಹಿಂದ್ಗಡೆ ಅದು ಅಗಲ ಇರುತ್ತಲ್ಲ, ಏನಂತೀರಿ ನೀವು ಅದಕ್ಕೆ? ತೂಮ್ ಅಂತೀರಾ? ಓಕೆ. ಡಿಸ್ಕ್ ಅದು ಹೆಂಗಿರುತ್ತೆ? ಸಿಡಿ ಇದ್ದಂಗೆ ಇರುತ್ತೆ, ಹೌದಲ್ಲ? ರೌಂಡ್ ಇರುತ್ತೆ. ಅಲ್ಲಿ ಹೇಳ್ತಾ ಇದ್ದಾನೆ ಪ್ರೇರೆ, ಏನಂತೇಳಿ ಬುದ್ಧ ಆತನ ಲಕ್ಷಣಗಳು ಹೆಂಗಿರ್ತಾವಂದ್ರೆ, ಆತನ 2 ಕೈಗಳಿಗೆ ಏನಿರುತ್ತೆ? ಡಿಸ್ಕ್ಗಳಿರುತ್ತೆ. ಮಳೆಯ ಆ ಒಂದು ಏನಂತ ಹೇಳಿದ್ರು ಡಿಸ್ಕ್ಗಳಿರುತ್ತೆ. ಕಾಲುಗಳಿಗೂ ಕೂಡ ಮಳೆಯ ಡಿಸ್ಕ್ಗಳಿರುತ್ತೆ. ಅಷ್ಟೇ ಅಲ್ಲ, ಬಲಗಡೆಗೆ ಇಲ್ಲಿ ಒಂದು ಗಾಯ ಇರುತ್ತೆ, ಪಕ್ಕೆಯಲ್ಲಿ ಏನಿರುತ್ತಂತೆ?
ಗಾಯ ಇರುತ್ತೆ. ಅಷ್ಟೇ ಅಲ್ಲಾರದೆ ಆತನ ಮುಳ್ಳಿನ ಮೇಲೆ ರಕ್ತ ಎನ್ನುವಂಥದ್ದು ಸೋರ್ತಾ ಇರುತ್ತೆ ಎಂಬುದಾಗಿ ಏನ್ ಮಾಡ್ತಾನೆ ಬುದ್ಧ ಪ್ರಾಫೆಸಿ, ಪ್ರವಾದನೆ, ಭವಿಷ್ಯತ್ತನ್ನು ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯ. ಆ ಭವಿಷ್ಯ, ಆ ಒಂದು ಪ್ರವಾದನೆ, ಆ ಒಂದು ಪ್ರವಚನ ಯಾರ ಜೀವಿತದಲ್ಲಿ ಆದ್ರೂ ನೆರವೇರಿದೆನಾ? ಚರಿತ್ರೆ ಪುಸ್ತಕ ನೋಡ್ರಿ, ಬುದ್ಧನ ಹೋಗಿ 500 ವರ್ಷಗಳಾದ ಮೇಲೆಯೇ ಯೇಸು ಸ್ವಾಮಿ ಬಂದ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. 500 ವರ್ಷಗಳಾದ ಮೇಲೆಯೇ ಯೇಸು ಸ್ವಾಮಿ ಬಂದ. ಮತ್ತೆ ಹೆಂಗ ಬಂದ? ಎಲ್ಲಿ ಹುಟ್ಟುತ್ತಾನಂತ ಹೇಳಿದ್ನೋ ಅದೇ ಸ್ಥಳದಲ್ಲಿ ಹುಟ್ಟಿದ. ಹಲ್ಲೆಲೂಯ, ಅದೇ ಸ್ಥಳದಲ್ಲಿ ಹುಟ್ಟಿದ. ಯಾವಾಗ ಆತನು ಶಿಲುಬೆಯ ಮೇಲೆ ಬಲಿಯಾದನು, ಆ ಶಿಲುಬೆಯ ಮೇಲೆ ಬಲಿಯಾದಂತ ಸಮಯದಲ್ಲಿ ಬುದ್ಧನು ಯಾವ ಯಾವ ಲಕ್ಷಣಗಳನ್ನ ಹೇಳಿದ್ದನೋ ಆ ಲಕ್ಷಣಗಳಲ್ಲಿ ನನ್ನ ಯೇಸುವಿನಲ್ಲಿ ಹೊರತು ಬೇರೆ ಯಾರಲ್ಲಿಯೂ ಕೂಡ ನೆರವೇರಲಿಲ್ಲ ಪ್ರಿಯರೇ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಪರಿಶುದ್ಧನು, ವಾಕ್ಯವೆನ್ನುವಂತ ದೇವರು ಆತನೇ ಆಗಿದ್ದಾನೆ. ಅನ್ಯ ಧರ್ಮಗಳು ಎಷ್ಟೋ ಇದಾವೆ. ಇನ್ನು ಮುಸ್ಲಿಂ ಕುರಾನ್ ನಲ್ಲಿ ನಾವು ನೋಡೋದಾದ್ರೆ ಕಲಿಮಿತುಲ್ಲಾ ಅಂತ ಹೇಳ್ತಾರೆ. ಅವ್ರು ಏನು ಕಲಿಮಿತುಲ್ಲಾ ಅಂದ್ರೆ ವಾಕ್ಯವೆನ್ನುವಂತ ಒಂದು ದೇವರು. ಆ ವಾಕ್ಯದ ಮೂಲಕವಾಗಿಯೇ ಸೃಷ್ಟಿಯಾಗಿದೆ ಅಂತ ಹೇಳಿ ಇವತ್ತಿನ ದಿನ ಅನೇಕ ಮುಸ್ಲಿಮರು, ಎಕ್ಸ್ ಮುಸ್ಲಿಮ್ಸ್, ಒಂದು ವೇಳೆ ಯೂಟ್ಯೂಬ್ ನಲ್ಲಿ ಇರ್ಬೇಕಾದ್ರೆ ಎಕ್ಸ್ ಮುಸ್ಲಿಮ್ಸ್ ಅಂತ ಹೇಳಿ ಹೊಡೆದ್ರೆ ಗೊತ್ತಾಗುತ್ತೆ. ಹಲ್ಲೆಲೂಯ. ಎಷ್ಟೋ ಜನರು ಸತ್ಯವನ್ನು ತಿಳಿದುಕೊಂಡು ಸತ್ಯದ ಕಡೆಗೆ ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ ಸತ್ಯವನ್ನು ನಾವು ತಿಳಿದುಕೊಳ್ಬೇಕು. ಆದಿಯಲ್ಲಿರುವಂತ ದೇವರು ವಾಕ್ಯವೆಂಬಾತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ಒಂದು ಅಂಶ ಹೇಳಿದ್ದೀನಿ, ಇನ್ನೂ ಅನೇಕ ಅಂಶಗಳಿದಾವೆ. ನಾವು ಸಮಯ ಎಷ್ಟಾಗಿದೆ? 1 ನಿಮಿಷ. 12:10. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇನ್ನು 10 ನಿಮಿಷ. ನೀವು ಅನ್ಕೊಳ್ತಾ ಇರ್ಬೋದು ಯೇಸು ಸ್ವಾಮಿ ಮಧ್ಯದಲ್ಲಿ ಬಂದಿದ್ದಾನಲ್ರಿ. 2000 ವರ್ಷಗಳಿಂದ ಬಂದಾನ, ಅದಕ್ಕಿಂತ ಮುಂಚೆ ಜನರಿದ್ರಲ್ಲ. ಹೆಂಗ ದೇವರಾಗ್ತಾನೆ ಯೇಸು ಕ್ರಿಸ್ತನ ಅಂತ ಹೇಳಿ. ಹಲ್ಲೆಲೂಯ. ಪ್ರಶ್ನೆ ಬರುತ್ತಲ್ಲ, ಮನುಷ್ಯರಿಗೆ ಬರುತ್ತೆ ಪ್ರಶ್ನೆ, ಹೌದಿಲ್ಲ? ಪ್ರಶ್ನೆ ಬಂದ ಸಮಯದಲ್ಲಿ ನೋಡ್ರಿ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ 19ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 10ನೇ ವಚನದಲ್ಲಿ, ನಶಿಸಿ ಹೋದವರನ್ನ ಹುಡುಕುತ್ತಾ ಬಂದೆ. ನಾವು ಹುಟ್ಟಿ ಬಂದಿಲ್ಲ, ಹೆಂಗ್ ಬಂದಿದ್ದಾನೆ ಅಂತದ ಮೊದಲು ಇದ್ದ, ಈಗ ಏನಾಗಿದ್ದಾನೆ? ಕನ್ವರ್ಟ್ ಆಗಿದ್ದಾನೆ. ಏನಾಗಿದ್ದಾನೆ? ಸ್ಥಾನವನ್ನು ಬದಲಾಯಿಸಿದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು? ಸರಿಯಾಗಿ ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಬೇಕು. ಆದಿಯಲ್ಲಿರ್ತಕ್ಕಂಥ ಶಬ್ದ ಬ್ರಹ್ಮ, ವಾಕ್ಯ ಬ್ರಹ್ಮ, ಸ್ವರ ಬ್ರಹ್ಮ, ನಾದ ಬ್ರಹ್ಮ ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಇದು ನಾನು ಹೇಳುವಂತ ಮಾತಲ್ಲ, ಸ್ವಾಮಿ ವಿವೇಕಾನಂದ ಅವರು ಹೇಳುವಂತ ಮಾತು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಏನಾದ್ರು ಪ್ರಶ್ನೆಗಳಿದ್ರೆ ಅವ್ರನ್ನೇ ಕೇಳಬಹುದು, ನೀವು ಬುಕ್ಗಳನ್ನು ಓದಿ ತಿಳ್ಕೋಬಹುದು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಯೇಸು ಕ್ರಿಸ್ತನು ಒಂದು ಮಾತು ಇರುತ್ತೆ. ಹಲ್ಲೆಲೂಯ. ಕೊನೆಯದಾಗಿ ಒಂದು ಅಂಶವನ್ನು ನಾನು ಹೇಳ್ತೇನೆ. ಹಲ್ಲೆಲೂಯ. ಇವತ್ತಿನ ದಿನಗಳಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ಯಾಕೆ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ಆತನು ನಮ್ಮ ದೇವರು ಅಲ್ಲ, ನಾವು ಮಾಡ್ಕೊಂಡಿದ್ವಿ 1000 ದೇವ. ಆತಂದು ಯಾವ ವಿದೇಶ ದೇವ್ರು ನಾವ್ಯಾಕೆ ಆರಾಧನೆ ಮಾಡ್ಬೇಕು? ಬ್ರಿಟಿಷ್ ದೇವ್ರು ನಾವ್ಯಾಕೆ ಆರಾಧನೆ ಮಾಡ್ಬೇಕು? ಅಮೆರಿಕದ ದೇವ್ರು ನಾವ್ಯಾಕೆ ಆರಾಧನೆ ಮಾಡ್ಬೇಕು? ಈ ಒಂದು ಭಾರತ ದೇಶದಾಗ ಮಾದಿಗರ ದೇವರು ಅಂತೇಳಿ ಪ್ರಸಿದ್ಧಿಯಾಗಿ ಆ ಮಾದಿಗರ ದೇವರನ್ನ ನಾವು ಒಳ್ಳೆ ಕುಲದಲ್ಲಿರ್ತಕ್ಕಂಥ ನಾವ್ಯಾಕೆ ಆರಾಧನೆ ಮಾಡ್ಬೇಕು ಅಂತೇಳಿ ಅನೇಕರು ಪ್ರಿಯರೇ ತಪ್ಪಾದಂತ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮೈಗೆ ಅದು ರೂಢಿಸಿಕೊಂಡು ಬಿಟ್ಟಿದ್ದಾರೆ. ಹಲ್ಲೆಲೂಯ. ಅದ್ರ ಸಲುವಾಗಿ ಏನ್ ಫಸ್ಟ್ ಒಳಗೆ ಏನ್ ಒಕ್ಕೊಂಡಿರುತ್ತ ಅದನ್ನ ಬಿಡಿಸ್ಬೇಕಾದ್ರೆ ಬಹಳ ದೊಡ್ಡ ಕೆಲಸ ಅದು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆದ್ರೆ ನಾವು ಬಿಡೋದಿಲ್ಲ. ಮಕ್ಳು ಹೆಂಗಿರ್ತಾರ? ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಗುಳಿಗೆ ತಗೊಂಬೇಕಂದ್ರ ಗುಳಿಗೆ ಹಂಗ ತಗೊಂಡ್ಬಿಡ್ತಾರ. ಮಕ್ಕಳು ಹೆಂಗ್ ತಗೊಂತಾರ? ಇಲ್ಲಿರೋರು ಮಕ್ಳು ಹಂಗ ತಗೊಂತಾರ ಗುಳಿಗೆ. ಏನಂತ ಹೇಳ್ತೀರಿ? ಇಲ್ಲ, ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ, ನೀನೇನ್ ಮಾಡು, ಈ ಗುಳಿಗೆ ತಗೋ, ನಿನಗೇನಾಗತ್ತ? ಕಡಿಮೆ ಆಗತ್ತಾ? ದೆವ್ವ ಬರುತ್ತ ನೋಡ. ಇಲ್ಲ, ಈ ಗುಳಿಗೆ ತಗ, ಇಲ್ಲ ಅಂದ್ರೆ ದೆವ್ವ ಕಡೆ ಕೊಡತ್ ನೋಡ ಅಂತ ಯಾರು ಹೇಳ್ತೀವಿ? ಏನ್ ಹೇಳ್ತೀವಿ? ಒಂದು ಸಿಹಿ ತೋರಿಸ್ತೀವಿ, ಇನ್ನೊಂದು ಕಹಿ ತೋರಿಸ್ತೀವಿ. ಹಲ್ಲೆಲೂಯ. ಒಟ್ಟ ಏನ್ ಮಾಡ್ತೀವಿ? ಆ ಗುಳಿಗಿನ ಒಳಗೆ ನುಣ್ಸೋವರೆಗೆ ನಾವೇನ್ ಮಾಡಲ್ಲ, ಬಿಡೋದಿಲ್ಲ ಮಕ್ಕಳಿಗೆ. ಯಾಕಂದ್ರೆ ಗುಳಿಗೆ ಒಳಗೆ ಹೋದ್ರ ಏನಾಗತ್ತ? ನಮ್ಮ ಮಗ ಆರಾಮಾಗ್ತಾನ, ಮಗಳು ಆರಾಮಾಗ್ತಾಳೆ. ಅದು ಒಂದು ನಂಬಿಕೆ ನಮ್ಗೆ. ಅದನ್ನ ಮಾಡಕ್ಕೆ ನಾವೇನ್ ಮಾಡ್ತೀವಿ? ದೆವ್ವ ಬಂತಂತ ಹೇಳ್ತೀವಿ, ಏನಾದ್ರು ಕೊಡಿಸ್ತೀವಿ ಅಂತ ಹೇಳ್ತೀವಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವು ಮಾಡ್ತಿರೋದಷ್ಟೇ. ಯೇಸು ಎನ್ನುವಂತ ಟ್ಯಾಬ್ಲೆಟ್ ನಿನ್ನ ಒಳಗಡೆ ಹೊಕ್ಕೊಂಡ್ರ ನಿನಗೆ ನರಕದಿಂದ ಏನಿಲ್ಲ, ಏನ್ ಟಚ್ ಮಾಡಕ್ಕಾಗಲ್ಲ ನಿನಗೆ ನರಕ. ಹಲ್ಲೆಲೂಯ. ಯೇಸು ಎನ್ನುವಂತ ಒಂದು ಮಾತ್ರೆ ನಿನ್ನೊಳಗಡೆ ಹೋದ್ರೆ ಶಾಪಗಳೆಲ್ಲ ನಿನ್ನ ಕಾಲ್ ಕೆಳಗಡೆ ಬರ್ತವ. ಈ ದಿನ ಚೆನ್ನಾಗಿಲ್ಲ, ಈ ಗಳಿಗೆ ಚೆನ್ನಾಗಿಲ್ಲ, ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ಹಲ್ಲೆಲೂಯ. ನಾವು ಉಂಟು ಮಾಡಿದಂತ ದೇವರು ಎಂತ ದೇವರು ಪ್ರಿಯರೇ? ಎಂತ ದೇವರು? ಕಾಲಗಳನ್ನು ಮಾಡಿದಂತ ದೇವರು. ಹಲ್ಲೆಲೂಯ. ಎಂತ ದೇವರು? ಕಾಲಗಳು ಆತನ ಕೈಯಲ್ಲಿದ್ದಾವೆ. ಎಲ್ಲಿದಾವಂತ?
ಆತನ ಕೈಗಳಲ್ಲಿ. ಹಲ್ಲೆಲೂಯಾ. ಆತನ ಯಾವ್ದು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತೇಳಿ ಆತನ ಎಲ್ಲ ಅವಾಗ್ಲೂ ಮೊದಲೇ ಬರ್ದಿಟ್ಬಿಟ್ಟಾನ. ಆತ ಹೆಂಗ್ ಬರ್ದನು ಹಂಗೇ ನಡೆಸ್ತಾ ಇದ್ದಾನ ಭೂಮಂಡಲವನ್ನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ಪ್ರಿಯರೇ, ಈ ಸಭೆಯ ಮೂಲಕವಾಗಿ ದೇವರ ವಾಕ್ಯದಲ್ಲಿ ಒಂದು ಮಾತಿದೆ, ಈ ಸಭೆಯ ಮೂಲಕವಾಗಿ, ಕ್ರಿಸ್ತನ ಸಭೆಯ ಮೂಲಕವಾಗಿ ಅನೇಕರು ಸತ್ಯವನ್ನ ತಿಳಿದುಕೊಳ್ಬೇಕಂತೇಳಿ ಸಭೆಯನ್ನ ಇಟ್ಟಿದ್ದಾನಂತೆ ದೇವರು. ಹಲ್ಲೆಲೂಯಾ. ಇಲ್ಲಿ ನಾವು ಮಾತನಾಡುವಂತ ವಿಷಯಗಳು ದೇವದೂತರಿಗೂ ಕೂಡ ಇನ್ನು ಗೊತ್ತಿಲ್ಲ. ಹಲ್ಲೆಲೂಯಾ. ಅವರು ಬಂದು ಕೇಳಿಸ್ಕೊಳಕತ್ತಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಮ್ದು ಒಂದು ಉದ್ದೇಶ, ಯೇಸು ಎನ್ನುವಂತ ಟ್ಯಾಬ್ಲೆಟ್ ಇನ್ನು ಒಳಗಡೆ ಹೋದ್ರ ನಿನಗೇನಾಗಲ್ಲ, ಏನಾಗಲ್ಲ, ಮರಣದಿಂದ ಕೇಡಾಗೋದಿಲ್ಲ, ನರಕದಿಂದ ನಿನಗೆ ಕೇಡಾಗೋದಿಲ್ಲ. ನಾವು ಬಿಡಲ್ಲ ನುಂಗ್ಸೋವರಿಗೂ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ಏನಾಗಿದೆ, ನಮ್ಮ ಒಂದು ದೇವರು ಕೊಟ್ಟಿರ್ತಕ್ಕಂಥ ಭಾರ, ಅದು ಬಿಟ್ಟು ಮತ್ತೆ ಬೇರೆ ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನುಂಗಲ್ಲ ಅಂದ್ರೆ ಮಗುಗಿರ್ತಕ್ಕಂಥ ಗುಣ ಆರಾಮಾಗ್ತಾನ ಮಗ? ಏನಾಗ್ತಾನ? ಒಂದಿನ, 2 ದಿನ, 3 ದಿನ, ಒಂದ್ ವೇಳೆ ಬಹಳ ಸೀರಿಯಸ್ ಆಗಿಬಿಡ್ತಾನೆ, 3ನೇ ದಿನ ಸ್ವಲ್ಪ ದಿನಕ್ಕೆ ಏನಾಗ್ಬಿಡ್ತಾನೆ, ಬಹಳ ಸಿವಿಯರ್ ಕಂಡೀಷನ್ ಇತ್ತಪ್ಪ ಅಂದ್ರೆ ಏನಾಗ್ಬಿಡ್ತಾನೆ, ದೂರ ಹೋಗ್ಬಿಡ್ತಾನೆ, ಬಾರದ ಸ್ಥಳಕ್ಕೆ ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಆದ್ರೆ ನುಂಗಿದಂತ ಆತ ನರಕಕ್ಕನ್ನ ಭಯಪಟ್ಟು ನುಂಗಬೇಕು. ಅಯ್ಯೋ, ನುಂಗಿದ್ರೆ ನನಗೆ ಸ್ವರ್ಗನ ಸಿಗತ್ತಪ್ಪ, ಸಿಹಿಯಲ್ಲ ಸಿಗತ್ತಪ್ಪ ಅಂತೇಳಿ ಆದ್ರೆ ನುಂಗಬೇಕು. ಹಲ್ಲೆಲೂಯಾ. ನುಂಗಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಹಲ್ಲೆಲೂಯಾ. ಆ ವಾಕ್ಯ ಎನ್ನುವಂತ ಯೇಸು ಸ್ವಾಮಿಯನ್ನು ನೀನೇನು ಮಾಡ್ಬೇಕು, ನುಂಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ನಾ ಹೇಳಿದೆ ಅವಾಗಲೇ, ಏನು ಬ್ರಿಟಿಷರ ದೇವರು, ಅಮೆರಿಕದ ದೇವರು, ಹಲ್ಲೆಲೂಯಾ, ಎಲ್ಲರೂ ಹೇಳಿರ್ತಾರಲ್ರಿ ಪ್ರಿಯರೇ, ಅನೇಕರು ಹೇಳಿರ್ತಾರೆ. ಇಲ್ಲಿ ಮಠಕ್ಕೆ ಬರ್ಬೇಕಂದ್ರೆ ಎಷ್ಟೋ ಅಡ್ಡಗಾವಲುಗಳು ಇರ್ತಾವ, ಆಟಂಕಗಳಿರ್ತಾವ. ಹಲ್ಲೆಲೂಯಾ. ಮನೆ ಬಿಟ್ಟಾಗಿನಿಂದ ಇಲ್ಲಿ ಮುಟ್ಟುವವರೆಗೂ ಕೆಲವೊಬ್ಬರಿಗೆ ಯಾರಾದ್ರೂ ಏನಾದ್ರು ಅಂತಾರೇನಪ್ಪ, ಪೃಥ್ವಿಜಯ ಮಠಕ್ಕೆ ಹೊರಟಿಲಿ ಯಾರಾದ್ರೂ ಏನಾದ್ರು ಅಂತಾರೇನಪ್ಪ ಅಂತೇಳಿ ಅನೇಕರಿಗೆ ಇರುತ್ತ. ಅನೇಕರು ಫೇಸ್ ಮಾಡಿ ಬಂದು ಕುಂತಂತವ್ರೇ ಇಲ್ಲಿ ಯಾರು ಅವೆಲ್ಲವುಗಳನ್ನು ಎದುರಿಸಿ ಕುಂತವ್ರು. ನೀವು ಇಲ್ಲಿ ಕುಂತೀರಿ, ಎದುರಿಸಲಾರ್ದವ್ರು ಅವ್ರು ಆವಾಗಲೇ ಮನೆಯಾಗ ಕುಂತಾರ. ಹಲ್ಲೆಲೂಯಾ. ಮನೆಯಲ್ಲೇ ಕುಂತ್ಕೊಂಡವ್ರು ಎದುರಿಸಿ ಎಲ್ಲವುಗಳನ್ನು ಎದುರಿಸಿ ಕುಂತಾರ. ಇಲ್ಲಿದ್ರಿ ನೀವು ಅವೆಲ್ಲ ಅವಮಾನಗಳನ್ನ, ಅವ್ರು ಹೇಳುವಂತ ಚುಚ್ಚು ಮಾತುಗಳನ್ನ, ಅವ್ರು ಹೇಳುವಂತ ತಪ್ಪಾದ ಮಾರ್ಗಗಳನ್ನ, ಬೋಧನೆಗಳನ್ನ, ಅವ್ರು ಮಾತನಾಡುವಂತ ಅನೇಕವಾಗಿರ್ತಕ್ಕಂಥ ಹೊಲಸು ಮಾತುಗಳನ್ನ, ಅವೆಲ್ಲವುಗಳನ್ನ ಎದುರಿಸಿದ ಮೇಲೆ ಆ ಒಂದು ಬಂಡುತನ, ಏಡಿತನವನ್ನ ಬಿಟ್ಟು ನೀವೇನ್ ಮಾಡ್ರಿ, ನಾವು ಧೈರ್ಯವಾಗಿ ನಾವು ಇಲ್ಲಿ ಕುಂತ್ಕೊಂಡ್ವಿ ಅಂತ ಹೇಳಿ ನೀವು ಸಾಕ್ಷಿ ಹೇಳ್ತಾ ಇದ್ರಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ನಂಬಬೇಕಂದ್ರೆ ಹುಡುಗಾಟಿಕೆನಾ? ಹಲ್ಲೆಲೂಯಾ. ಸತ್ಯದೇವರು ತಿಳ್ಕೊಬೇಕಂದ್ರೆ ಹುಡುಗಾಟಿಕೆನಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಅನೇಕರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಬ್ರಿಟಿಷರ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶಿಷ್ಯನಾಗಿರ್ತಕ್ಕಂಥ ತೋಮ ಯಾವಾಗ ಬಂದ ಭಾರತ ದೇಶಕ್ಕೆ? ಕ್ರಿಸ್ತ ಶಕ 52ನೇ ಶತಮಾನದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ ನಿದ್ದೆ ಮಾಡೋರು ಗಟ್ಟಿ ಚಪ್ಪಲು ಹೊಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. 52ನೇ ಕ್ರಿಸ್ತ ಶಕ 52ರಲ್ಲಿ ಬಂದ. ಹಲ್ಲೆಲೂಯಾ. ಸಾರಿ, ಕ್ಷಮಿಸಬೇಕು, ಶತಮಾನ ಅಲ್ಲ, ಕ್ರಿಸ್ತ ಶಕ 52ರಲ್ಲಿ ಬಂದ. ಯಾರು? ತೋಮ ಯಾಕೆ ಬಂದ ಭಾರತ ದೇಶಕ್ಕೆ? ಅಲ್ಲೇ ಇರ್ಬೇಕಾಗಿತ್ತಲ್ಲ. ಎಲ್ಲಿ? ಅಲ್ಲೇ ಇಸ್ರಾಯೇಲ್ ದೇಶದಾಗಿದ್ದ. ಆಯ್ತಪ್ಪ, ನಾ ನಂಬಿಟ್ಟಿನಪ್ಪ ಯೇಸು ಸ್ವಾಮಿನ, ಮತ್ತೆ ಯಾಕಪ್ಪ ನಾ ಪರಲೋಕಕ್ಕೆ ಹೋಗ್ಬಿಡ್ತನಪ್ಪ ಅಂತೇಳಿ ಅಲ್ಲೇ ಇರ್ಬೇಕಾಗಿತ್ತಲ್ಲ. ಯಾಕೆ ಬಂದ ತೋಮ? ಭಾರ ಇದೆ. ಅಯ್ಯೋ, ನಾನಾದರೂ ಸತ್ಯವನ್ನ ತಿಳಿದುಕೊಂಡಿದ್ದೇನೆ, ಸತ್ಯವನ್ನ ತಿಳಿದುಕೊಳ್ಳಲಾರದಂತವರು ಎಷ್ಟೋ ಕೋಟಿ ಜನರು ಇದ್ದಾರೆ ಅಂತೇಳಿ ಆ ಒಂದು ಭಾರವನ್ನ ಹೊತ್ತಿರ್ತಕ್ಕಂಥ ತೋಮ ಭಾರತ ದೇಶಕ್ಕೆ ಬಂದ ಪ್ರಿಯರೇ. ಬರೋದಕ್ಕಿಂತ ಮುಂಚೆ ಎಲ್ಲಿಗೆ ಹೋಗಿದ್ದ? ಸ್ಪೇನಿಗೆ ಹೋಗಿದ್ದ. ಹಲ್ಲೆಲೂಯಾ. ಸಾರಿ, ಸಿರಿಯನಿಗೆ ಹೋಗಿದ್ದ. ಎಲ್ಲಿಗೆ ಹೋಗಿದ್ದ? ಸಿರಿಯಾ ದೇಶಕ್ಕೆ ಹೋಗಿದ್ದ. ಹಲ್ಲೆಲೂಯಾ. ಆ ಸಿರಿಯಾ ದೇಶಕ್ಕೆ ಹೋದಾದ ಮೇಲೆ ಭಾರತದ ದೇಶದ ಮೇಲೆ ದೇವರು ಭಾರ ಇಟ್ಟ. ಅಲ್ಲಿಯೂ ಕೂಡ ನನ್ನ ಮಕ್ಕಳದಾರಪ್ಪ. ಹಲ್ಲೆಲೂಯಾ. ಅಲ್ಲಿಯೂ ಕೂಡ ನನ್ನ ಮಕ್ಕಳಿದ್ದಾರೆ, ಅಲ್ಲಿಯೂ ಕೂಡ ನನ್ನ ಬಗ್ಗೆ ಇರ್ತಕ್ಕಂಥ ಗ್ರಂಥಗಳೇ ಇದಾವೆ, ಹೋಗು ತೋಮ ಅಲ್ಲಿಗೆ ಅಂತೇಳಿ ಕಳಿಸಿದ. 52ನೇ ವರ್ಷದಲ್ಲಿ ಕ್ರಿಸ್ತ ಶಕದಲ್ಲಿ ಪ್ರಿಯರೇ ಬಂದಾದ ಮೇಲೆ ತೋಮ ಏನು ತೋಮ? ಸಮುದ್ರದ ಎಲ್ಲ ಚೆನ್ನಾಗಿ ಗೊತ್ತಿರುವಂತ ಒಬ್ಬ ಅಂಬಿಗ ಪ್ರಿಯರೇ. ಹಲ್ಲೆಲೂಯಾ. ತೋಮ ಬಂದ, ಇಳಿದ, ಭಾರತ ದೇಶದಾಗ ಇಳಿದಾದ್ಮೇಲೆ ಬ್ರಾಹ್ಮಣರು 300 ಜನ ಆ ಒಂದು ಸಮುದ್ರದ ದಂಡೆದಲ್ಲಿ, ಆ ಒಂದು ನದಿಯ ದಂಡೆದಲ್ಲಿ ಏನ್ ಮಾಡ್ತಾ ಇದ್ರು ಅವರು? ಏನ್ ಮಾಡ್ತಾ ಇದ್ರು? ಆ ಒಂದು ನೀರನ್ನ ತೆಗೆದುಕೊಂಡು ಪಾಪೋಹಂ ಪಾಪಕರ್ಮ ಪಾಪ ಸಂಭಾವೋ ಆ ಶ್ಲೋಕ ಇದೆ. ಪಾಪವನ್ನು ತೊಲಗಿಸು, ನಾನು ಪಾಪಿಯಾಗಿದ್ದೇನೆ, ಪಾಪದಲ್ಲಿ ಹುಟ್ಟಿದ್ದೇನೆ, ಪಾಪದಲ್ಲಿ ಬೆಳೆದಿದ್ದೇನೆ, ಕರುಣೆಯುಳ್ಳಂತ ದೇವರೇ, ಕೃಪೆ ತೋರಿಸುವಂತ ದೇವರೇ, ನನ್ನ ಪಾಪವನ್ನು ತೊಳೆಯುವಂತ ಆತನು ನಿನ್ನ ಹೊರತಾಗಿ ಅನ್ಯರು ಯಾರೂ ಇಲ್ಲಪ್ಪ ಅಂತೇಳಿರುವಂತ ಒಂದು ಶ್ಲೋಕ ಹೇಳ್ತಿರ್ಬೇಕಾದ್ರೆ ತೋಮ ಬಂದು ಬಹಳ ಆಶ್ಚರ್ಯಚಕಿತನಾಗಿ ಅವ್ರನ್ನ ನೋಡಿ
ಅಯ್ಯೋ ನೀವು ಏನ್ ಮಾಡ್ತಾ ಇದ್ದೀರಾ ಅಂತೇಳಿ ಕೇಳಿದ ಸಮಯದಲ್ಲಿ ನಾವು ನಮ್ಮ ದೇವರಿಗೆ ನಾವು ಭಕ್ತಿಯನ್ನ ಮಾಡ್ತಾ ಇದ್ದೇವೆ, ಸೂರ್ಯ ನಮಸ್ಕಾರವನ್ನ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದಾಗ, ಹೌದಾ, ಹಾಗಾದರೆ ಸೂರ್ಯನು ದೇವರಲ್ವಲ್ಲ, ಸೂರ್ಯನು ದೇವರು ಉಂಟು ಮಾಡಿರ್ತಕ್ಕಂಥ ಒಂದು ವಸ್ತುವಲ್ಲ, ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನನ್ನ ದೇವರೇ ಉಂಟು ಮಾಡಿದ್ದಾನಲ್ಲ ಅಂತೇಳಿ ಹೇಳಿದ ಸಮಯದಲ್ಲಿ, ಇರ್ಲಿ ಬ್ರಾಹ್ಮಣ ಅವ್ರ ಮಾತುಗಳು ನೋಡ್ರಿ, ಹಲಲುಯ್ಯ, ಪ್ರೈಸ್ ದಿ ಲಾರ್ಡ್. ಆ ಒಂದು ಸಮಯದಾಗ ಪ್ರಿಯರೇ ಹೇಳ್ತಾರೆ, ಆಯ್ತ್ರಿ ನೋಡೋಣ ಯಾರು ಅದ್ಭುತ ಆಶ್ಚರ್ಯವನ್ನ ಮಾಡ್ತಾರೋ ಅವರೇ ದೇವ್ರು ಅಂತೇಳಿ ಫಿಕ್ಸ್ ಆಗೋಣ. ಆಯ್ತು ಮಾಡೋಣ ಅಂತೇಳಿ ಹೇಳಿದ ಸಮಯದಾಗ ಇವರು ಬೆಳಗ್ಗೆಯಿಂದ ಪ್ರಿಯರೇ ಮಾಡ್ತಾ ಇದ್ರು, ಎಲ್ಲವೂ ಮಾಡಿದ್ರು, ಯಾವ್ಯಾವ ಮಾಡ್ಬೇಕು ಎಲ್ಲವುಗಳು ಎಲ್ಲ ಮಾಡಿ ಆಯ್ತು. ನೀರನ್ನ ತೆಗೆದುಕೊಂಡು ಒಂದು ಷರತ್ತು, ಆ ನೀರನ್ನು ಹಿಂಗ ತೆಗೆದುಕೊಂಡಾದ್ಮೇಲೆ ಹಿಂಗ್ ತಗೋತಾರಲ್ಲ, ತೆಗೆದುಕೊಂಡ್ಮೇಲೆ ಅಲ್ಲಿ ನೀರಿನಲ್ಲಿ ಏನಿರ್ಬೇಕು, ತಗ್ಗು ಬಿಡ್ಬೇಕು. ಮತ್ತೆ ಹಿಂಗ್ ಉಗ್ಗಿದಾಗ ನೀರು ಅಲ್ಲೇ ನಿಂದಿರ್ಬೇಕು. ಏನು ತೆಗೆದುಕೊಂಡಾಗ ತಗ್ಗು ಬಿಡ್ಬೇಕು, ಹಿಂಗ್ ಉಗ್ಗಿದಾಗ ನೀರು ಅಲ್ಲೇ ನಿಂದಿರ್ಬೇಕು. ಚರಿತ್ರೆಗಳಲ್ಲಿ ಲಿಖಿತವಾಗಿದೆ ಇದು. ಹಲ್ಲೆಲೂಯಾ, ಚರಿತ್ರೆಯನ್ನು ಹೇಳ್ತಾ ಇರುವಂತದ್ದು. ಹಲ್ಲೆಲೂಯಾ. ಅವಾಗ ಪ್ರಿಯರೇ ಬ್ರಾಹ್ಮಣರು ಎಲ್ಲವುಗಳನ್ನ ಮಾಡಿದ್ರು. ನೀರಿನಾಗ ಹಿಂಗ್ ನೀರು ತಗೊಂಡ್ರು, ಹಿಂಗ್ ಮ್ಯಾಗ ಹೋಗಿದ್ರು, ನೀರಲ್ಲಿ ಒಳ್ಳೆ ಏನಂತ ತಗ್ಗು ಬಿಡಲಿಲ್ಲ, ನೀರಲ್ಲಿ ನಿಂದ್ರಲಿಲ್ಲ, ಕೆಳಗಡೆನೆ ಹೋಗಿ. ಹಲ್ಲೆಲೂಯಾ. ಆಯ್ತು. ಆವಾಗ ತೋಮನ ಸಮಯ ಬಂತು. ಆ ನದಿಯ ದಂಡೆಯ ಮೇಲೆ ತೋಮ ಮೊಣಕಾಲು ಊರಿದ, ಪ್ರಾರ್ಥನೆ ಮಾಡಿದ, ದೇವ್ರೆ ನೀ ಅದ್ಭುತ ಮಾಡ್ತೀಯಪ್ಪ, ಆದ್ರೆ ಇವರು ಕೂಡ ನಂಬೇಕಲ್ಲ, ಆ ಒಂದು ಅದ್ಭುತ ಕಾರ್ಯ ನೀನೇ ಮಾಡು ದೇವ್ರೆ ಅಂತೇಳಿ ನೀರನ್ನ ಈ ರೀತಿಯಾಗಿ ತೆಗೆದುಕೊಂಡ ಪ್ರಿಯರೇ. ಹಂಗ ನೀರ್ ಹಿಂಗ್ ತಗೊಂಡ ಸಮಯದಾಗೆ ಅಲ್ಲಿ ಏನಾಯ್ತು, ತಗ್ಗು ಬಿತ್ತು. ಹಲ್ಲೆಲೂಯಾ. ಹಿಂಗ್ ಹೋಗಿದ ನೀರ್ ಅಲ್ಲೇ ನಿಂತ್ಕೊಳ್ತು. ಹಲ್ಲೆಲೂಯಾ. ಬ್ರಾಹ್ಮಣ ಸುಮ್ಮನೆ ನಂಬ್ತಿದಾರ, ಸುಮ್ಮನೆ ನಂಬ್ತಾರ? ಎಲ್ಲ ಜ್ಞಾನವನ್ನು ಪಡೆದುಕೊಂಡಂತವ್ರು ಅವ್ರು ಸುಮ್ಮನೆ ನಂಬಕ್ಕಾಗತ್ತಾ? ಹಲ್ಲೆಲೂಯಾ. ಅದನ್ನು ನೋಡಿದಂತವ್ರು ಗಾಬರಿಯಾದ್ರು, ಆಶ್ಚರ್ಯಚಕಿತರಾದ್ರು. ಒಮ್ಮೆ 300 ಜನ ನಮಗೆ ಏಸು ಬೇಕು, ಯಾರು ಬೇಕು, ಏಸು ಬೇಕು ಚರ್ಚೆ ಮಾಡಿದ್ರು. ತೋಮ ಹೇಳುವಂತ ಮಾತುಗಳು, ವೇದಗಳಲ್ಲಿರುವಂತ ಮಾತುಗಳು ಎಲ್ಲ ಹೇಳಿದಾದ್ಮೇಲೆ ಅವಾಗ ಅಯ್ಯೋ, ನಾವು ಹುಡುಕುವಂತ ಆತನು ನಾರಾಯಣನೇ, ನಾವು ಹುಡುಕುವಂತ ಆತನು ಶಬ್ದ ಬ್ರಹ್ಮನೇ, ನಮ್ಮಲ್ಲಿ ಆನ್ಸರ್ ಇಲ್ಲ, ಆದ್ರೆ ಆನ್ಸರ್ ಬೈಬಲ್ ನಲ್ಲಿ ಇದೆ ಅಂತೇಳಿ ತಿಳಿದುಕೊಂಡ್ರು ಅವರು. ಹಲ್ಲೆಲೂಯಾ. ಮುಣಿಗಿದ್ರು. ಯಾರು ಮುಣಿದ್ರ? ಭಾರತ ದೇಶ ಯಾರು ಮುಣಿದ್ರು? ಫಸ್ಟ್ ಬ್ರಾಹ್ಮಣರು, ಕೇರಳದ ನಿಷ್ಠಾವಂತ ಬ್ರಾಹ್ಮಣರು 300 ಜನ ಯೇಸು ಸ್ವಾಮಿನ ನಂಬಿದ್ರು. ಇವತ್ತಿಗೂ ಕೂಡ ಇದೆ ಚರ್ಚ್. ನಿಮಗೆ ಒಂದು ವೇಳೆ ತಪ್ಪಂತ ಅನ್ಕೊಂಡ್ರೆ ಕೇರಳಕ್ಕೆ ಹೋಗ್ರಿ, ಟಿಕೆಟ್ ತಗೊಂಡು ಹೋಗ್ರಿ. ಕೇರಳದಲ್ಲಿ ಮಾರ್ಥೋಮಾ ಸಿರಿಯನ್ ಚರ್ಚ್ ಬ್ರಾಹ್ಮಣರೇ ಏನಾಗಿದ್ದಾರೆ, ಅಲ್ಲಿ ಯೇಸು ಕ್ರಿಸ್ತನನ್ನ ನಂಬಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಕರೆಕ್ಟ್ ಆಯ್ತು, ನಾವು ತಿಳ್ಕೊಂಡ್ಬಿಟ್ಟಿವಿ. ಆದ್ರೆ ಒಂದು ಹೇಳ್ತಾ ಇದಾರಲ್ಲ, ನಾವೆಲ್ಲರೂ ಸಮಾನರು ಅಂತ ಹೇಳ್ತಾ ಇದಾರಲ್ಲ, ಅದು ನಮ್ಗೆ ಸ್ವಲ್ಪ ಬಹಳ ಇಷ್ಟ ಆಗ್ಲಿಲ್ಲ ಅಂದ್ಕೊಂಡ್ರೆ ಯಾರು, ಬ್ರಾಹ್ಮಣರು. ಅಯ್ಯೋ, ಮತ್ತೆ ನಮ್ಮ ಹೆಣ್ಣು ಅವ್ರಿಗೆ ಕೊಡಬೇಕು, ಅವ್ರ ಗಂಡ ನಾವು ತಕೊಬೇಕು, ಎಲ್ಲ ಬಹಳ ತೊಂದರೆ ಆಗುತ್ತಲ್ಲ. ನಾವು ತಿಳ್ಕೊಂಡಿವಿ, ಆಯ್ತು ನಮ್ಮಲ್ಲೇ ಇರ್ಲಿ, ನಾವೇ ಆರಾಧನೆ ಮಾಡೋಣ ಅಂತೇಳಿ ಅವರೇ ಆರಾಧನೆ ಮಾಡಿದ್ರು. ಅವ್ರು ಏನ್ ಮಾಡ್ಲಿಲ್ಲ ಪ್ರಿಯರೇ, ಅದನ್ನ ಸಾರಿ ಹೇಳಿಲ್ಲ, ಸುವಾರ್ತೆಯನ್ನ ಏನ್ ಮಾಡ್ಲಿಲ್ಲ, ಸಾರಿ ಹೇಳಿಲ್ಲ. ಅವ್ರಿಗೆ ಒಂದು ಮನಸ್ತಾಪ ಆಯ್ತು, ಎಲ್ಲರೂ ಒಂದೇ ಅಂತ ಹೇಳ್ತಾರಲ್ಲಪ್ಪ, ನಮ್ಮದು ಪೊಸಿಷನ್ನು ಎಲ್ಲವೂ ಏನಾಗ್ಬಿಡುತ್ತೆ, ಈಗ ಕಡಿಮೆ ಆಗಿಬಿಡುತ್ತಾ, ಡೌನ್ ಆಗಿಬಿಡುತ್ತಾ. ಹಲ್ಲೆಲೂಯಾ. ಏನಾಗ್ಬಿಡುತ್ತಾ, ನಾವು ಬ್ರಾಹ್ಮಣರು, ನಾವು ಮತ್ತೀಗ ಅವರು ನಾವು ಎಲ್ಲ ಒಂದೇ ತಕ್ಕ ಆಗ್ಬೇಕಾಗತ್ತಲ್ಲ ಅಂತೇಳಿ ಬೇಡ, ಅವ್ರಿಗೆ ಯಾರಿಗೆ ಹೇಳೋದು ಬೇಡ, ನಾವೇ ಆರಾಧನೆ ಮಾಡೋಣ ಅಂತೇಳಿ ಆರಾಧನೆ ಮಾಡೋದು ಸ್ಟಾರ್ಟ್ ಮಾಡಿದ್ರು ಪ್ರಿಯರೇ. ಈ ಒಂದು ರಾಜ್ಯಾಂಗ ಸಂವಿಧಾನವನ್ನ ಬರೆಯುವಂತ ಸಮಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ದಲಿತ ಸೂರ್ಯ ಎಂಬುದಾಗಿ ನಾವು ಹೇಳ್ತಾ ಇದೀವಲ್ಲ, ಆ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಕ್ರೈಸ್ತರು ಎನ್ನುವಂತ ಒಂದು ಪದವನ್ನ ಏನು ಇರ್ಲಾರ್ದವ್ರ ಕಡೆಗೆ ಹಾಕ್ಬೇಕಂತೇಳಿ ಅನ್ಕೊಂಡ್ರಂತ. ಹಲ್ಲೆಲೂಯಾ. ಸಂವಿಧಾನ ಹಂಗೆ ಬಂದಿಲ್ಲ, ಅನೇಕ ಚರ್ಚೆಗಳಾಗಿರ್ತಾವ. ಅವಾಗ ಕೇರಳದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಹೇಳ್ತಾರೆ, ನಾವು ಏನು ಇರ್ಲಾರ್ದವ್ರ ಅಂತೇಳಿ ಲೆಟರ್ ಬರೀತಾರೆ. ಹಲ್ಲೆಲೂಯಾ. ಪಲ್ಲವರು, ಚಾಳುಕ್ಯರ ಕಾಲದಲ್ಲಿ ಕ್ಷತ್ರಿಯರು ಕೂಡ ಯೇಸು ಕ್ರಿಸ್ತನನ್ನು ನಂಬಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವನ್ನು ತಿಳ್ಕೊಂಡವ್ರು ಏನ್ ಮಾಡಿದ್ದಾರೆ, ನಂಬಿದ್ದಾರೆ. ಅಲ್ಲಿ ನಾವು ಮುಂದೆ ನೋಡ್ತಾ ಇದ್ದೇವೆ ಪ್ರಿಯರೇ. ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಬರೀತಾರೆ, ಲೆಟರ್ ಬರೀತಾರೆ, ನಾವು ಎಷ್ಟೋ ವರ್ಷಗಳಿಂದ ನಾವು ನಂಬಿದ್ದೀವಿ, ನಾವು ಬ್ರಾಹ್ಮಣರು, ನಾವು ಏನು ಇರ್ಲಾರ್ದವ್ರು ಅಂತೇಳಿ ಅವರು ಬರೆದ ಸಮಯದಲ್ಲಿ ಅವಾಗ ಏನ್ ಮಾಡ್ತಾನೆ ಅಂಬೇಡ್ಕರ್ ಅವ್ರು ಏನ್ ಮಾಡ್ತಾರೆ, ಅದನ್ನ ಬೇರೆ ಒಂದು ಇದರಲ್ಲಿ 3rd B ದಲ್ಲಿ ಬರುತ್ತೆ, ಕ್ರಿಶ್ಚಿಯಾನಿಟಿ. ಹಲ್ಲೆಲೂಯಾ. ಅಲ್ಪಸಂಖ್ಯಾತರು ಎಂಬುದಾಗಿ ಹೇಳ್ತಾರೆ. ಆದ್ರೆ ಇವತ್ತು ನೋಡೋದಾದ್ರೆ ಹೊರಗಡೆ ಬರ್ತಾ ಇಲ್ಲ. ಹಲ್ಲೆಲೂಯಾ. 30% ಆಫ್ ದ ಇಂಡಿಯಾ is filled with the Christianity. ಹಲ್ಲೆಲೂಯಾ. ಪ್ರೇಸ್. ಒಂದು ಆದೇಶ ಕೊಟ್ಬಿಟ್ರೆ ಸಾಕೀಗ. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್. ಆದ್ರೆ ಹೊರಗಡೆ ಬರ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯಾರು ಹೇಳಿದ್ರು? ತೋಮ ಯಾರಿಗೆ ಹೇಳಿದ ಸುವಾರ್ತೆ? ಬ್ರಾಹ್ಮಣರು ನಮ್ಮೆಲ್ಲರೂ ಭಾರತ ದೇಶದಾಗ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾವಾಗ್ರಿ ಬ್ರಿಟಿಷರು ಬಂದಿದ್ದು? 16ನೇ ಶತಮಾನಕ್ಕ. ಯಾಕೆ ಬಂದ್ರು? ವ್ಯಾಪಾರ ಮಾಡಕ್ಕ, ಸ್ಕೂಲ್ ಕಟ್ಟಕ್ಕ. ಅದರ ಮೂಲಕವಾಗಿ ಖಂಡಿತವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಪ್ರಚಾರ ಮಾಡಿರುವಂತದ್ದು ಬ್ರಿಟಿಷರೇ ಆಗಿರ್ಬೋದು. ಆದ್ರೆ ಮೊಟ್ಟ ಮೊದಲನೇದಾಗಿ ನಂಬಿದಂತವರು ನಿಷ್ಠಾ ಉಳ್ಳಂತ ಬ್ರಾಹ್ಮಣರೇ, ಕೇರಳದ ಬ್ರಾಹ್ಮಣರೇ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅಯ್ಯೋ ಯಾಕೆ ಹೇಳಿದಪ್ಪ ಆ ಒಂದು ತೆಂಗಿನ ಗಿಡವನ್ನ ಅಂತೇಳಿ ಕೇಳಿದ್ರ? ಯಾಕೆ ಹೇಳಿದಿ ಅಂತೇಳಿ ಕೇಳಿದ್ರ? ಏನ್ ಹೇಳಿದ್ನಂತ? ನಮ್ಮ ಹಸುಗ ಮೇವು ಬೇಕಾಗಿತ್ತು, ಅದ್ರ ಸಲುವಾಗಿ ನಾನು ತೆಂಗಿನ ಗಿಡ ಏರಿದ್ನಿ ಅಂದಂತ. ಹಲ್ಲೆಲೂಯಾ. ಅದೊಂದು ಹೇಳು ಸಾಮ್ಯತ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ತೆಂಗಿನ ಗಿಡದಾಗ ಮೇವು ಸಿಗುತ್ತಾನೆ? ಹಲ್ಲೆಲೂಯಾ. ಸಿಗಲ್ಲ, ಹೋಗಿಲ್ಲ. ಅದರಂಗೆ ಪರಿಪೂರ್ಣವಾಗಿ ತಿಳಿದುಕೊಳ್ಳಲಾರದಂತವರು ಎಷ್ಟು ಏನು ಮಾತಾಡಿದ್ರು, ಎಷ್ಟು ಕೆಸರು ಯೇಸು ಕ್ರಿಸ್ತನ ಮೇಲೆ ಸುರಿದ್ರು ಕೂಡ ಅವೆಲ್ಲವೂ ಕೂಡ ವ್ಯರ್ಥವೇ ವ್ಯರ್ಥ. ಹಲ್ಲೆಲೂಯಾ. ಸತ್ಯವನ್ನ ತಿಳಿದುಕೊಳ್ಳಬೇಕು. ವಾಕ್ಯವು ಯಾರೆಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು ಪ್ರಿಯರೇ. ನೀವು ಹೇಳ್ತಾ ಇದ್ರಿ ಯೇಸು ಕ್ರಿಸ್ತನನ್ನ 2000 ವರ್ಷಗಳ ಹಿಂದೆ ಬಂದಿದ್ದಾನೆ ಎಂಬುದಾಗಿ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 8ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ. ಯೂದರಿಗೂ ಮತ್ತು ಯೇಸು ಕ್ರಿಸ್ತನ ಒಂದು ಸಂಭಾಷಣೆ ನಡೆಯುತ್ತಾ. ಏನಂತ ಹೇಳಿ ಕೊನೆಯ ಒಂದು ಮಾತು ಏನಂತ ಸಂಭಾಷಣೆ ನಡೆಯುತ್ತಂದ್ರೆ, ಏನಂತ ಸಂಭಾಷಣೆ ನಡೆಯುತ್ತೆ? ನೀವೆಲ್ಲವುಗಳನ್ನು ಹೇಳ್ತಾ ಇದೆಯಲ್ಲ, ನೀನು ಯಾವಾಗಿಂದ ಇದ್ದಿ ಭೂಮಿ ಮೇಲೆ? ನಿನಗೆ ಎಷ್ಟು ವರ್ಷ? ನೀನು ಇನ್ನೂ 50 ವರ್ಷದವಲ್ಲ ಅಂತ ಹೇಳಿದ ಸಮಯದಾಗ ಸ್ವಾಮಿಯವರೊಂದು ಮಾತು ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಅಬ್ರಹಾಮನಾದರೂ ನನ್ನನ್ನು ನೋಡಬೇಕೆಂದಿದ್ದನು. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೇ ನಾನೇ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದನ್ನು ಕೇಳಿದಂತ ಯೂದರಿಗೆ ಫುಲ್ಲು ಕೋಪ ಬರುತ್ತೆ. ಯಾಕಂದ್ರೆ ದೇವ್ರನಾದ್ರು ನಂತರಿಲ್ಲ ಹೊರತಾಗಿ ಯೂದರು ಪ್ರಥಮ ಸ್ಥಾನ ಅಬ್ರಹಾಮನಿಗೆ ಕೊಡ್ತಾರ, 2ನೇ ಸ್ಥಾನ ಮೋಶೆಗೆ ಕೊಡ್ತಾರ. ಮೋಶೆಯೇ ದೇವರು ಅವರಿಗೆ. ಹಲ್ಲೆಲೂಯಾ. ಅಬ್ರಹಾಮನೇ ದೇವರು. ಅಷ್ಟು ಏನಂತ ಹೇಳ್ತೀವಿ, ಆಚಾರವಾಗಿರ್ತಕ್ಕಂಥ ಭಕ್ತಿಯಲ್ಲಿ ಜೀವಿಸುವಂತವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಶಾಸ್ತ್ರಗಳೆಲ್ಲವನ್ನ ನೆರವೇರಿಸುವುದಕ್ಕಾಗಿ ಈ ಭೂಲೋಕಕ್ಕೆ ಮಾನವನ ಅವತಾರವಾಗಿ ವಾಕ್ಯವೆಂಬ ದೇವರು ಇಳಿದು ಬಂದನು. ಆತನೇ ಯೇಸುವಾಗಿದ್ದಾನೆ. ಯಾರು ಆತನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಆತನಲ್ಲಿ ಇರ್ತಾರೋ ಅವರನ್ನ ಆತನ ಏನ್ ಮಾಡ್ತಾನೆ? ದೇವರ ಮಕ್ಕಳನ್ನಾಗಿ ಮಾಡ್ತಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮೊದಲನೇ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ಅಧ್ಯಾಯ 10ನೇ ವಚನದಲ್ಲಿ, ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನ ಅಂಗೀಕರಿಸಲಿಲ್ಲ. ಉಂಟು ಮಾಡಿದಂತ ದೇವರನ್ನೇ ಇವತ್ತಿನ ದಿನದಲ್ಲಿ ಜನರು ಅಂಗೀಕಾರ ಮಾಡ್ತಾ ಇಲ್ಲ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಆತನು ಇಸ್ರಾಯೇಲ್ ಯಹೂದಗಳಿಗೋಸ್ಕರವಾಗಿ ಬಂದ. 2ನೇದಾಗಿ ಭಾರತದವರಿಗೋಸ್ಕರವಾಗಿ ಆತ ಬಂದ. ಹಲ್ಲೆಲೂಯಾ. ಭಾರತ ಎನ್ನುವಂತ ಪದ, ಹಿಂದೂಸ್ತಾನ ಎನ್ನುವಂತ ಪದ ಸತ್ಯವೇದದಲ್ಲಿ 2 ಸಾರಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವಾಗಿನೂ ಅಮೆರಿಕ, ಇವಾಗಿನೂ ಇಂಗ್ಲೆಂಡ್, ಇವಾಗಿನೂ ಇನ್ನೊಂದು ಮುನ್ನೊಂದು. ಆದ್ರೆ ನನ್ನ ಭಾರತ ದೇಶ ಯಾವಾಗಿನಿಂದಲೂ ಪೂರ್ವ ಕಾಲದಿಂದಲೂ ಇರುವಂತದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದ. ಸ್ವಂತ ಜನರೇ ಆತನನ್ನ ಏನ್ ಮಾಡಲಿಲ್ಲಂತೆ? ಅಂಗೀಕಾರ ಮಾಡಲಿಲ್ಲ. ಆತನನ್ನ ದೂರ ತಳ್ಳಿಬಿಟ್ರು. ಅವಾಗ ಆತ ಹೇಳ್ತಾನೆ, ಏನಂತ ಹೇಳ್ತಾನಂದ್ರೆ, ಸ್ವಂತ ಜನರು ಆತನನ್ನು ಅಂಗೀಕಾರ ಮಾಡಲಿಲ್ಲ. ಆತನ ಒಂದು ಆಜ್ಞೆ ಇಟ್ಟ, ನಿಬಂಧನೆ ಇಟ್ಟ. ಆ ಆಜ್ಞೆ ನಿಬಂಧನೆ ಏನಂದ್ರೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಯಹೂದ ಭಾರತ ದೇಶವನ್ನು ಬಿಟ್ಟು ಇನ್ನು ಯಾರ್ಯಾರು ಆತನನ್ನ ನಂಬುತ್ತಾರೋ ಅವರೆಲ್ಲರಿಗೆ ಒಂದು ಮಹತ್ತಾಗಿರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ, ವರವನ್ನ, ಆಶೀರ್ವಾದವನ್ನ ಆತ ಕೊಟ್ಟ. ಆ ವರ ಆಶೀರ್ವಾದ ಏನಂದ್ರೆ ಪರಲೋಕ, ಮುಕ್ತಿಯನ್ನ ಸೇರುವಂತ ಮಾರ್ಗವನ್ನ ಆತ ಏನ್ ಮಾಡಿದ? ತಿಳಿಸಿಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪರೋಪಕಾರಂ ಅರ್ಥಂ ಇದಂ ಶರೀರಂ ಅಂತೇಳಿ ಒಂದು ವಚನ ಇರುತ್ತೆ. ಹಲ್ಲೆಲೂಯಾ. ಪರೋಪಕಾರ ಮಾಡುವುದಕ್ಕೋಸ್ಕರವಾಗಿ ಶರೀರವನ್ನ ಸಹಕಾರವಾಗಿ ಇತರರಿಗೆ ಕೊಡುವಂತದ್ದು. ಹಲ್ಲೆಲೂಯಾ. ಆ ಶಾಸ್ತ್ರವನ್ನು ನೆರವೇರಿಸಿದಂತ ಆತನು ಯೇಸು ಕ್ರಿಸ್ತನ ಹೊರತಾಗಿ ಯಾರು ಇಲ್ಲ. ಕಲ್ವಾರಿ ಒಂದು ಗುಡ್ಡದ ಗೋಲ್ಗಾತದಲ್ಲಿ ಎಲ್ಲಾ ಜನರಿಗೋಸ್ಕರವಾಗಿ ಆತನು ಏನಾದ? ಸತ್ತನು ಪ್ರಿಯರೇ. ಮಹಾಯಜ್ಞವನ್ನ
ಲೋಕಕ್ಕೆ ಬಂದು ಆ ಕಾರ್ಯವನ್ನ ಆತನ ಏನ್ ಮಾಡಿದಂತ ದೇವರಾದ ಪ್ರಿಯರೇ, ಹಲ್ಲೆಲೂಯಾ. ಆತನ ರಕ್ತದಲ್ಲಿಯೇ ನಮಗೆ ಬಿಡುಗಡೆ ಇದೆ, ಆತನ ವಾಕ್ಯದಲ್ಲಿಯೇ ನಮಗೆ ಬಿಡುಗಡೆ ಇದೆ. ಆತನೇ ಸತ್ಯ ಮಾರ್ಗ ಜೀವವಾಗಿದ್ದಾನೆ. ಆತನನ್ನು ನಂಬಿದ್ದೇವೆ, ಸ್ಥಿರವಾಗಿ ನಾವು ಇದ್ರೆ ಪರಲೋಕ. ಅಕ್ಕಡೆ ಹಲ್ಲೆಲೂಯಾ. ಅರ್ಧ ಗಡಿಗೆ ಹೊತ್ಕೊಂಡು ಹೋದ್ರಪ್ಪ ಅಂದ್ರೆ ಹೊತ್ಕೊಂಡು ಹೋಗ್ರೆ ಹೆಂಗಿರ್ತಾರ? ಹೆಂಗಿರ್ತಾರ? ಹಿಂಗ ಒಳ್ಳಾಡ್ಕೊಂಡಿರ್ತಾರ. ಹೋಗಲ್ಲ, ಫುಲ್ ಆಗಿಲ್ಲ, ಫುಲ್ ಆಗ್ಬೇಕು ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಪ್ರಿಯರೇ, ಆ ಕಡೆ ಈ ಕಡೆ ಅಲ್ಲ. ಎರಡು ಕುದುರೆ ಮೇಲೆ ಕಾಲಿಟ್ಟಂತ ಆತ ಏನಾಗ್ತಾನೆ? ಕೆಳಗಡೆ ಬಿಡ್ತಾನ. ಒಂದು ಕುದುರೆ ಆ ಕಡೆ ಹೋಗ್ತಾ, ಒಂದು ಕುದುರೆ ಈ ಕಡೆ ಬರುತ್ತೆ. ಸ್ಥಿರವಾಗಿ ನಿಂದಿರಬೇಕು. ಬ್ರಾಹ್ಮಣ, ನಮ್ಮ ಭಾರತ ದೇಶದಾಗ ಬ್ರಾಹ್ಮಣರು ಉತ್ತಮರು ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಅವರೇ ನಂಬ್ಯಾರ ಅಂದ ಮೇಲೆ ನಾವು ಎಷ್ಟರವ್ರಿ? ಹಲ್ಲೆಲೂಯಾ. ಆ ಲೆಕ್ಕಕ್ಕೆ ಬಂದ್ರೆ ಲೋಕದ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ದೇವರು ಮಾಡಿರುವಂತದ್ದು ಎರಡೇ ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಎರಡು ಬಿಟ್ಟು ಬೇರೆ ಯಾವ ಕೂಡ ಇಲ್ಲ. ಒಂದು ವೇಳೆ ನಿಮ್ಗೆ ಅಷ್ಟು ಇದು ಬೇಕಾದ್ರೆ ಕೂಡ ಕಣ್ಣುಗಳು ಇದ್ದ ಸ್ಥಳದಾಗ ಇಟ್ಟಾಗ ಬೇರೆ ಬೇರೆಯವ್ರನ್ನ, ಬೇರೆ ಬೇರೆ ಕುಲದವ್ರನ್ನ ಇಲ್ಲಿನ ಬೇರೆ ಬೇರೆ ಕಡೆಗೆ ಇಟ್ಟಾನ ದೇವ್ರು. ಬ್ಲಡ್ ಏನು ಕೆಂಪಗೆ ಬೆಳಗಿರಲಾರ್ದು ಏನು ಗೋಲ್ಡ್ ಕಲರ್ನಾಗ ಇರುತ್ತ? ಎಲ್ಲರದು ಒಂದೇ ಇರ್ತ. ಎಲ್ಲರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಗಂಡು ಹೆಣ್ಣು ಕೂಡ ಇಲ್ಲ. ಆತ್ಮನ ದೃಷ್ಟಿಯಲ್ಲಿ ಒಂದೇ ಆತ್ಮ ಉಳ್ಳಂತವ್ರು ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶಾರೀರಿಕವಾಗಿ ಎರಡು ನಾವು, ಗಂಡು ಹೆಣ್ಣು. ಆತ್ಮನ ದೃಷ್ಟಿಯಲ್ಲಿ ನಾವು ಒಂದೇ ಆಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಶಬ್ದ, ಆ ಒಂದು ನಾದ ಬ್ರಹ್ಮ, ಆ ಒಂದು ಸ್ವರ ಬ್ರಹ್ಮ, ಆ ಒಂದು ಆದಿಯಲ್ಲಿರ್ತಕ್ಕಂಥ ಆದಿ ಸಂಭೂತ ಆದಿ ಪುರುಷ ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ಸೈನ್ಸ್ ಮೂಲಕ ನೋಡಿದ್ವಿ, ವೇದಗಳು ನೋಡಿದ್ವಿ, ಬೌದ್ಧ ಮತದ ಮೂಲಕವಾಗಿ ಇನ್ನೂ ಅನೇಕಗಳಿದಾವ. ಹಲ್ಲೆಲೂಯಾ. ಅವೆಲ್ಲವುಗಳನ್ನ ನಾವು ನೋಡ್ಕೊಳ್ಬೇಕಾದ್ರೆ ಒಂದು 2-3 ದಿನ ಮೀಟಿಂಗ್ ಇಡಬೇಕು. ಮೀಟಿಂಗ್ ಇಟ್ಟು ಎಲ್ಲ ಚರ್ಚೆಯನ್ನು ನಾವು ಮಾಡಿದ್ರಪ್ಪ ಎಲ್ಲ ಪರಿಪೂರ್ಣವಾಗಿ ನಾವೇನ್ ಮಾಡ್ತೀವಿ, ಇನ್ನು ತಿಳಿದುಕೊಳ್ತೇವೆ ಪ್ರಿಯರೇ. ಆದ್ರೆ ಒಂದು ಏನ್ ಬೇಕು? ಆಪೇಕ್ಷೆ ಬೇಕು. ಏನ್ ಬೇಕು? ಆಪೇಕ್ಷೆ. ಹಲ್ಲೆಲೂಯಾ. ಅಲ್ಲಿರ್ತಕ್ಕಂಥ ಜನರು ಆಪೇಕ್ಷೆ ಪಟ್ರು. ಪೌಲ, ಇನ್ನ ಸ್ವಲ್ಪ ಹೇಳು, ಇನ್ನ ಸ್ವಲ್ಪ ಹೇಳು, ನೀನು ಹೇಳುವಂತ ಬೋಧನೆ ಎಷ್ಟು ಹಿತಕರವಾಗಿದೆ, ನೂತನವಾಗಿದೆ ಎಂಬುದಾಗಿ ಕೇಳಿದ್ರು ಪ್ರಿಯರೇ. ಎಲ್ಲರೂ ಹಂಗೆ ಇರ್ತಾರ? ಏನ್ ಹೇಳಕ್ ಬಂದೀನಿ, ನಮ್ದೇ ಜ್ಞಾನ ದೊಡ್ಡದು ಅಂತೇಳಿ ಇನ್ನು ಕೆಲವೊಬ್ರು ದೂರ ತಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಎರಡೇ, ಒಂದು ಸುಳ್ಳು ಇರ್ಬೇಕು, ಒಂದು ಸರಿ ಇರ್ಬೇಕು, ಒಂದು ಹೌದು ಅನ್ಬೇಕು, ಇನ್ನೊಂದು ಇಲ್ಲ ಅನ್ಬೇಕು. ಹಲ್ಲೆಲೂಯಾ. ಒಬ್ರು ಅಕ್ಸೆಪ್ಟ್ ಮಾಡ್ತಾರೆ, ಒಬ್ರು ದೂರ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದಂತವ್ರು ಮಾತ್ರ ಯಾರು ಒಳಗೆ ಹೋಗಿರ್ತಲ್ಲ ಅವರು ಎಲ್ಲಿಗೆ ಹೋಗ್ತಾರ? ಪರಲೋಕಕ್ಕೆ ಹೋಗ್ತಾರ. ಹಲ್ಲೆಲೂಯಾ. ಮಾತ್ರ ಹೋಗ್ಲಾರ್ದವ್ರು ಒಲ್ಲೆ ಅಂದಂತವ್ರು ಇಲ್ಲಿ ಹೋಗ್ತಾರ ಪ್ರಿಯರೇ. ಅದರಲ್ಲೇ ಇದ್ದು ಏನಾಗ್ತಾರೆ ಪ್ರಿಯರೇ? ಸತ್ಯವೇದ ಹೇಳುತ್ತೆ, ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನ ದೇವರು ಮನುಷ್ಯ ಕುಮಾರನೆಂಬುದಾಗಿ ಅಕ್ಸೆಪ್ಟ್ ಮಾಡಲಾರಂತ ಎಲ್ಲಾ ಮನುಷ್ಯರು ಕೂಡ ಅಗ್ನಿ ನರಕಕ್ಕೆ ಇಳಿದು ಹೋಗ್ತಾರ ಅಂತೇಳಿ ನಾನು ಹೇಳುವಂತ ಮಾತು ಅಲ್ಲ, ದ ವರ್ಡ್, ಸತ್ಯವೇದ ಹೇಳುವಂತ ಒಂದು ಮಾತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ, ಕಾಪಾಡಲಿ. ವಿಶೇಷವಾಗಿ ಮೊದಲನೇದಾಗಿ ನಾವು ತಿಳ್ಕೊಂಡು ಯೇಸು ಕ್ರಿಸ್ತನ ಯಾರಂದ್ರೆ ಏನಂತ ಹೇಳ್ಬೇಕು ನಾವು? ವಾಕ್ಯವೆನ್ನುವ ದೇವರು, ಶಬ್ದವೆನ್ನುವ ದೇವರು. ಹಲ್ಲೆಲೂಯಾ. ವಾಕ್ಯ ಅಂದ್ರೇನು? ಮೊದಲನೇದಾಗಿರುವಂತದ್ದು, ಇನ್ ದ ಬಿಗಿನಿಂಗ್. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಇರುವಂತ ದೇವರು. ಹಲ್ಲೆಲೂಯಾ. ಆ ವಾಕ್ಯ ಎನ್ನುವಂತ ದೇವರು ಹೇಳ್ತಾ ಇದ್ದಾನೆ ಈಗ ನಿಮ್ಮ ಜೀವಿತದಲ್ಲಿ ಆ ವಾಕ್ಯವೆಂಬಾತನು ಏನು ಆಗಲಿ ಅಂದನು, ಆ ಎಲ್ಲ ಕಾರ್ಯಗಳು ಕೂಡ ಆದವು. ಅದೇ ವಾಕ್ಯವೆಂಬಾತನು ಇವತ್ತು ಕೂಡ ಇದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದು ಕೊರತೆಯಾಗಿದೆ, ಆ ಕೊರತೆಯನ್ನ ಆತನು ಪರಿಪೂರ್ಣವಾಗಿ ಏನ್ ಮಾಡ್ತಾನೆ? ತುಂಬುತ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿವರೆಗೂ ನಾವು ಬೋಧನೆ ಮಾಡಿದ್ವಿ, ಈಗ ನಾವೇನ್ ಮಾಡ್ತಾ ಇದ್ದೀವಿ? ಆತ್ಮಿಕವಾಗಿರ್ತಕ್ಕಂಥ ಅರ್ಥ. ಹಲ್ಲೆಲೂಯಾ. ವಾಕ್ಯ ಹೇಳಿದ, ಏನಂತ ಹೇಳಿದ? ಬೆಳಕಾಗಲಿ ಅಂದ ಬೆಳಕಾಯ್ತು, ಆಕಾಶ ಆಗಲಿ ಅಂದ್ರೆ ಆಕಾಶ ಆಯ್ತು, ಭೂಮಿ ಆಗ್ಲಿ ಅಂದ್ರೆ ಭೂಮಿ ಆಯ್ತು, ನೀರಾಗ್ಲಿ ಅಂದ್ರೆ ನೀರಾಯ್ತು, ಕ್ರಿಮಿ ಕೀಟಗಳು ಆಗ್ಲಿ ಅಂದ್ರೆ ಕ್ರಿಮಿ ಕೀಟಗಳಾಯ್ತು. ನನ್ನಂಗ ಇರಬೇಕಲ್ಲ, ನನ್ನ ಲಕ್ಷಣಗಳು ಇರುವಂತ ಒಬ್ಬ ಮನುಷ್ಯನನ್ನು ಉಂಟು ಮಾಡೋಣ ಅಂದ್ರೆ ಉಂಟು ಮಾಡಿದ, ಮಣ್ಣನ್ನು ತೆಗೆದುಕೊಂಡು ಮಾಡಿದ. ಹಲ್ಲೆಲೂಯಾ. ವಾಕ್ಯ ಸಾಮಾನ್ಯವಾಗಿರುವಂತದ್ದಲ್ಲ, ಶಕ್ತಿಯುತವಾಗಿರುವಂತದ್ದು. ಅದನ್ನೇ ಏನಂತ ಕರೀತಾರೆ? ಆದಿಶಕ್ತಿ. ಆದಿಶಕ್ತಿ ಅಂದ್ರೆ ದೇವತೆ ಅಲ್ಲ ಪ್ರಿಯರೇ, ತಿಳ್ಕೊಬೇಕು ನಾವು. ಹಲ್ಲೆಲೂಯಾ. ಆದಿಶಕ್ತಿ ಅಂದ್ರೆ ಆ ಶಬ್ದದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ. ಆ ಶಬ್ದ ಏನೇನು ಆಯ್ತು ಅಂತೋ ಆ ಶಬ್ದ ಹೇಳಿದ್ದೆಲ್ಲವೂ ಕೂಡ ಆಯ್ತು. ಅದೇ ಶಬ್ದ ಇವತ್ತು ಹೇಳುತ್ತೆ, ನಿನ್ನ ಜೀವಿತದಲ್ಲಿ ಇಲ್ಲಿಯವರೆಗೆ ಏನು ಆಗಿಲ್ಲ, ಶೂನ್ಯದಲ್ಲಿ ನಿನ್ನ ಜೀವಿತ ಇದೆನಾ? ಇವತ್ತಿನ ದಿನ ಆ ಶಬ್ದ ಹೇಳುತ್ತೆ, ನಿನ್ನ ಶೂನ್ಯವನ್ನ ಹೋಗಲಾಡಿಸಿ ನಿನ್ನ ಜೀವಿತದಲ್ಲಿ ಒಂದು ಮಹತ್ತಾಗಿರ್ತಕ್ಕಂಥ ಬದಲಾವಣೆಯನ್ನ ಆ ಒಂದು ಶಕ್ತಿ, ಆ ಒಂದು ಓಂ ಶಕ್ತಿ, ಆ ಒಂದು ಶಬ್ದ ಶಕ್ತಿ, ಆ ವರ್ಡ್ ಆಫ್ ಗಾಡ್, ಆ ಒಂದು ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಇವತ್ತಿನ ದಿನದಲ್ಲಿ ಏನ್ ಮಾಡುತ್ತೆ? ಕಾರ್ಯ ಮಾಡುತ್ತೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಎಲ್ಲರೂ
ನಿಂತ್ಕೊಳ್ಳೋಣ. ಮುಂದಿನ ವಾರ ಇನ್ನೂ ಕೂಡ ದೇವರ ವಾಕ್ಯವನ್ನು ನಾವು ಅನೇಕವಾಗಿ ನಾವೇನ್ ಮಾಡೋಣ ಪ್ರಿಯರೇ, ತಿಳಿದುಕೊಳ್ಳುವಂತವರಾಗೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ಯಾರು ಅಂತ ಹೇಳಿದ್ರೆ ನೀತಿವಂತನು ಅಂತೇಳಿ ಮೊದಲು ಹೇಳಬಾರ್ದು, ರಕ್ಷಕ ಅಂತ ಹೇಳಿ ಹೇಳಬಾರ್ದು, ದೇವಕುಮಾರ ಅಂತ ಹೇಳಿ ಹೇಳಬಾರ್ದು, ಇನ್ನು ಬೇರೆ ಬೇರೆ ಏನೇನು ನಾಮಗಳಿದಾವಲ್ಲ, ಒಳ್ಳೆಯ ಆತು ನಾವೆಲ್ಲಗಳು ಹೇಳಬಾರ್ದು. ಮೊದಲನೇದಾಗಿ ಯೇಸು ಯಾರು ಅಂತ ಹೇಳಿ ಕೇಳಿದ್ರೆ ನಾವೇನಂತ ಹೇಳ್ಬೇಕು? ವಾಕ್ಯವೆನ್ನುವ ದೇವರು, ಶಬ್ದವೆನ್ನುವಂತ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನೀನು ವಾಕ್ಯವಾಗಿರುವ ದೇವರು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವಪ್ಪ. ನೀನು ವಾಕ್ಯವಾಗಿರುವ ಸಮಯದಲ್ಲಿ ನೀನು ಯಾವುದನ್ನು ಹೇಳಿದೆಯೋ ಆ ಎಲ್ಲ ಕಾರ್ಯಗಳು ಆಗಿದ್ದಾವೆ ಸ್ವಾಮಿ. ಇವತ್ತಿನ ದಿನವೂ ಕೂಡ ಸ್ವಾಮಿ ನಾನು ನಂಬ್ತಾ ಇದ್ದೇನೆ ಸ್ವಾಮಿ. ನನ್ನ ಜೀವಿತದಲ್ಲಿ ಶೂನ್ಯ ಇದೆಯಪ್ಪ. ಆ ಶೂನ್ಯ, ಕೊರತೆ ಎನ್ನುವಂತ ಒಂದು ಶೂನ್ಯ ಸ್ವಾಮಿ ನನ್ನ ಜೀವಿತದಲ್ಲಿ, ನನ್ನ ಒಂದು ದೇಹದಲ್ಲಿ ಅಂಗಾಂಗಗಳು ಹೀನವಾಗಿರುವಂತ ಒಂದು ಶೂನ್ಯ ಸ್ವಾಮಿ, ಅವುಗಳನ್ನು ಸ್ವಾಮಿ ನೀನು ಹೇಳಪ್ಪ. ನೀನು ಒಂದು ಮಾತನ್ನು ಬಿಡುಗಡೆ ಮಾಡು ಸಾಕು ಸ್ವಾಮಿ, ನನಗೆ ಅದು ಸಾಕು ಎಂಬುದಾಗಿ ನೀವು ಒಂದು ಸಮಯದಲ್ಲಿ ಹೇಳು. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಪ್ರಿಯರೇ, ವಾಕ್ಯ ಇರುವಂತ ದೇವರು ನಿನ್ನ ದೇವರಾಗ್ತಾನೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಇಷ್ಟು ಹೊತ್ತು ದೇವರು ಸತ್ಯಾರ್ಥವನ್ನ ತಿಳಿದುಕೊಂಡಿದ್ದೀರಿ. ಎಷ್ಟು ದಿವಸ ಆಯ್ತು ನಿಮ್ಮನ್ನ ಸೃಷ್ಟಿ ಮಾಡಿದ ದೇವರಿಗೆ ಪ್ರಾಧಾನ್ಯತೆ ಕೊಡಲಾರದೆ ಯೇಸು ಕ್ರಿಸ್ತ ದೇವರು ಯಾರು ಅಂತ ತಿಳಿದುಕೊಳ್ಳಾರದ ಸ್ಥಿತಿ ಇವತ್ತು ನೀವು ತಿಳ್ಕೊಂಡಿದ್ದೀರಿ. ಆತನ ಎಲ್ಲವನ್ನು ಉಂಟು ಮಾಡಿದ ದೇವರು, ಉಂಟು ಮಾಡಿದ ಅದನ್ನು ನಂಬಲಾರ್ದಂಗಿದ್ರೆ ನೀನು ಎಲ್ಲಿ ಹೋಗ್ತಿ? ಈ ಹೊತ್ತು ನೀನು ತಿಳ್ಕೊಂಡಿದ್ದಿ. ಒಂದು ವೇಳೆ ನೀನು ಮಂದಿರಕ್ಕೆ ಬರಲಾರ್ದ ಮನೆಯಲ್ಲೇ ನಿನಗೆ ಈ ಧ್ವನಿವರ್ಧಕ ಕೇಳ್ತಾ ಇರ್ಬೋದು. ಆಲಸ್ಯ ಮಾಡಿದ್ರೆ ಅಮೃತವನ್ನ ಕಳ್ಕೊಂತಿ. ಅಲ್ಲೇ ನೀನು ಈ ಸಮಯದಲ್ಲಿ ಕಣ್ಣು ಮುಚ್ಚು, ದೇವರನ್ನ ಕೇಳು, ದೇವರ ಸಂಗಡ ಮಾತಾಡು. ಪ್ರಾರ್ಥನೆ ಅಂದ್ರೆ ದೇವರ ಸಂಗಡ ಮಾತಾಡುವಂಥದ್ದು. ಎಷ್ಟೋ ದಿವಸಗಳ ಆಯುಷ್ಯವನ್ನ ನೀನು ವೃತ ಮಾಡಿದ್ದಿ. ಸೃಷ್ಟಿಯನ್ನು ಪೂಜೆ ಮಾಡಿರ್ಬೋದು. ನಿನ್ನ ಇಷ್ಟವನ್ನು ನೆರವೇರಿಸುವುದಕ್ಕಾಗಿ ನಿನ್ನ ಶರೀರವನ್ನ ಇಷ್ಟಪಟ್ಟು ಇಷ್ಟ ಬಂದ ರೀತಿ ನೀನು ಬಳಸಿರಬಹುದು. ಇವತ್ತು ದೇವರು ನಿನ್ನ ಕೂಡ ಮಾತಾಡ್ತಾನೆ, ನೇರವಾಗಿ ಮಾತಾಡ್ತಾನೆ. ನನ್ನನ್ನು ಯಾರೆಂದು ನೀವು ತಿಳಿದುಕೊಂಡಿದ್ದೀರಿ? ನಾನು ಇಂಥ ವ್ಯಕ್ತಿ, ನಿನ್ನನ್ನು ಉಂಟು ಮಾಡಿದಂತ ವ್ಯಕ್ತಿ. ನನ್ನನ್ನು ಈ ಲೋಕಕ್ಕೆ ನಾನು ಕಳಿಸಿಕೊಟ್ಟಿರುವ ಉದ್ದೇಶ ಏನು? ನನ್ನ ರೂಪದಲ್ಲಿ ನಿನ್ನನ್ನು ಕಳಿಸಿದ್ದೀನಿ, ನನ್ನ ತರನೇ ನಿನ್ನ ಮಾಡಿದ್ದೀನಿ. ನನ್ನ ತರ ಇರುವಂತ ನನ್ನ ರೂಪಕ್ಕೆ ನೀನು ಅವಮಾನವಾಗಿ ಇಷ್ಟು ದಿವಸ ನಡ್ಕೊಂಡಿದ್ದಿ. ಇನ್ನು ಮೇಲೆ ನೀನು ನಡ್ಕೊಳ್ತೀಯಾ? ನನ್ನ ವಿಷಯ ನೀನು ತಿಳ್ಕೊಂಡಿದೀಯಲ್ಲ. ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಪ್ರಿಯರೇ, ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ದೇವರ ಹತ್ರ ಕೇಳ್ರಿ, ದೇವರ ಹತ್ರ ಕೇಳ್ರಿ. ಇವತ್ತು ನಷ್ಟ ನಿಮಗೆ ಯಾಕಾಗಿದೆ? ನೋವು ಯಾಕಾಗಿದೆ? ಬಾಧೆ ಯಾಕಾಗಿದೆ? ನೀನು ಬ್ರಾಹ್ಮಣನಾಗಬೇಕು ಅಂದರೆ ಎರಡನೆಯ ಒಂದು ಸಲ ನೀನು ಹುಟ್ಟಬೇಕು. ಹುಟ್ಟುವಂಥದ್ದು ಅಂದ್ರೆ ಏನು? ನಿಜವಾದ ದೇವರನ್ನ ತಿಳಿದುಕೊಂಡು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಪುತ್ರನಾಗುವುದಕ್ಕಾಗಿ ನೀನು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿ ಪಾಪ ವಿಮೋಚನೆ ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ಳಬೇಕು. ಆತನ ಸೃಷ್ಟಿಕರ್ತನೆಂಬುದಾಗಿ ತಿಳ್ಕೊಂಡಿದ್ದೀಯಾ? ಈ ಕಾರ್ಯವನ್ನು ನೀನು ಮಾಡಬೇಕು. ಯಾಕಂದ್ರೆ ಶಾಶ್ವತವಾಗಿರುವ ಲೋಕವಾಗಿರುವ ಸ್ವರ್ಗದೊಳಗೆ ನಿನಗೆ ಸೇರಿಸುವುದಕ್ಕಾಗಿ ಆತನ ನಿನಗೆ ಇವತ್ತು ತಿಳಿಸಿದ್ದಾನೆ. ಪ್ರಿಯವಾದವರೇ, ಆತನ ಸ್ವೀಕಾರ ಮಾಡ್ರಿ, ಆತನ ಸ್ವಾಗತ ಮಾಡ್ರಿ. ಎಷ್ಟು ದಿವಸ ನೀನು ವ್ಯರ್ಥ ಮಾಡಿದ್ದೀಯಾ? ವ್ಯರ್ಥವಾಗಿರುವಂತ ಉಪದೇಶವನ್ನ ಕೇಳಿ ನಿನ್ನ ಜೀವನದಲ್ಲಿ ವ್ಯರ್ಥವಾಗಿ ಸಮಯವನ್ನು ಕಳೆದಿದ್ದೀಯಾ? ಇನ್ನು ಮೇಲೆ ಅದಕ್ಕೆ ಅವಕಾಶ ಕೊಡಬೇಡ. ಅಪ್ಪ, ನನ್ನ ಕ್ಷಮಿಸಿ ಎಂಬುದಾಗಿ ಹೇಳು, ಕಣ್ಣೀರಿಡು, ಗೋಳಾಡು. ಈ ಸಮಯದಲ್ಲಿ ಎಷ್ಟೋ ಆಶೀರ್ವಾದಗಳ ನಿಧಿಯಾಗಿದ್ದಿ ನೀನು, ಅವೆಲ್ಲ ನೀನು ಕಳ್ಕೊಂಡಿದ್ದಿ. ಈ ಸಮಯದಲ್ಲಿ ದೇವರು ನಿನ್ನ ಮುಂದೆ ನಿಂತುಕೊಂಡಿದ್ದಾರೆ. ಅಪ್ಪ, ನೀನು ನನಗೆ ಬೇಕು ಎಂಬುದಾಗಿ ಕೇಳು. ಆಸನದ ಪಾತ್ರೆ ನಾನು ಆಗಬೇಕು ಎಂಬುದಾಗಿ ಅಂಗಲಾಚು. ನಿನ್ನ ನೋವು, ದುಃಖ, ಬಾಧೆ ಎಲ್ಲವೂ ಮತ್ತು ಶಾಶ್ವತವಾಗಿರುವಂತಹ ಸ್ವರ್ಗವು ನಿನಗೆ ಸಿಗುತ್ತ. ಪ್ರಿಯರೇ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸೃಷ್ಟಿ ಇಲ್ಲ, ಇನ್ನು ಏನೇನೋ ಮಾಡ್ತಾ ಬಂದಿದ್ದೀವಿ. ಇವತ್ತು ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾನೆ. ಪ್ರಿಯವಾದವರೇ, ದೇವರು ಗಾಳಿಯನ್ನ, ಮಳೆಯನ್ನ ಕೊಟ್ಟು ಸಮೃದ್ಧಿಯಾದ ಬೆಳೆ ಕೊಟ್ಟಾಗ ಸೃಷ್ಟಿಕರ್ತನಾದ ದೇವರಿಗೆ ನೀನು ಎಷ್ಟು ಸಮರ್ಪಣೆ ಮಾಡ್ತಾ ಇದ್ದೀಯಾ? ನಿನಗಾಗಿ ನೀನು ಎಷ್ಟು ಉಳಿಸ್ಕೊಂಡಿದ್ದೀಯಾ? ಲೋಭಿಯಾಗಿದ್ದೀಯಾ? ಪ್ರಿಯವಾದವರು, ನೀನೇನು ಬಿತ್ತೀಯೋ ಅದನ್ನೇ ನೀನು ಕೊಯ್ಯಬೇಕು. ಇವತ್ತು ದೇವರು ಮಾತಾಡ್ತಾರೆ, ದೇವರಿಂದ ತೆಗೆದುಕೊಂಡಿದ್ದು, ದೇವರಿಂದ ಪಡೆದುಕೊಂಡದ್ದನ್ನ ದೇವರ ಸನ್ನಿಧಿಗೆ ನೀನು ಎಷ್ಟು ತೆಗೆದುಕೊಂಡು ಬಂದಿದ್ದೀಯಾ? ಎಷ್ಟು ಸಲ ದೇವರಿಗೆ ನೀನು ಮನಸ್ಸು ಕೊಟ್ಟು ಧ್ಯಾನ ಮಾಡಿದ್ದೀಯ?
ಮಾಡಿದ್ದೀಯ? ದೇವರ ಹತ್ರ ಕೂತ್ಕೊಂಡಿದ್ದೀಯ? ಸಮಯವನ್ನು ಎಷ್ಟು ಲೋಕಕ್ಕೋಸ್ಕರ ವ್ಯರ್ಥ ಮಾಡಿದ್ದೀಯ? ಒಂದು ಸಲ ನೀನು ಯೋಚನೆ ಮಾಡು. ನೀನು ಮಾಡಿರುವ ಪಾಪ, ನೀನು ಮಾಡಿರುವ ಶಾಪಗಳು, ನೀನು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಪ್ರತಿಫಲವನ್ನು ನೀನೊಂದೇ ಅಲ್ಲ, ನಿನ್ನ ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಯಾವುದು ಬಿತ್ತಿದೆಯೋ ಅದೇ ಬೆಳೆ ನೀನು ಕೊಯ್ಬೇಕು. ಅಂದರೆ ನಿನ್ನ ಮಕ್ಕಳ ಒಂದು ಸಮ್ಮುಖದಲ್ಲಿ ಅರ್ಥ ಮಾಡಿಕ ಪ್ರಿಯವಾದವರೇ, ನೀನು ಬಿತ್ತಿದ್ದ ಬೆಳೆಯನ್ನು ನಿನ್ನ ಮುಂದೆ ಕೊಯ್ಯಬೇಕಾಗುತ್ತೆ. ಆವತ್ತು ಅಂಗಲಾಚಿದರೆ ನಿನಗೆ ಸಿಗೋದಿಲ್ಲ. ಈಗಲೇ ದೇವರ ಅವಕಾಶ ಕೊಟ್ಟಾನ. ನೀನು ಸಮೃದ್ಧಿಯಾಗಿ ಬಿತ್ತಿ ಸಮೃದ್ಧಿಯಾಗಿ ನೀನು ಬೆಳೆಯನ್ನ ತೆಗೆದುಕೋ. ದೇವರಿಗೆ ಬೆನ್ನು ತೋರಿಸಬೇಡ. ಅಲ್ಪವಾಗಿ ಬಿತ್ತುವವನು ಅಲ್ಪವಾಗಿ ಕೊಯ್ಯುವನು, ಬಹಳವಾಗಿ ಬಿತ್ತುವವನು ಹೊರ ಚೆಲ್ಲುವಂತೆ ಅವನಿಗೆ ಕೊಡಲ್ಪಡುವುದು. ಪ್ರಿಯವಾದವರೇ, ಬಹಳ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ. ಕಣ್ಣುಚ್ಚಿ ಸಮಯದಲ್ಲಿ ದೇವರನ್ನ ಸ್ವಾಗತ ಮಾಡ್ರಿ. ಅಪ್ಪ, ನನ್ನ ಹೃದಯದಲ್ಲಿ ವಾಕ್ಯದ ಮೂಲಕವಾಗಿ ನೀನು ಬಂದಿದ್ದೀಯಪ್ಪ, ನನ್ನಲ್ಲಿ ನೀನು ಸ್ಥಿರವಾಗಿ ನಿಂತುಕೋ ಎಂಬುದಾಗಿ ಹೇಳ್ರಿ. ಇಷ್ಟು ದಿವಸ ಲೋಭಿತನದಿಂದ ಜೀವಿಸಿದ್ದೀರ, ಬಿಟ್ಬಿಡ್ರಿ. ಆ ಲೋಭಿತನ ತೊಲಗಿಸರಿ. ಆ ವಾಕ್ಯ ಸ್ವರೂಪ ದೇವರು ಶಾಶ್ವತವಾಗಿ ನಿಮ್ಮಲ್ಲಿ ನಿಂದಿರಬೇಕಾ? ಲೋಭಿತನ, ದೇವರಿಗೆ ಇಷ್ಟವಲ್ಲದ ಕಾರ್ಯಗಳು ಯಾವುದ್ಯಾವ ಅವೆಲ್ಲದರಿಂದ ದೂರ ಮಾಡ್ರಿ. ಒಂದು ತಾಯಿ, ಪ್ರಿಯವಾದವರೇ, ಸ್ವಲ್ಪ ಧಾನ್ಯ ಬಂದಿದೆ, 8.5 ಚೀಲ ಆಗಿದೆ ಪ್ರಿಯರೇ. ಅಪ್ಪ, ಒಂದು ಪಾಕೆಟ್ ಮಂದಿರಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ. ಎಂಥ ಒಂದು ತ್ಯಾಗ! ಪ್ರಿಯವಾದವರೇ, ನೀನೇನು ಬಿತ್ತೀಯೋ ಅದು ನೀನೇ ಕೊಯ್ತೀಯ. ಪ್ರಿಯವಾದವರೇ, ಅದು ಸಮರ್ಪಣೆ ಮಾಡೋದು ಅರ್ಥ ಮಾಡಿಕೊಳ್ಳಿ. ಅದು ನಿನಗಾಗಿಯೇ, ನಿನ್ನ ಆಶೀರ್ವಾದಕ್ಕಾಗಿಯೇ, ನಿನ್ನನ್ನು ನಡೆಸುವುದಕ್ಕಾಗಿಯೇ, ಅದು ನಿನ್ನ ಹೊಲದಲ್ಲಿ ಬಿತ್ತುವುದಕ್ಕಾಗಿಯೇ. ಪ್ರಿಯವಾದವರೇ, ಅಷ್ಟು ನೀನು ದೇವರ ಹತ್ರ ಸಮಯ ಕಳೆದಿದ್ದೆ. ಧಾನ್ಯ ಮಾತ್ರ ದೇವರಿಗೆ ಸಮರ್ಪಣೆ ಮಾಡೋದೊಂದೇ ಅಲ್ಲ, ದೇವರಿಗೆ ಎಷ್ಟು ಮಾನ್ಯತೆ ಕೊಟ್ಟಿದ್ದೀವಿ ಇವತ್ತು ದೇವರಿಗೆ ಸಗಲ ಮಾತಾಡ್ತಾರೆ. ಧಾನ್ಯದ ಮೂಲಕವಾಗಿ ನುಡಿಸ್ಕೊಂಡು ಹೋಗಂತ ಮಾಡಿದ್ದೀಯೇನೆ ನೀನು. ದೇವರಿಗೆ ಎಷ್ಟು ಸಲ ಪ್ರಾರ್ಥನೆ ಕೊಟ್ಟಿದ್ದೀವಿ. ದೇವರು ನಿನ್ನಲ್ಲೇ ಬಂದಾಗ ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದೀಯಾ? ಭೂಲೋಕದಲ್ಲಿ ನನ್ನನ್ನು ಒಪ್ಪಿಕೊಳ್ಳಲಾರದವರನ್ನ ನಾನು ದೇವಲೋಕದಲ್ಲಿ ಕೂಡ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಜನಕ್ಕೆ ಹಂಚ್ಕೊಂಡೀಯ, ಕುಟುಂಬಕ್ಕೆ ಹಂಚ್ಕೊಂಡೀಯ, ಮಕ್ಕಳಿಗೆ ಹಂಚ್ಕೊಂಡೀಯ. ಆದರೆ ದೇವಲೋಕ ಸಿಗಬೇಕಲ್ಲ, ನಿತ್ಯ ರಾಜ್ಯ ಸಿಗಬೇಕಲ್ಲ. ಅಲ್ಲಿ ನೀನು ಇಲ್ಲಿ ನಾಚಿಕೊಂಡ್ರೆ ಅಲ್ಲಿ ದೇವರು ಕೂಡ ನಾಚಿಕೊಳ್ತಾನೆ. ಅವ್ರ ಎಲ್ಲರ ಮಧ್ಯದಲ್ಲಿ ನೀನು ನನ್ನ ಮಗಳು ಅಂತ ಹೇಳೋಕೆ ನಾಚಿಕೊಳ್ತಾನೆ. ಅದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರಿಗೆ ಮೊದಲು ಮನಸ್ಸು ಕೊಡು, ಸಮಯವನ್ನ ದೇವರಿಗೆ ಕೊಡು, ಆಮೇಲೆ ಉಳಿಕಾದ ಕಾರ್ಯಗಳನ್ನ ನೀನು ಮಾಡು. ಈ ಸಮಯದಲ್ಲಿ ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ನನಗೆ ಸ್ತೋತ್ರ. ಅದ್ಭುತ ಆಶ್ಚರ್ಯ ಕಾರ್ಯಗಳು ಮಾಡುವ ದೇವರೇ, ನಿನಗೆ ಸ್ತೋತ್ರ. ಅವನಪ್ಪ, ಅನೇಕ ಗ್ರಂಥಗಳು ನೀನು ಪ್ರತ್ಯಕ್ಷತೆಯಲ್ಲಿ ತೋರ್ಪಡಿಸಿದ್ದೆ ಅಪ್ಪ. ಎಲ್ಲರೂ ತಿಳಿದುಕೊಂಡಿದ್ದಾರೆ ಸ್ವಾಮಿ. ಅವರ ರಕ್ಷಕರೇ, ನಮ್ಮನ್ನ ರಕ್ಷಣಾ ಮಾರ್ಗದಲ್ಲಿ ನಮ್ಮನ್ನು ರಕ್ಷಿಸಿ ನಡೆಸಿದ್ದಪ್ಪ. ಅದರಲ್ಲಿ ಗ್ರಾಮದಲ್ಲಿ ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ದೇಶದಲ್ಲಿ ಇರುವ ಪ್ರತಿಯೊಬ್ಬರು ರಕ್ಷಿಸಲ್ಪಡಬೇಕೆಂಬುದಾಗಿ ನಮ್ಮ ಆಶೆಯಾಗಿದೆ ಸ್ವಾಮಿ. ಹೌದು ಕರ್ತನೇ, ನಮಗೆ ಕೊಟ್ಟಿರ್ತಕ್ಕಂಥ ಆ ಸ್ವರ್ಗದ ಆನಂದದ ಸುಖವನ್ನ ಎಲ್ಲರೂ ಅನುಭವಿಸಬೇಕೆಂಬುದಾಗಿ ನಮ್ಮ ಕಣ್ಣೀರು, ನಮ್ಮ ಭಾರವಾಗಿದೆ ಪ್ರಿಯರೇ. ಅಪ್ಪ ಯೇಸಪ್ಪ, ಪ್ರಿಯವಾದ ದೇವರೇ, ನಿನಗೆ ಸ್ತೋತ್ರ. ಕರ್ತನೇ, ನಿಮಗೆ ಸ್ತೋತ್ರಪ್ಪ. ಇವರನ್ನ ರಕ್ಷಿಸಿ, ಇವರನ್ನ ಸ್ವಾಮಿ ಸಂಪೂರ್ಣವಾಗಿ ಹೃದಯ ಬದಲಾವಣೆ ಮಾಡಿ ಪರಿಪೂರ್ಣತೆಯಲ್ಲಿ ಸ್ವಾಮಿ ಸಾಗುವಂತೆ ಮಾಡು ಕರ್ತನೆ. ಯಾರು ಇನ್ನ ಸ್ವಾಮಿ ನಿನ್ನನ್ನು ನಂಬಿಲ್ಲೋ, ಯಾವುದೋ ಒಂದು ಕಾರ್ಯವಾಗುವುದಕ್ಕಾಗಿ ಬಂದಿದ್ದಾರೋ ಅವರು ನೀನು ಸೃಷ್ಟಿಕರ್ತ, ಅವರು ನೀನು ಸೃಷ್ಟಿ ಮಾಡಿದೆಂಬುದಾಗಿ ಇವತ್ತು ತಿಳಿಸಿದೆ ಸ್ವಾಮಿ. ಅವರು ನಂಬುವಂತೆ ಮಾಡು. ಅವರು ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಕರ್ತನ ಪಶ್ಚಾತ್ತಾಪ ಹೃದಯ ಉಂಟು ಮಾಡಯ್ಯ, ಸುಭಿಕ್ಷತೆ ಕೊಡಯ್ಯ. ಈ ವಾಕ್ಯ ಇವರಲ್ಲಿ 100ರಷ್ಟು ಫಲ ಕೊಡಲಿ. ಓ ಕರ್ತನೆ, ನೀ ನಮ್ಮ ಜೊತೆಗಿದ್ದು
ವಾಕ್ಯವು ಬಲಪಡಿಸುವುದಕ್ಕಾಗಿ ಅನೇಕ ಸೂಚಕಗಳನ್ನು ಮಾಡಲು ಸಿದ್ಧವಾಗಿದೆ. ನನಗೆ ಸ್ತೋತ್ರ. ಅನೇಕ ಸೂಚಕಗಳನ್ನು ಮಾಡುತ್ತಾ ಬಂದಿದೆ. ನನಗೆ ಸ್ತೋತ್ರ. ಎಲ್ಲ ದಿನಮಾನ ಮಹಿಮೆಯನ್ನು ಉಂಟಾಗಲಿ. ಎಲ್ಲರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ವಾಕ್ಯದ ಮುಖಾಂತರವಾಗಿ ಅನೇಕರಿಗೆ ನೀನು ಸ್ವಸ್ಥಪಡಿಸಿದ್ದಿ ಅಪ್ಪ. ನನಗೆ ಸ್ತೋತ್ರ. ಬಲಪಡಿಸಿದ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ. ಆಮೆನ್.